ಪ್ರಥಮವಾಗಿ ಸರ್ ಅವರಿಗೆ ನಮ್ಮ ಧಾರವಾಡ ಕಟ್ಟೆಯ ಕಾರ್ಯಕ್ರಮದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇವೆ. ಸ್ವಾಗತ ಸರ್. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೊಫೆಸರ್ ಬಸವರಾಜ್ ಡೋಣೂರ್, ನಿರ್ದೇಶಕರು, ಅಧ್ಯಯನಾಂಗ, ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ, ಇವರಿಗೆ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ನಮನಗಳು ಮತ್ತು ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಸರ್. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲ ಗಣ್ಯಮಾನ್ಯರು, ಪ್ರಾಧ್ಯಾಪಕರು, ಉಪನ್ಯಾಸಕರು, ಸಾಹಿತ್ಯಾಸಕ್ತರು, ವಿದ್ಯಾರ್ಥಿಗಳು ಸರ್ವರಿಗೂ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನ ಕೋರುತ್ತೇವೆ. ಪ್ರಪ್ರಥಮವಾಗಿ ಇಂದಿನ ಉಪನ್ಯಾಸ ನೀಡಲಿರುವ ಡಾಕ್ಟರ್ ಜನಾರ್ದನ್ ಆರ್ಡಿ ಅವರ ಸಂಕ್ಷಿಪ್ತ ಪರಿಚಯವನ್ನ ಮಾಡಿಕೊಳ್ಳೋಣ. ಡಾಕ್ಟರ್ ಜನಾರ್ದನ್ ಆರ್ಡಿ ರವರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಯಲ್ಲಾಪುರದಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸ್ತಾ ಇದ್ದು, ಶ್ರೀಯುತರು ಕುವೆಂಪು ವಿಶ್ವವಿದ್ಯಾನಿಲಯದಿಂದ ಸ್ನಾತಕೋತ್ತರ ಪದವಿಯನ್ನು, ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಕಾನ್ಫ್ಲಿಕ್ಟ್ಸ್ ಅಂಡ್ ಐಡೆಂಟಿಟೀಸ್ ಇನ್ ಇಂಡಿಯನ್ ವುಮೆನ್ ಪೋಯಟ್ರಿ ಈ ವಿಷಯದ ಮೇಲೆ PhD ಯನ್ನು ಮಾಡಿದ್ದು, ಪೀರ್ ರಿವ್ಯೂ ಜರ್ನಲ್ಸ್ ಮೇಲೆ 14 ಸಂಶೋಧನೆಗಳನ್ನ ಮಾಡಿರುತ್ತಾರೆ. ಹಾಗೆ 8 ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ಗಳ ನ್ಯಾಕ್ ಅಡ್ವೈಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಂತಹ ಒಬ್ಬ ಉಪನ್ಯಾಸಕರು ಈ ಒಂದು ಕಾರ್ಯಕ್ರಮಕ್ಕೆ ಲಭ್ಯವಿರುವುದು ನಮ್ಮ ಭಾಗ್ಯವೆಂದು ಭಾವಿಸುತ್ತಾ, ಈ ಒಂದು ಉಪನ್ಯಾಸಕ್ಕೂ ಮುಂಚೆ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಸರ್ ಅವರು ಅನ್ಯ ಕಾರ್ಯ ನಿಮಿತ್ತ ತೆರಳಲೇಬೇಕಾಗಿರೋದ್ರಿಂದ ಈ ಉಪನ್ಯಾಸಕ್ಕೂ ಮುಂಚೆ 60 ನಿಮಿಷದ ಉಪನ್ಯಾಸಕ್ಕೂ ಮುಂಚೆ ಕೆಲವೊಂದು ಪೂರಕ ಮಾತುಗಳನ್ನ ಆಡಲಿದ್ದಾರೆ. ಸರ್ ಅವರ ಪೂರಕ ಮಾತುಗಳ ನಂತರ ಉಪನ್ಯಾಸಕರ ಉಪನ್ಯಾಸದ ನುಡಿಗಳು ಪ್ರಾರಂಭವಾಗುತ್ತವೆ. ಮೊದಲು ಬಸವರಾಜ್ ಡೋಣೂರ್ ಸರ್ ಅವರಿಗೂ ಕಾರ್ಯಕ್ರಮದ ಕುರಿತು ಪೂರಕ ಮಾತುಗಳನ್ನ ಆಡಬೇಕಾಗಿ ಅವರಲ್ಲಿ ಕೋರುತ್ತೇವೆ. ಸರ್ ಪ್ಲೀಸ್ ಸರ್. ಎಲ್ಲರಿಗೂ ನಮಸ್ಕಾರ. ಮೇಡಮ್, ನನ್ನ ಧ್ವನಿ ಕೇಳಿಸ್ತದಲ್ಲ? ಕೇಳಿಸ್ತಿದೆ ಸರ್, ಕೇಳಿಸ್ತಿದೆ. ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಸಾಹಿತ್ಯಾಸಕ್ತರೆ, ಹಿರಿಯರೇ, ಎಲ್ಲರಿಗೂ ನಮಸ್ಕಾರ. 7 ಗಂಟೆಗೆ ನಾನು ಒಂದು UGCಯ ಆನ್ಲೈನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿದ್ದರಿಂದ ಜನಾರ್ದನ್ ಅವರ ಮಾತುಗಳನ್ನ ಆಡುವ ಮೊದಲೇ ನಾನು ಕೆಲವು ಮಾತುಗಳನ್ನ ಆಡ್ಲಿದ್ದೇನೆ. 6:50 ನಿಮಿಷದವರೆಗೆ ನಾನು ಡಾಕ್ಟರ್ ಜನಾರ್ದನ್ ಅವರ ಮಾತುಗಳನ್ನ ಕೇಳಿಸಿಕೊಳ್ತೇನೆ. ಆಮೇಲೆ ಮಾತನಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ನಾನು ಶಾಂತ ಅವ್ರಿಗೆ ಹೇಳಿದೆ, ಮೊದಲಿಗೆ ನಾನು ಕೆಲವು ಮಾತುಗಳನ್ನ ಆಡ್ತೇನೆ ಎಂದು. ಇದೇನೋ ಅಧ್ಯಕ್ಷೀಯ ಭಾಷಣ ಅಲ್ಲ, ಅಥವಾ ಇದು ಭಾಷಣನೇ ಅಲ್ಲ, ಸುಮ್ಮನೆ ಸಾಂದರ್ಭಿಕವಾಗಿ ಕೆಲವು ಮಾತುಗಳನ್ನ ಕೆಲವೇ ನಿಮಿಷಗಳಲ್ಲಿ ಆಡ್ತೀನಿ. ಆಮೇಲೆ ಡಾಕ್ಟರ್ ಜನಾರ್ದನ್ ಅವರು ತಮ್ಮ ಉಪನ್ಯಾಸವನ್ನು ನೀಡಲಿದ್ದಾರೆ. ಯಲ್ಲಾಪುರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಜನಾರ್ದನ್ ಆರ್ಡಿ ಅವರು ಇಂದು ಡಿಲನ್ ಥಾಮಸ್ ನ ಕಾವ್ಯ ಒಂದು ಅಧ್ಯಯನ ಎಂಬ ವಿಷಯದ ಕುರಿತು ಮಾತನಾಡುತ್ತಾರೆ. ಈ ಕವಿಯ ಬಗ್ಗೆ, ಈತನ ಕಾವ್ಯದ ಬಗ್ಗೆ, ಅವನ ಕಾವ್ಯ ದರ್ಶನದ ಬಗ್ಗೆ, ಅವನ ಲೋಕ ಜ್ಞಾನದ ಬಗ್ಗೆ, ಅವನ ಕಾವ್ಯದ ಬೇರೆ ಬೇರೆ ಆಯಾಮಗಳ ಬಗ್ಗೆ ನಾನು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಏಕೆಂದ್ರೆ ಜನಾರ್ದನ್ ಅವರು ಡಿಲನ್ ಥಾಮಸ್ ನ ಕಾವ್ಯದ ಬಗ್ಗೆ ಸಾಕಷ್ಟು ಮಾತುಗಳನ್ನ ಆಡ್ಲಿದ್ದಾರೆ, ಒಂದು ಉಪನ್ಯಾಸವನ್ನ ನೀಡಲಿದ್ದಾರೆ. ಹೀಗಾಗಿ ಪ್ರಾರಂಭದಲ್ಲಿ ಅದರ ಬಗ್ಗೆ ಹೆಚ್ಚು ಮಾತುಗಳನ್ನ ಆಡುವುದು ಸೂಕ್ತ ಅಲ್ಲ ಎಂದುಕೊಂಡಿದ್ದೇನೆ. ಡಿಲನ್ ಥಾಮಸ್ ನನಗೆ ನಮ್ಮೆಲ್ಲರಿಗೂ ಬಹಳ ಪ್ರಿಯವಾದ ಕವಿ, ಇಂಗ್ಲಿಷ್ ಕವಿ, ಇಂಗ್ಲಿಷ್ ಲೇಖಕ. ತನ್ನ ಕಾವ್ಯದ ಮೂಲಕ ಮತ್ತು ತನ್ನ ಕಾವ್ಯದ ಭಾಷೆಯ ಮೂಲಕ ಮತ್ತು ತನ್ನ ಕಾವ್ಯದಲ್ಲಿ ಅವನು ಕಟ್ಟಿಕೊಡುವ ಮನುಷ್ಯ ಲೋಕದ ಅನೇಕ ತಲ್ಲಣಗಳ ಮೂಲಕ ಜಗತ್ತಿನಾದ್ಯಂತ ತನ್ನದೇ ಆದ ಓದುಗ ಬಳಗವನ್ನ ಡಿಲನ್ ಥಾಮಸ್ ಸೃಷ್ಟಿಸಿಕೊಂಡಿದ್ದಾನೆ. 20ನೇ ಶತಮಾನದ ಅತ್ಯಂತ ಮಹತ್ವದ ಕವಿಗಳ ಸಾಲಿಗೆ ಡಿಲನ್ ಕೂಡ ಸೇರ್ತಾನೆ. ಅದು ಆಡೆನ್, WB ಏಡ್ಸ್, T.S. ಎಲಿಯಟ್ ಅಂತ ಅತ್ಯಂತ ಮಹತ್ವದ ಕವಿಗಳ ಸಾಲಿಗೆ ಸೇರುವ ಎಲ್ಲ ಅರ್ಹತೆ ಈ ಕವಿಗೆ ಇದೆ.
If you read his poetry, you will fall in love with his language. ಅವನ ಕಾವ್ಯವನ್ನು ಓದಿದರೆ ನೀವು ಅವನ ಕಾವ್ಯದ ಭಾಷೆಯನ್ನ ಪ್ರೀತಿಸ್ಲಿಕ್ಕೆ ಶುರು ಮಾಡ್ತೀರಿ. ಒಬ್ಬ ಕವಿ ನಮ್ಮನ್ನ ಕೇವಲ ತನ್ನ ಭಾವನೆಗಳ ತೀವ್ರತೆಯಿಂದ, ಉತ್ಕಟ ವಿಚಾರಗಳ ತೀವ್ರತೆಯಿಂದ ನಮ್ಮನ್ನ ಸೆರೆ ಹಿಡಿಬಾರದು. ಅವನು ತನ್ನ ಭಾಷೆಯ ಮೂಲಕ, ಪ್ರತಿಮೆಗಳ ಮೂಲಕ, ರೂಪಕಗಳ ಮೂಲಕ ನಮ್ಮನ್ನ ಸೆರೆ ಹಿಡಿಬೇಕು. ಶಬ್ದಗಳು ನಮ್ಮ ಮೇಲೆ ಮೂಡಿ ಮಾಡಬೇಕು. ಬೇಂದ್ರೆಯವರ ಹಾಗೆ, ಕೀಟ್ಸನ್ ಹಾಗೆ, ಶೆಲ್ಲಿಯ ಹಾಗೆ, ವರ್ಡ್ಸ್ವರ್ತನ ಹಾಗೆ, ಇವರೆಲ್ಲ ಮೂಡಿಗಾರರು. ಜಾದೂ ಮಾಡ್ತಾರಂತಲ್ಲ, ಹಾಗೆ ಮೂಡಿಗಾರರು. ಕನ್ನಡದಲ್ಲಿ ಬೇಂದ್ರೆಯವರು ಏನು ಮೂಡಿ ಮಾಡಿದ್ರಲ್ಲ, ಬಹಳ ಅದ್ಭುತವಾದಂತ ಮೂಡಿ. ಕುಮಾರವ್ಯಾಸನ ರನ್ನ, ಪಂಪ, ರಾಘವಾಂಕ, ಕುಮಾರವ್ಯಾಸನ ಸಾಲಿಗೆ ಸೇರುವ ಎಲ್ಲ ಅರ್ಹತೆಯನ್ನ ನಮ್ಮ ಬೇಂದ್ರೆಯವರು ಪಡೆದುಕೊಂಡಿದ್ದಾರೆ, ಕುವೆಂಪು ಅವರು ಪಡೆದುಕೊಂಡಿದ್ದಾರೆ. ಇಬ್ಬರು ಆಧುನಿಕ ಕನ್ನಡ ಸಾಹಿತ್ಯದ ಧ್ರುವ ತಾರೆಗಳು. ಡಿಲನ್ ಥಾಮಸ್ ಕೂಡ ಇಂಗ್ಲಿಷ್ ಮತ್ತು ಯುರೋಪಿನ ಸಾಹಿತ್ಯದ ಅಥವಾ ಯುರೋಪಿನ ಕಾವ್ಯದ, ಇಂಗ್ಲಿಷ್ ಕಾವ್ಯದ ಆ ಒಂದು ಭವ್ಯವಾದ ಪರಂಪರೆ ಏನಿದೆಯಲ್ಲ, ಕಾವ್ಯ ಪರಂಪರೆ ಏನಿದೆಯಲ್ಲ, ಆ ಕಾವ್ಯ ಪರಂಪರೆಗೆ ಸೇರಿದವನು. ಅವನ 2 ಕವನಗಳನ್ನ ನೀವು ಓದ್ಬೇಕು. ಓದಿದ್ರೆ ನಾನು ನಿಮಗೆ ಭರವಸೆ ನೀಡಬಲ್ಲೆ, ನೀವು ಡಿಲನ್ ಥಾಮಸ್ ಅನ್ನ ಕಾವ್ಯವನ್ನ ಪ್ರೀತಿಸಲಿಕ್ಕೆ ಶುರು ಮಾಡ್ತೀರಿ. ಕಾವ್ಯವನ್ನ ಪ್ರೀತಿಸಿದ ಹೊರತು ಕವಿಯನ್ನ ಪ್ರೀತಿಸ್ಲಿಕ್ಕೆ ಆಗೋದಿಲ್ಲ. ಕವಿಯನ್ನ ಪ್ರೀತಿಸುವುದು ಅಂತಂದ್ರೆ ಅವನ ಕಾವ್ಯವನ್ನ ಪ್ರೀತಿಸುವುದು, ಅವನ ಕಾವ್ಯದ ಭಾಷೆಯನ್ನ ಪ್ರೀತಿಸುವುದು, ಅವನ ಪ್ರತಿಭೆಗಳನ್ನ ಪ್ರೀತಿಸುವುದು, ಮತ್ತು ಅಲ್ಲಿ ಬರ್ತಕ್ಕಂಥ ಬಹಳ ಉತ್ಕಟವಾದಂತ ವಿಚಾರಗಳನ್ನ, ಸಂವೇದನೆಗಳನ್ನ, ತೀವ್ರತೆಯನ್ನ ಅನುಭವಿಸುವುದು. ಪೊಯಿಟ್ರಿ ಅಂದ್ರೆ ಅದೊಂದು ಇಂಟೆನ್ಸ್ ಆಗಿರ್ತದೆ. ಇಂಟೆನ್ಸ್ ಇರ್ಬೇಕು, ಆ ಫೋರ್ಸ್ ಇರ್ಬೇಕು. ಯಾವ ಕಾವ್ಯದಲ್ಲಿ ಆ ಫೋರ್ಸ್ ಇರ್ತದೆಯೋ, ಇಂಟೆನ್ಸ್ ಆಗಿರ್ತದೆಯೋ, ತೀವ್ರತೆ ಇರ್ತದೆಯೋ, ಆ ಕಾವ್ಯ ನಮ್ಮನ್ನ ಬಹುಬೇಗನೆ ತಡ್ತದೆ. ನಮ್ಮನ್ನು ತಟ್ಟುವ, ನಮ್ಮನ್ನು ಕಾಡಿಸುವ, ಪೀಡಿಸುವ, ನಮ್ಮಲ್ಲಿ ಒಂದು ರೀತಿಯ ಹುಚ್ಚನ್ನ, ನಮ್ಮನ್ನು ಒಂದು ರೀತಿಯಲ್ಲಿ ಹುಚ್ಚರನ್ನಾಗಿ ಮಾಡುವ ಶಕ್ತಿ ಡಿಲನ್ ಥಾಮಸ್ ಕಾವ್ಯಗಿದೆ ಮತ್ತು ಭಾಷೆಗಿದೆ. ಬೇಂದ್ರೆಯವರಲ್ಲಿ ಈ ಶಕ್ತಿ ಇತ್ತು, ಕುವೆಂಪುರಲ್ಲಿ ಈ ಶಕ್ತಿ ಇತ್ತು. 2 ಕವನಗಳ ಬಗ್ಗೆ ಸುಮ್ಮನೆ ಹೆಸರುಗಳನ್ನ ಹೇಳ್ತೇನೆ ನಿಮಗೆ. ಡು ನಾಟ್ ಗೋ ಜೆಂಟಲ್ ಇನ್ ಟು ದ್ಯಾಟ್ ಗುಡ್ ನೈಟ್. ನೋಡ್ರಿ, ನೀವು ಇಫ್ ಯು ರೀಡ್ ದಿ ಟೈಟಲ್ ಆಫ್ ದ ಪೋಯಮ್, ಆ ಕವನದ ಸಾಲನ್ನು ಓದಿದರೆ ಸಾಕು, ನಿಮಗೆ ಆ ಸಾಲು ನಮ್ಮನ್ನು ಆಕರ್ಷಣೆ ಮಾಡಿಬಿಡ್ತದೆ. ನಮ್ಮಲ್ಲಿ ಅನೇಕ ರೀತಿಯ ಸಂವೇದನೆಗಳನ್ನ, ವಿಚಾರಗಳನ್ನ ನಮ್ಮ ಮನಸ್ಸಿನಲ್ಲಿ, ನಮ್ಮ ಬುದ್ಧಿಯಲ್ಲಿ ಅದು ಹುಟ್ಟಾಕ್ತದೆ ಮತ್ತು ನಮ್ಮಲ್ಲಿ ನಮ್ಮ ಚೈತನ್ಯವನ್ನ ಬಡದೆಬ್ಬಿಸ್ತದೆ. ಅಂತ ಒಂದು ಶಕ್ತಿ ಅವನಿಗಿದೆ. ಡು ನಾಟ್ ಗೋ ಜೆಂಟಲ್ ಇನ್ ಟು ದ್ಯಾಟ್ ಗುಡ್ ನೈಟ್. ಅದನ್ನ ಜನಾರ್ದನ್ ಅವರು ಇದ್ರ ಬಗ್ಗೆ ವಿವರಣೆಯನ್ನ ಕೊಡ್ಲಿ, ನಾನು ಕೊಡೋದಿಲ್ಲ. ಬಟ್ ಐ ಲೈಕ್ ದಿಸ್ ಪೋಯಮ್, ಐ ಜಸ್ಟ್ ಲವ್ ದಿಸ್ ಪೋಯಮ್. ಇನ್ನೊಂದು ಬಹಳ ಮಹತ್ವದ ಕವನ, ಅಂಡ್ ಡೆತ್ ಶಾಲ್ ಹ್ಯಾವ್ ನೋ ಡೊಮಿನಿಯನ್. ಅಂಡ್ ಡೆತ್ ಅದು ನೋಡದ, ಅಂಡ್ ಅದಕ್ಕೆ ಸಾಮಾನ್ಯವಾಗಿ ಕವನದ ಶೀರ್ಷಿಕೆಯಲ್ಲಿ ಅಂಡ್ ಅಂತ ಶುರು ಆಗೋದಿಲ್ಲ. ಕನ್ನಡದಲ್ಲೂ ಶುರು ಆಗೋದಿಲ್ಲ, ಹಿಂದಿ ಯಾವುದೇ ಭಾಷೆಯಲ್ಲೂ ಶುರು ಆಗೋದಿಲ್ಲ. ಇದನ್ನ ಕವನ ಶುರು ಆಗೋದು ಅಂಡ್ ಡೆತ್ ಶಾಲ್ ಹ್ಯಾವ್ ನೋ ಡೊಮಿನಿಯನ್ ಅಂತಕ್ಕಂಥ ಕಾವ್ಯ. ಈ ಕವನ ಓದ್ಬೇಕು. ಸಾವಿನ ಬಗ್ಗೆ ನಾನು ಪದೇ ಪದೇ ಈ ಮಾತನ್ನ ಧಾರವಾಡಕಟ್ಟೆ ಮೇಲೆ ಹೇಳ್ತಾ ಇರ್ತೇನೆ. ಒಬ್ಬ ದೊಡ್ಡ ಕವಿ, ಒಬ್ಬ ಮಹತ್ವದ ಕವಿ, ಒಬ್ಬ ಯುಗ ಪ್ರವರ್ತಕ ಕವಿ ಸಾವಿನ ಬಗ್ಗೆ ಮಾತನಾಡ್ತಾನೆ. ಶೇಕ್ಸ್ಪಿಯರ್ ತನ್ನ 154 ಸುನಿತಗಳಲ್ಲಿ ಹೆಚ್ಚು ಸಾವಿನ ಬಗ್ಗೆ ಮಾತನಾಡ್ತಾನೆ. ವೃದ್ಧಾಪ್ಯ, ಸಾವು, ಸ್ನೇಹ. ಯಾಕಂದ್ರೆ ಮನುಷ್ಯ ಜೀವನದಲ್ಲಿ ಸಾವು ಬಹಳ ನಿರ್ಣಾಯಕವಾದಂತ ಒಂದು ಸ್ಥಾನವನ್ನ ಅದು ನಿರ್ವಹಿಸ್ತದೆ. ಹೀಗಾಗಿ ಎ ಗ್ರೇಟ್ ಮೈಂಡ್ ವಿಲ್ ಆಲ್ವೇಸ್ ಎಂಗೇಜ್ ವಿತ್ ದಿ ಐಡಿಯಾ ಆಫ್ ಡೆತ್. ಸಾವಿನ ಬಗ್ಗೆ, ಸಾವಿನ ಜೊತೆ ಅನುಸಂಧಾನ ಮಾಡ್ತಾನೆ. ಮತ್ತು ಸಾವಿನೊಂದಿಗೆ ಎಲ್ಲಿವರೆಗೆ ನಾವು ಸಾವಿನೊಂದಿಗೆ ಅನುಸಂಧಾನ ಮಾಡುವುದಿಲ್ಲೋ ಅಲ್ಲಿವರೆಗೆ ನಮಗೆ ಜೀವನ ಕೂಡ ಅರ್ಥ ಆಗೋದಿಲ್ಲ. ಜೀವನ ಅರ್ಥ ಆಗೋದು ಸಾವಿನ ಸಂದರ್ಭದಲ್ಲಿ, ಸಾವು ಅರ್ಥ ಆಗೋದು ಜೀವನದ ಸಂದರ್ಭದಲ್ಲಿ. ಒಂದು ವಿಚಿತ್ರವಾದಂತ ಲೋಕ, ಒಂದು ವಿಚಿತ್ರವಾದಂತ ಸನ್ನಿವೇಶ, ಒಂದು ವಿಚಿತ್ರವಾದಂತ ಅನುಭವ. ಇಂಥ ಒಂದು ಅನುಭವವನ್ನ ಅನೇಕ ಜನ ಕವಿಗಳು ಕಟ್ಟಿಕೊಡ್ತಾರೆ. ಈ ಕವನದ ಬೇರೆ ಬೇರೆ ಆಯಾಮಗಳ ಬಗ್ಗೆ, ಇದರ ಸೋರ್ಸ್ ಬಗ್ಗೆ,
ಜನಾರ್ದನ್ ನಾವು ಮಾತನಾಡಬೇಕಂತ ನಾನು ಬಯಸ್ತೇನೆ. ಇಷ್ಟೇ ಇದರಲ್ಲೇ ಅವನು ಹೇಳ್ತಾನೆ, ಸಾವು ಎಲ್ಲರನ್ನ ಒಗ್ಗೂಡಿಸ್ತದೆ ಅಂತಕ್ಕಂಥದ್ದು. ನಾವು ಬಹಳ ದೂರದಲ್ಲಿ ನಾವೆಲ್ಲ ವಾಸ ಮಾಡ್ತಾ ಇರ್ತೇವೆ, ಸತ್ತ ಮೇಲೆ ಎಲ್ಲರೂ ಒಂದೇ ಕಡೆ ಬರ್ತೇವೆ ಅಂತ ಅನ್ನೋದು. ಅಂದ್ರೆ ಜನರನ್ನ ಒಗ್ಗೂಡಿಸುವ ಶಕ್ತಿ ಸಾವಿಗಿದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು. ಸೊ ಇಂತ ಬಹಳ ಮಹತ್ವದ ಕವಿಯ ಕುರಿತು ಜನಾರ್ದನ್ RD ಅವರು ಸುಮಾರು 1 ಗಂಟೆ ಮಾತನಾಡಲಿದ್ದಾರೆ. ದಯವಿಟ್ಟು ಅವ್ರ ಮಾತುಗಳನ್ನ ಕೇಳಿಸ್ಕೊಳ್ಬೇಕು. ಆಮೇಲೆ ಅವರೊಂದಿಗೆ ನೀವು ಇಂಟ್ರಾಕ್ಷನ್ ಅನ್ನ ಮಾಡಬೇಕು, ಚರ್ಚೆಯನ್ನ ಮಾಡಬೇಕು, ಸಂವಾದವನ್ನು ಮಾಡಬೇಕು. ಅಥವಾ ನಿಮಗೆ ಏನಾದ್ರೂ ಈ ಕವಿಯ ಬಗ್ಗೆ ಏನಾದ್ರೂ ಹೊಸದನ್ನು ಹೇಳ್ಬೇಕು ಎಂದೆನಿಸಿದ್ರೆ ಖಂಡಿತವಾಗಿಯೂ ನೀವು ನಿಮ್ಮ ಅಭಿಪ್ರಾಯಗಳನ್ನ ಹೇಳ್ಬೇಕು. ಧಾರವಾಡ ಕಟ್ಟೆಯಲ್ಲಿ ಉಪನ್ಯಾಸ ಒಂದು ನೆಪ. ಈ ನೆಪದಲ್ಲಿ ನಾವೆಲ್ಲರೂ ಭೇಟಿ ಆಗ್ಬೇಕು, ಮಾತನಾಡ್ಬೇಕು, ಚರ್ಚೆಯನ್ನ ಮಾಡ್ಬೇಕು, ಅಗ್ರಿ ಆಗ್ಬೇಕು, ಡಿಸ್ಅಗ್ರಿ ಆಗ್ಬೇಕು. ದಟ್ ಇಸ್ ದಿ ಬ್ಯೂಟಿ ಆಫ್ ಡಿಸ್ಕಷನ್. ಇಂತ ಒಂದು ಅದ್ಭುತವಾದಂತ ಕ್ಷಣ ಧಾರವಾಡ ಕಟ್ಟೆ ಮೇಲೆ ಇಂದು ನಿರ್ಮಾಣ ಆಗ್ಲಿ ಅಂತಕ್ಕಂಥ ಭರವಸೆಯೊಂದಿಗೆ ನಾನು ಡಾಕ್ಟರ್ ಜನಾರ್ದನ್ RD ಅವರನ್ನ ಮತ್ತೊಮ್ಮೆ ಧಾರವಾಡ ಕಟ್ಟೆಗೆ ಸ್ವಾಗತ ಮಾಡಿಕೊಂಡು ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಥಾಮಸ್ ಡೈಲನ್ನ ಕಾವ್ಯದ ಕುರಿತು ಹಾಗೂ ಉಪನ್ಯಾಸಕರ ಕುರಿತು ಪೂರಕ ಮಾತುಗಳನ್ನ ಆಡುವ ಧನ್ಯವಾದಗಳು. ಈಗ ಉಪನ್ಯಾಸಕರ ನುಡಿಗಳು. ನೇರವಾಗಿ ಉಪನ್ಯಾಸಕರಿಗೆ ವೇದಿಕೆ. ಪ್ಲೀಸ್ ತಮ್ಮ ಉಪನ್ಯಾಸ. ಎಲ್ಲರಿಗೂ ನಮಸ್ಕಾರ. ಧಾರವಾಡ ಕಟ್ಟೆ ಈ ಒಂದು ಪ್ಲಾಟ್ಫಾರ್ಮ್ ಡಾಕ್ಟರ್ ಬಸವರಾಜ್ ಸರ್ ಅವರಿಗೆ ಮತ್ತೆ ಡಾಕ್ಟರ್ ವಿಜಯಲಕ್ಷ್ಮಿ ಮೇಡಮ್ ಅವರು ಮತ್ತೆ ಎಲ್ಲರೂ ಯಾರ್ಯಾರು ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಜಾಯ್ನ್ ಆಗಿದ್ರೆ ಎಲ್ರಿಗೂ ಕೂಡ ನಮಸ್ಕರಿಸುತ್ತಾ, ಇವತ್ತು ಡಾಕ್ಟರ್ ಬಸವರಾಜ್ ಸರ್ ಹೇಳ್ದಾಗೆ ನಾವೀಗ ಡೈಲನ್ ಥಾಮಸ್ ನ 2 ಪಾಯಿಂಟ್ಸ್ ನ ಡಿಸ್ಕಷನ್ಗೆ ತೆಗೆದುಕೊಳ್ತಾ ಇದ್ದೀವಿ. ಈ ಅವಕಾಶಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಡು ನಾಟ್ ಗೋ ಜೆಂಟಲ್ ಇನ್ ಟು ದಟ್ ಗುಡ್ ನೈಟ್ ಮತ್ತು ಅಂಡ್ ಡೆತ್ ಶಾಲ್ ಹ್ಯಾವ್ ನೋ ಡೊಮಿನಿಯನ್. ಡೆತ್ ಶಾಲ್ ಹ್ಯಾವ್ ನೋ ಡೊಮಿನಿಯನ್ ಕಲೆಕ್ಟೆಡ್ ಪೋಯಮ್ಸ್ ಅಲ್ಲಿ ಒಂದು ಮೇಜರ್ ಪೋಯಮ್ ಇದು. ಮತ್ತೆ ಡು ನಾಟ್ ಗೋ ಜೆಂಟಲ್ ಇನ್ ಟು ದಟ್ ಗುಡ್ ನೈಟ್, ಈ 2 ಕವಿತೆಗಳನ್ನ ಯಾಕೆ ಡಿಸ್ಕಷನ್ಗೆ ಇಟ್ಕೊಂಡ್ರು ಅನ್ನೋದು ತುಂಬಾ ಆಶ್ಚರ್ಯದ ವಿಷಯ. ಯಾಕೆಂದ್ರೆ 2 ಕೂಡ ಡೀಲ್ಸ್ ವಿತ್ ಡೆತ್. And the 20th century poets like T.S. Eliot, W.B. Yeats and Dylan Thomas are basically preoccupied with birth and death. They too, the beginning and the end points. ಆದ್ರೆ ಈ ಸಂಜೆ ಸಮಯದಲ್ಲಿ ಯಾಕೆ ಡಾಕ್ಟರ್ ಬಸವರಾಜ್ ಸರ್, ಡಾಕ್ಟರ್ ಜನಾರ್ದನ್ ಎಲ್ಲರೂ ಸಾವಿನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ನಿಮಗೆ ಆಶ್ಚರ್ಯ ಆಗ್ತಾ ಇರಬಹುದು. ಬಟ್ ದಿ ಮೆಚ್ಯೂರ್ಡ್ ಮೈಂಡ್ಸ್ ಅಂತ ಡಾಕ್ಟರ್ ಬಸವರಾಜ್ ಸರ್ ಹೇಳಿದ್ರು. ತುಂಬಾ ಗ್ರೇಟ್ ಮೈಂಡ್ಸ್ ಬಸವರಾಜ್ ಸರ್ ಹೇಳಿದಾಗೆ, ಮತ್ತೆ ಮೆಚ್ಯೂರ್ಡ್ ಮೈಂಡ್ಸ್, ಮತ್ತೆ ದಿ ಪೀಪಲ್ ಹೂ ಹ್ಯಾವ್ ದಿ ಇಂಟೆನ್ಸ್ ಎಕ್ಸ್ಪೀರಿಯನ್ಸ್ ಆಫ್ ಲೈಫ್, ಪರ್ಸನಲ್ ಲೈಫ್ ಅಲ್ಲಿ ಇರ್ಬೋದು, ಮತ್ತೆ ಬೇರೆಯವರ ಜೀವನದಲ್ಲಿ ಆ ಎಕ್ಸ್ಪೀರಿಯನ್ಸ್ ನೋಡಿರ್ಬೋದು. ಈ ಎಲ್ಲದನ್ನು ತಮ್ಮ ಕಾವ್ಯದಲ್ಲಿ, ಪೊಯಿಟ್ರಿಯಲ್ಲಿ ಇಳಿದಿಡುವಂತಹ ಒಂದು ಯೋಚನೆಯನ್ನ 20th century poets ಮಾಡ್ತಾರೆ. ಯಾಕೆಂತಂದ್ರೆ 20th century ವ್ಯಾಲ್ಯೂಸ್, ಈಗ ಒಂದು ಪೊಯಿಟ್ರಿನ ನಾವು ನೋಡ್ತಾ ಇದೀವಿ ಅಂತಂದ್ರೆ, ಒಂದು ಪೋಯಮ್ ನ ನೋಡ್ತಾ ಇದೀವಿ ಅಂತಂದ್ರೆ, ವಿ ಹ್ಯಾವ್ ಟು ಸ್ಟೇಷನ್ ಇಟ್ ಇನ್ ಪರ್ಟಿಕ್ಯುಲರ್ ಎರಾ, ಎ ಪರ್ಟಿಕ್ಯುಲರ್ ಇಕೋಸಿಸ್ಟಮ್. ಈ 20th century poets W.B. Yeats ಇರ್ಬೋದು, ನಮ್ಮ T.S. Eliot ಹಾಗೂ ಡೈಲನ್ ಥಾಮಸ್ ತಮ್ಮ ಪೋಯಿಟ್ರಿಯ ಥಾಟ್ಸ್ ನ ಮತ್ತೆ ಮೋಟಿವ್ಸ್ ನ ಈ ಇಕೋಸಿಸ್ಟಮ್ ಅಲ್ಲಿ, ಈ ಕಾಂಟೆಕ್ಸ್ಟ್ ಅಲ್ಲಿ ತಮ್ಮ ಯೋಚನೆಗಳನ್ನ, ಜೀವನದ ಬಗ್ಗೆ ತಮ್ಮ ಚಿಂತನೆಗಳನ್ನ ಮುಂದಿಡ್ಲಿಕ್ಕೆ ಚಿಂತನೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ W.B. Yeats ನ ಥಿಂಗ್ಸ್ ಫಾಲ್ ಅಪಾರ್ಟ್ ಇರ್ಬೋದು, ಮತ್ತೆ T.S. Eliot ನ ವೇಸ್ಟ್ ಲ್ಯಾಂಡ್ ಇರ್ಬೋದು, ಮತ್ತೆ ಡೈಲನ್ ಥಾಮಸ್ ನ ಡು ನಾಟ್ ಗೋ ಜೆಂಟಲ್ ಇನ್ ಟು ದಟ್ ಗುಡ್ ನೈಟ್ ಇರ್ಬೋದು. ಸರ್, KJ ಪಾಟೀಲ್ ಸರ್ ಮೈಕ್ ಅನ್ನ ಮ್ಯೂಟ್ ಮಾಡಿ. KJ ಪಾಟೀಲ್ ಸರ್, ಡಿಸ್ಟರ್ಬ್ ಆಗ್ತಿದೆ ನಿಮ್ಮಿಂದ. ಮುಂದುವರಿಸಿ ಸರ್.
ಥ್ಯಾಂಕ್ ಯು ಸರ್. ಓಕೆ, ಈ ಪ್ರಿಯಾಕ್ಯುಪೇಷನ್ ಇದೆಯಲ್ಲ, ಏನು ಡೆತ್ ಬಗ್ಗೆ ಅಂತ ಪ್ರಿಯಾಕ್ಯುಪೇಷನ್ ಇದೆಯಲ್ಲ, ಯಾಕೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಈ ಪೊಯಿಟ್ಸ್ಗೆಲ್ಲ ಅಂತಂದ್ರೆ, ತುಂಬಾ ಪ್ರಾಕ್ಟಿಕಲ್ ಆಗ್ತಾರೆ ಜನ, ತುಂಬಾ ಮೆಟೀರಿಯಲಿಸ್ಟಿಕ್ ಆಗ್ತಾರೆ. ಟ್ವೆಂಟಿಯತ್ ಸೆಂಚುರಿ ಬಿಗಿನಿಂಗ್ ಅಲ್ಲಿ ಎಲ್ಲರೂ ಲೈಫ್ ಅಲ್ಲಿ ಇರುವಂತ ಲೈಫ್ ನ ವ್ಯಾಲ್ಯೂಸ್ ಬಗ್ಗೆ, ಹ್ಯೂಮನ್ ವ್ಯಾಲ್ಯೂಸ್ ಬಗ್ಗೆ ಡಿಸ್ಇಂಟಿಗ್ರೇಟ್ ಆಗ್ತಾ ಹೋಗುತ್ತೆ. ಹಾಗಾಗಿ T.S. Eliot calls it as a wasteland, and he calls the London bridges falling and falling ಅಂತೆ. ಅದೆಲ್ಲದಕ್ಕೂ T.S. Eliot ಮುಂಚೆ, ಯಾಕೆ ನಾನು ಡೈಲನ್ ಥಾಮಸ್ ಗಿಂತ ಮುಂಚೆ ಐ ವಾಂಟ್ ಟು ಸೆಟ್ ಎ ಸ್ಟೇಜ್ ಬೈ ಬ್ರಿಂಗಿಂಗ್ ಇನ್ T.S. Eliot. ಯಾಕೆ T.S. Eliot ಅಂತಂದ್ರೆ, ಈ ವೆಸ್ಟರ್ನ್ ಫಿಲಾಸಫಿ ಏನಿದೆ, ವೆಸ್ಟರ್ನ್ ಥಾಟ್ಸ್ ಏನಿದೆ, ಏನೋ ದಟ್ ಯು ಟ್ರೈ ಟು ಲಿವ್ ಅ ಮೆಟೀರಿಯಲಿಸ್ಟಿಕ್ ಲೈಫ್, ಯು ಟ್ರೈ ಟು ಅಕ್ವೈರ್ more and more the material possessions. ಓಕೆ, ಮತ್ತೆ ಸಾವಿನ ಬಗ್ಗೆ ಯೋಚನೆ ಮಾಡದಲ್ಲೇ ಜನ ವಾರ್ಸಿಗೆ ಹೋಗ್ತಾರೆ. ಫಸ್ಟ್ ವರ್ಲ್ಡ್ ವಾರ್ ಅಂಡ್ ಸೆಕೆಂಡ್ ವರ್ಲ್ಡ್ ವಾರ್, ಯುರೋಪ್ ಅಂಡ್ ಅಮೆರಿಕಾ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ದಟ್. ಅಂಡ್ ದಿಸ್ ಬ್ರಿಂಗ್ಸ್ ಇನ್ ಎ ಕೈಂಡ್ ಆಫ್ ಟೆಂಪರರಿನೆಸ್ ಇನ್ ಲಿವಿಂಗ್. ಓಕೆ, ಯಾವಾಗ ಯಾರು ಸಾಯ್ತಾರೆ ಅಂತ ಗೊತ್ತಿಲ್ಲ ಜನಕ್ಕೆ, ಯಾವಾಗ ಎಷ್ಟು ದಿನ ಬದುಕಿರ್ತಾರೆ ಅಂತ ಗೊತ್ತಿರೋದಿಲ್ಲ. ಇಟ್ ಬಿಕಮ್ಸ್ ವೆರಿ, ತುಂಬಾ ಅನಿಶ್ಚಿತ ಅನ್ಸೋದಕ್ಕೆ ಲೈಫ್ ಸ್ಟಾರ್ಟ್ ಆಗುತ್ತೆ 20th ಸೆಂಚುರಿಯ ಬಿಗಿನಿಂಗ್ ಅಲ್ಲಿ. ಹಾಗಾಗಿ ಈ ಮೌಲ್ಯಗಳನ್ನ ಕಳ್ಕೊಳ್ತಿರುವಂತ ಕಾಲದಲ್ಲಿ T.S. Eliot ಹೇಳ್ತಾನೆ ದಟ್ ಫಾರ್ ಎವ್ರಿ ಫಿಲಾಸಾಫಿಕಲ್ ಕ್ವಶನ್ ಆಫ್ ದಿ ವೆಸ್ಟ್, ದಿ ಈಸ್ಟ್ ಹ್ಯಾಸ್ ದಿ ಆನ್ಸರ್ಸ್ ಅಂತ ಹೇಳಿ ಅವನು ಸ್ವತಃ T.S. Eliot ಬನಾರಸ್ ಹಿಂದೂ ಯೂನಿವರ್ಸಿಟಿಗೆ ಬಂದು ವೇದಗಳ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ, ಸಂಸ್ಕೃತವನ್ನ ಕಲಿತು. ಇಲ್ಲಿ ಈಸ್ಟ್ ಅಲ್ಲಿ ಇದಕ್ಕೆ ಏನಾದ್ರು ನಮ್ಮ ಫಿಲಾಸಾಫಿಕಲ್ ಕ್ವಶನ್ಸ್ಗೆ, ಲೈಫಿನ ಫಿಲಾಸಾಫಿಕಲ್ ಕ್ವಶನ್ಸ್ಗೆ ಆನ್ಸರ್ಸ್ ಏನಾದ್ರು ಸಿಗ್ಬಹುದಾ? ಈ ಅನಿಶ್ಚಿತತೆಗೆ, ಇನ್ಕನ್ಸಿಸ್ಟೆನ್ಸಿಗೆ, ಈ ಫ್ರಾಗ್ಮೆಂಟೆಡ್ ಲೈಫಿಗೆ ಏನಾದ್ರು ನಮಗೆ ಏನಾದ್ರು ಸೊಲ್ಯೂಷನ್ಸ್ ಸಿಗ್ಬೋದು ಅಂತ ಯೋಚನೆ ಮಾಡ್ತಾನೆ. ಹಾಗಾಗಿ ವೆಸ್ಟ್ ಲ್ಯಾಂಡ್ ಅಲ್ಲಿ ಶಾಂತಿ 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 ಅಂತ ಹೇಳಕ್ ಸ್ಟಾರ್ಟ್ ಮಾಡ್ತಾನೆ. ಲಾಸ್ಟಿಗೆ ತತ್ತ ದಯದ್ವಂ ದಮ್ಯತಃ ಬಗ್ಗೆ ಮಾತಾಡ್ತಾನೆ. ಸೇಮ್ ವರ್ಡ್ಸ್ ನ ಇನ್ಸರ್ಟ್ ಮಾಡ್ತಾನೆ ಪೋಯಮ್ಸ್ ಅಲ್ಲಿ, ದತ್ತ ದಯದ್ವಂ ದಮ್ಯತಃ ಅಂತ ಉಪನಿಷತ್ನ ಕೆಲವು ವರ್ಡ್ಸ್ ನ ಅಲ್ಲಿ ಹೇಳಿ ಟ್ರೈ ಮಾಡ್ತಾರೆ. ದಿಸ್ ಇನ್ಕನ್ಸಿಸ್ಟೆನ್ಸಿ ಇನ್ ಲೈಫ್ ಇದೆಯಲ್ಲ, ಲೂಸಿಂಗ್ ಆಲ್ ದ ವ್ಯಾಲ್ಯೂಸ್ ಅಂಡ್ ಟ್ರೈಂಗ್ ಟು ಲೀಡ್ ದ ಲೈಫ್ ಟು ದ ಟ್ರೆಕ್ಸ್. ಎಲ್ಲ ಅಡ್ವೆಂಚರ್ಸ್ ನನಗೆ ಬೇಕು, ಎಲ್ಲದನ್ನು ಸ್ವಲ್ಪ ಸಮಯದಲ್ಲೇ ಪಡಿಬೇಕು ಅನ್ನುವಂತ ಒಂದು ಆಸ್ಪಿರೇಷನ್ ಇದೆಯಲ್ಲ, ಅನ್ಲಿಮಿಟೆಡ್ ಆಸ್ಪಿರೇಷನ್ ಇದೆಯಲ್ಲ, ಮತ್ತೆ ಓವರ್ ಆಂಬಿಷಿಯಸ್ನೆಸ್ ಇದೆಯಲ್ಲ ಯುರೋಪಿಯನ್ಸ್ ಅಲ್ಲಿ ಮತ್ತೆ ಅಮೆರಿಕದಲ್ಲಿ, ಇದಕ್ಕೆ ಆನ್ಸರ್ಸ್ ನ ಪಡಿಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಡೈಲನ್ ಥಾಮಸ್ ಆಲ್ಸೋ ಲೀವ್ಸ್ ಎ ವೆರಿ ಅನ್ಫುಲ್ಫಿಲ್ಡ್ ಲೈಫ್, ಆಕ್ಚುಲಿ ಪರ್ಸನಲ್ ಲೈಫ್ ಕೂಡ. 38-39 ಇಯರ್ಸ್ಗೆ ಸತ್ತೋಗೋದ್ರಿಂದ, ಸುಮಾರಷ್ಟು ಸಬ್ಸ್ಟೆನ್ಸ್ ಅಬ್ಯೂಸ್ ಮಾಡಿ, ಆಲ್ಕೋಹಾಲ್ ಕನ್ಸಂಪ್ಷನ್ ಇಂದ ಪರ್ಸನಲ್ ಲೈಫೇ ಅವನಿಗೆ ತುಂಬಾ ಅನಿಶ್ಚಿತತೆ ಅಂತ ಅನ್ಸುತ್ತೆ. ಹಾಗಾಗಿ ಈ ಆಲ್ಸೋ ಹಿಮ್ಸೆಲ್ಫ್ ಈಸ್ ನಿಯರಿಂಗ್ ಡೆತ್ ಅಲ್ಲಿ. ಹಾಗಾಗಿ ಡು ನಾಟ್ ಗೋ ಜೆಂಟಲ್ ಇನ್ ಟು ದಟ್ ಟೈಟಲ್ ಇಟ್ ಸೆಲ್ಫ್. ನೀವು ಟೈಟಲ್ ನೋಡಬಹುದು, ಡು ನಾಟ್ ಗೋ ಜೆಂಟಲ್ ಇನ್ ಟು ದಟ್ ಗುಡ್ ನೈಟ್, ಡು ನಾಟ್ ಬಿ ಜೆಂಟಲ್ ಟು ದಿ ಡೆತ್ ಅಂತ ಹೇಳಿ. ಗುಡ್ ನೈಟ್ ಇಟ್ ಸೆಲ್ಫ್ ಹ್ಯಾಸ್ ದಿ ಇಟ್ಸ್ ಅನ್ ಆಕ್ಸಿಮೋರಾನ್ ಅಂತ ಹೇಳ್ಬೋದು. ಓಕೆ, ಇಲ್ಲಿ ಅದನ್ನೇ ನಾವೇನಾದ್ರೂ ಆಕ್ಸಿಮೋರಾನ್ ಅಂತ ತಗೊಂಡ್ರೆ, ಆಪೋಸಿಟ್ ಕ್ವಾಲಿಟೀಸ್ ಕಮಿಂಗ್ ಟುಗೆದರ್ ಅಂತ. ಫಾರ್ ಎಕ್ಸಾಂಪಲ್ ಬರ್ನ್ ಬ್ರೈಟ್ ಇಸ್ ಆಕ್ಸಿಮೋರಾನ್. ಐ ಡೋಂಟ್ ಹ್ಯಾವ್ ಟು ಎಕ್ಸ್ಪ್ಲೈನ್ ದಟ್. ಇಲ್ಲಿ ಗುಡ್ ನೈಟ್ ಅನ್ನೋದು ನಾವು ದಿನ ಗುಡ್ ನೈಟ್ ಹೇಳ್ತಾ ಇರ್ತೀವಿ ಎಲ್ರಿಗೂ. ಓಕೆ, ಗುಡ್ ನೈಟ್ ನೋಡ್ಕೊಳ್ತೀವಿ. ಆದ್ರೆ ದಿಸ್ ಈಸ್ ದ ಲಾಸ್ಟ್ ನೈಟ್ ಆಕ್ಚುಲಿ ಈಸ್ ಟಾಕಿಂಗ್ ಅಬೌಟ್ ದಿ ಡೆತ್, ದಿ ಪರ್ಮನೆಂಟ್ ನೈಟ್ ವೇರ್ ಯು ಡೋಂಟ್ ವೇಕ್ ಅಪ್, ಅಂಡ್ ಇಟ್ ಈಸ್ ನಾಟ್ ಗುಡ್ ಅಂತ ಹೇಳ್ತಾರೆ. ಇಟ್ಸ್ ನಾಟ್ ಗುಡ್. ಓಕೆ, ದಿ ನೈಟ್ ಈಸ್ ನಾಟ್ ಗುಡ್ ಬಿಕಾಸ್ ಯು ಆರ್ ನಾಟ್ ಟ್ರೈಂಗ್ ಟು ವೇಕ್ ಅಪ್ ಇನ್ ದ ಮಾರ್ನಿಂಗ್. ಓಕೆ, ಹಾಗಾಗಿ ಈ ಗುಡ್ ಮತ್ತೆ ನೈಟ್ ಎರಡು ಆಪೋಸಿಟ್ ಕ್ವಾಲಿಟೀಸ್ ನ ಒಟ್ಟಿಗೆ ತೆಗೆದುಕೊಂಡು ಬರೋದಕ್ಕೆ ನೋಡ್ತಾನೆ. ಬಟ್ ಅಂಡ್ ಈ ಆಲ್ಸೋ ಟೆಲ್ಸ್ ಇನ್ ದ ಟೈಟಲ್, ಈ ಸೆಟ್ಸ್ ಎ ಮೂಡ್ ಇನ್ ದ ಟೈಟಲ್ ಇಟ್ ಸೆಲ್ಫ್ ಅಲ್ಲಿ ಇಡೀ ಪೋಯಮ್ ನ ಮೂಡ್ ನ ಸೆಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಜೆಂಟಲ್ ಆಗಿ ಇರುವಂತ ಅವಶ್ಯಕತೆ ಇಲ್ಲ ಅಂತೆ. ದಿಸ್ ಈಸ್ ಆಪೋಸಿಟ್ ಟು ದಿ ಈಸ್ಟರ್ನ್ ವ್ಯಾಲ್ಯೂಸ್. ಈಶಾನ್ಯ ದೇಶಗಳಲ್ಲಿರುವಂತಹ ವ್ಯಾಲ್ಯೂ ಸಿಸ್ಟಮ್ಗೆ ಚೈನಾ, ಇಂಡಿಯಾ, ಬೇರೆ ಕಡೆ ಎಲ್ಲ ಇರುವಂತಹ ಜಾಪನೀಸ್ಗೆ ಇರುವಂತಹ ಒಂದು ವಿಷನ್ನೇ ಬೇರೆ, ಅದರ ಪರ್ಸೆಪ್ಷನ್ನೇ ಬೇರೆ, ಡೆತ್ ಬಗ್ಗೆ ಇರುವಂತಹ ಪರ್ಸೆಪ್ಷನ್ನೇ ಬೇರೆ. ನಾವು ಡೆತ್ ಅನ್ನ ಒಪ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ, ಅದು ಪಾರ್ಟ್ ಅಂಡ್ ಪಾರ್ಸಲ್ ಅಂತ ಟ್ರೈ ಮಾಡ್ತೀವಿ, ಇಂಟಗ್ರಲ್ ಪಾರ್ಟ್ ಆಫ್ ಲೈಫ್ ಅಂತ ನಮ್ಮ ಫಿಲಾಸಫಿ ಹೇಳ್ಕೊಡುತ್ತೆ. ಆದ್ರೆ ವೆಸ್ಟರ್ನ್ ಫಿಲಾಸಫಿ ಏನಿರುತ್ತೆ ಅಂದ್ರೆ ಯು ಹ್ಯಾವ್ ಟು ಫೈಟ್ ಡೆತ್ ಅಂತ. ಓಕೆ, ಫೈಟ್ ಡೆತ್, ಡೋಂಟ್ ಅಕ್ಸೆಪ್ಟ್ ಇಟ್ ಸೋ
ಈಸಿಲಿ ಅಂತೇಳಿ. ಮೋಸ್ಟ್ಲಿ ಎಲ್ಲಾ ಹ್ಯೂಮನ್ ಬೀಯಿಂಗ್ಸಿಗೂ ಇದೇ ಆದಂತಹ ಕೊನೆಯಲ್ಲಿ ಸುಮಾರಷ್ಟು ಫಿಲಾಸಫಿನ ಮಾತಾಡ್ಬೋದು, ಆದ್ರೆ ಡೆತ್ ಹತ್ರ ಬರ್ತಾ ಇದ್ದ ಹಾಗೆ ನಾವು ಕೂಡ ಡೆತ್ ನ ರೆಸಿಸ್ಟ್ ಮಾಡ್ಬೋದೇನು. ಈ ಒಂದು ಲೈಫ್, ಡೆತ್ ಮತ್ತೆ ರಿಗ್ರೆಟ್ ಬಗ್ಗೆ ಈ ಒಂದು ಪೋಯಮ್ ಮಾತಾಡುತ್ತೆ. ಓಕೆ, ನೀವು ಪೋಯಮ್ ಓದಿದ್ರೆ ಇಟ್ಸ್ ಎ ಕೈಂಡ್ ಆಫ್ ವಿಲನಲ್ ಅಂತ ಈ ಒಂದು ಪೋಯಮ್ ನ ಸ್ಟ್ರಕ್ಚರ್ ವಿಲನಲ್. ಓಕೆ, ಫಾರ್ ಎಕ್ಸಾಂಪಲ್ ಈಗ ಪೆಟ್ರಾರ್ಕನ್ ಸಾನೆಟ್ಸ್ ಇರ್ಬೋದು, ಆತರ ಸಾನೆಟ್ಸ್ ಇನ ಫಾರ್ಮ್ ಏನಿದೆ ಅದೇ ತರ ಇದೊಂದು ವಿಲನಲ್ ಪೋಯಮ್ ಅಂತ ಕರಿಬಹುದು, ವಿಲನಲ್ ಸ್ಟ್ರಕ್ಚರ್ ಅಂತ. ಫಾರ್ ಎಕ್ಸಾಂಪಲ್ ಯು ಹ್ಯಾವ್ 1 2 3 4 5 ಸ್ಟ್ಯಾನ್ಸಾ ಇದೆ ಇದರಲ್ಲಿ ಆಫ್ 3 ಲೈನ್ಸ್. ದಿಸ್ ಈಸ್ ಕಾಲ್ಡ್ ಟರ್ಸೆಟ್. 5 ಟರ್ಸೆಟ್ಸ್ ಇರುತ್ತೆ, ಮತ್ತೆ ಒಂದು ಕ್ವಾರ್ಟರೈನ್ ಇದೆ ಲಾಸ್ಟ್ ಸ್ಟ್ಯಾನ್ಸಾದಲ್ಲಿ, ಒಂದು 4 ಲೈನ್ ಸ್ಟ್ಯಾನ್ಸಾ ಇದೆ. ಫಾರ್ ಎಕ್ಸಾಂಪಲ್ ಈಗ ಒಂದೊಂದು ಟರ್ಸೆಟ್ ಒಂದು ಪೋಯಮ್ ಆಗ್ಬಹುದು ಫ್ರಾನ್ಸ್ ಅಲ್ಲಿ. ಅದೇ ತರ ಇಲ್ಲಿ ಒಂದು 5 ಟರ್ಸೆಟ್ಸ್ ಇರುತ್ತೆ, ಒಂದು ನಮಗೆ ಲಾಸ್ಟ್ ಅಲ್ಲಿ ಒಂದು ಕ್ವಾರ್ಟರೈನ್ ಇದೆ. ಈ ಪೋಯಮ್ ಅಲ್ಲಿ ನಾವು ನೋಡ್ತಾ ಹೋದ್ರೆ 2 ಲೈನ್ಸ್ ಇದೆ, ನೀವು 2 ಲೈನ್ ಅನ್ನ ರಿಫ್ರೈನ್ ತರ ತಗೋಬಹುದು. ರಿಫ್ರೈನ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಹೇಳ್ತಾ ಹೋಗ್ತಾನೆ ಫಸ್ಟ್ ಸ್ಟ್ಯಾನ್ಸಾದಲ್ಲಿ, ಡು ನಾಟ್ ಗೋ ಜೆಂಟಲ್ ಇನ್ ಟು ದಟ್ ಗುಡ್ ನೈಟ್. ಓಕೆ, ನಿಮಗೆ ಅದನ್ನ ಒಪ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ನೀವು ಡೆತ್ ಅನ್ನ ಅಷ್ಟು ಈಸಿಯಾಗಿ ವಿತೌಟ್ ಫೈಟಿಂಗ್, ವಿತೌಟ್ ರೆಸಿಸ್ಟಿಂಗ್, ವಿತೌಟ್ ಪ್ರೊಟೆಸ್ಟ್ ಮಾಡ್ದಲೆ ಅದನ್ನ ಆರಾಮಾಗಿ ಈಸಿಯಾಗಿ ಒಪ್ಕೊಳ್ಳುವಂತ ಅವಶ್ಯಕತೆ ನಿಮಗಿಲ್ಲ. ಓಲ್ಡ್ ಏಜ್ ಶುಡ್ ಬರ್ನ್ ಅಂಡ್ ರೇವ್ ಅಟ್ ಕ್ಲೋಸ್ ಆಫ್ ಡೇ ಅಂತ ಈ 2 ವರ್ಡ್ಸ್ ನ ತಗೊಂಡ್ರೆ, ಬರ್ನ್ ಅಂಡ್ ರೇವ್ ಟಾಕ್ಸ್ ಅಬೌಟ್ ಕೈಂಡ್ ಆಫ್ ದಿ ಇನ್ಬಾರ್ನ್ ಸ್ಪಿರಿಟ್ ಇನ್ ದಿ ಹ್ಯೂಮನ್ ಬೀಯಿಂಗ್. ಓಕೆ, ಎಲ್ಲ ಹ್ಯೂಮನ್ ಬೀಯಿಂಗ್ಸಿಗೆ ಇರುವಂತಹ ಒಂದು ಅಡ್ವೆಂಚರಸ್ ಕ್ವಾಲಿಟಿ ಏನಿದೆಯಲ್ಲ, ನಾನು ಬದುಕಲೇಬೇಕು ಮತ್ತೆ ಸಾವನ್ನು ಅಷ್ಟು ಸುಲಭವಾಗಿ ನಾನು ಒಪ್ಕೊಳ್ಳೋದಿಲ್ಲ, ಇದರ ಎಗೇನ್ಸ್ಟ್ ಆಗಿ ಫೈಟ್ ಮಾಡ್ತೀನಿ ಅಂತೇಳಿ. ಓಕೆ, ಅಂತ ಒಂದು ಸ್ಪಿರಿಟ್ ಇದೆಯಲ್ಲ, ಅಂತ ಒಂದು ಇನ್ಬಾರ್ನ್ ಡಿವೈಸ್ ನಮ್ಮಲ್ಲಿ ಇದೆ ಅಂತ ಹೇಳ್ತಾನೆ. ದಟ್ಸ್ ವೈ ಹಿ ಸೇಸ್ ಓಲ್ಡ್ ಏಜ್ ಡು ನಾಟ್ ಗೋ ಜೆಂಟಲ್ ಇನ್ ಟು ದಟ್ ಗುಡ್ ನೈಟ್ ಅನ್ನೋ ಒಂದು ಲೈನ್, ಮತ್ತೆ ರೇಜ್ ಅಗೇನ್ಸ್ಟ್ ದ ಡೈಯಿಂಗ್ ಆಫ್ ದ ಲೈಟ್ ಅಂತ ಹೇಳ್ತಾರೆ. ಓಕೆ, ಲೈಟ್ ಮತ್ತೆ ಡಾರ್ಕ್ನೆಸ್ 2 ಮೆಟಫೋರ್ ಆಗಿ ಯೂಸ್ ಮಾಡ್ತಾನೆ. ಲೈಟ್ ಲೈಫಿಗೆ ಯೂಸ್ ಮಾಡ್ತಾನೆ, ನೈಟ್ ಡೆತ್ಗೆ ಮೆಟಫೋರ್ ಆಗಿ ಯೂಸ್ ಮಾಡ್ತಾನೆ. ಈ 2 ಲೈನ್ಸ್ ತುಂಬಾ ಇಂಪಾರ್ಟೆಂಟ್ ಈ ಪೋಯಮ್ ಅಲ್ಲಿ. ಇಟ್ ಈಸ್ ಬೀಂಗ್ ರಿಪೀಟೆಡ್ ಅಗೈನ್ ಅಂಡ್ ಅಗೈನ್ ಇನ್ ದ ಸ್ಟ್ಯಾನ್ಸಸ್ ದೇರ್. ಒಂದು ಸ್ಟ್ಯಾನ್ಸಾದಲ್ಲಿ ಡು ನಾಟ್ ಗೋ ಜೆಂಟಲ್ ಇನ್ ಟು ದಟ್ ಗುಡ್ ನೈಟ್ ಹೇಳ್ತಾನೆ, ಇನ್ನೊಂದು ಲೈನ್ ಅಲ್ಲಿ ರೇಜ್ ಅಗೇನ್ಸ್ಟ್ ದ ಡೈಯಿಂಗ್ ಆಫ್ ದ ಲೈಟ್ ಅಂತ ಹೇಳ್ತಾನೆ. ಡೈಯಿಂಗ್ ಆಫ್ ದ ಲೈಟ್ ಈಸ್ ದಿ ಡೈಯಿಂಗ್ ಆಫ್ ದ ಸ್ಪಿರಿಟ್ ಇನ್ ಅವರ್ ಲೈಫ್. ನಮ್ಮ ಲೈಫ್ ಅಲ್ಲಿ ಆ ಬೆಳಕು ಆರೋಗ್ತಾ ಇರೋದನ್ನ ನೋಡಿ ಸುಮ್ಮನಿರೋ ಅವಶ್ಯಕತೆ ನಮಗಿಲ್ಲ ಅಂತ ಹೇಳೋದಕ್ಕೆ ಟ್ರೈ ಮಾಡ್ತಾನೆ. ಓಕೆ, ವಿ ಹ್ಯಾವ್ ಟು ಫೈಟ್ ಅಗೇನ್ಸ್ಟ್ ಇಟ್. ಓಕೆ, ವಿ ಹ್ಯಾವ್ ಟು ಫೈಟ್ ಅಗೇನ್ಸ್ಟ್ ಇಟ್ ಟಿಲ್ ದ ಲಾಸ್ಟ್ ಮೊಮೆಂಟ್ ಅಂತ ಹೇಳ್ತಾನೆ. ಅಷ್ಟು ಸುಲಭವಾಗಿ ನಮ್ಗೆ ಒಪ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತೇಳಿ. ಇದು ಕಾಮನ್ ಆಗಿ ನಾವು ಯಾವುದೇ ಪೋಯಮ್ಸ್ ನ ಲಿಟರೇಚರ್ ನ ತೆಗೆದುಕೊಂಡಾಗ ವಿ ಟಾಕ್ ಅಬೌಟ್ ಬೇಸಿಕಲಿ ಎವ್ರಿ ಲಿಟರರಿ ವರ್ಕ್ ಡೀಲ್ಸ್ ವಿತ್ ಎಕ್ಸಿಸ್ಟೆನ್ಸ್ ಅಂಡ್ ಎಸೆನ್ಸ್. ನಮ್ಗೆಲ್ಲರಿಗೂ ಗೊತ್ತಿದೆ. ಓಕೆ, ಒಂದು ಅಸ್ತಿತ್ವದಲ್ಲಿರುವಂತಹ ಅಸ್ತಿತ್ವಕ್ಕೆ ಬೇಕಾಗಿರುವಂತಹ ಒಂದು ಸ್ಪಿರಿಟ್, ಒಂದು ಬೆಳಕು, ಅದು ಎಸೆನ್ಸ್. ಈಗ ರೋಸ್ ಇದ್ದಾಗ, ಫಾರ್ ಎಕ್ಸಾಂಪಲ್ ರೋಸ್ ಇಸ್ ಅ ಫಿಸಿಕಲ್ ಎಕ್ಸಿಸ್ಟೆನ್ಸ್ ನೋಡೋದಿಕ್ಕೆ. ಅದು ಪ್ಲಾಸ್ಟಿಕ್ ರೋಸ್ ಇದ್ರೆ ಅದರಲ್ಲಿರೋ ಫ್ರಾಗ್ರೆನ್ಸ್ ಇರೋದಿಲ್ಲ. ದ ಫ್ರಾಗ್ರೆನ್ಸ್ ಇಸ್ ದ ಎಸೆನ್ಸ್ ಆಫ್ ದಟ್ ರೋಸ್. ಓಕೆ, ನಮ್ಮಲ್ಲಿರುವಂತಹ ಸೋಲ್ ಏನಿದೆ, ಸ್ಪಿರಿಟ್ ಏನಿದೆ, ಓಕೆ, ಆ ಸ್ಪಿರಿಟ್ ಏನಿದೆಯಲ್ಲ, ಆ ಸ್ಪಿರಿಟ್ ಎಸೆನ್ಸ್. ಓಕೆ, ಹಾಗಾಗಿ ದೇರ್ ಇಸ್ ಎ ಕೈಂಡ್ ಆಫ್ ಡೈಕೋಟಮಿ ಇಯರ್ ಬಿಟ್ವೀನ್ ದಿ ಎಕ್ಸಿಸ್ಟೆನ್ಸ್ ಅಂಡ್ ದಿ ಎಸೆನ್ಸ್. ಎಕ್ಸಿಸ್ಟೆನ್ಸ್ ನ ಅಷ್ಟು ಸುಲಭವಾಗಿ ನಾವು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೊತೆಗೆ ಅಂಟ್ಕೊಂಡು ಬಂದಿರುವಂತ ನಮ್ಮ ಬಾಡಿಯನ್ನ ಬಿಡೋದಿಕ್ಕೆ ಅಷ್ಟು ಸುಲಭ ಅಲ್ಲ, ಅಷ್ಟು ಸುಲಭವಾಗಿ ನಾವು ಬಿಡ್ಲೂಬಾರ್ದು ಅಂತ ಹೇಳ್ತಾನೆ. ಓಕೆ, ದೆನ್ ಹಿ ಸೇಸ್, ನೀವು ಪೋಯಮ್ ನಿಮ್ಮ ಹತ್ರ ಐತೆ, ವೈಸ್ ಮ್ಯಾನ್ ಒಂದು ಆರ್ಕಿಟೈಪ್ಸ್ ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಈ ಪೋಯಮ್ ಅಲ್ಲಿ. ಒಂದು ವೈಸ್ ಮೆನ್, ಡಿಫ್ರೆಂಟ್ ಟೈಪ್ಸ್ ಆಫ್ ಮೆನ್ ಬಗ್ಗೆ ಹೇಳ್ತಾನೆ. ಯಾವ್ಯಾವ ತರ ಜನ ವ್ಯಕ್ತಿತ್ವ ಉಳ್ಳಂತವ್ರು ಸಾವನ್ನ ಹೇಗೆ ತೆಗೆದುಕೊಳ್ತಾರೆ ಅಂತೇಳಿ. ಓಕೆ, ಬಿಕಾಸ್ ಹಿ ವಾಂಟ್ಸ್ ಟು ಬಿಗಿನ್ ಫ್ರಮ್ ದ ಎಂಡ್. ಯಾರಿಗೆ ಸಾವಿನ ಬಗ್ಗೆ ಸುಮಾರಷ್ಟು ಆಸಕ್ತಿ ಇರುತ್ತೆ, ಅವ್ರ ಜೀವನವನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ. ಬ್ರೀಫ್ ಲೈಫ್ ಇರಬಹುದು. ಫಾರ್ ಎಕ್ಸಾಂಪಲ್, ಯು ಲಿವ್ ಫಾರ್ 30 years or 40 years or 50 years or 20 years. ಹೌ ಯು ಲಿವ್ ಬಿಕಮ್ಸ್ ಇಂಪಾರ್ಟೆಂಟ್ ಅಂತ ಏನ್ ಹೇಳಕ್ ಟ್ರೈ ಮಾಡ್ತಾನೆ. ಓಕೆ, ಇಫ್ ಯು ಹ್ಯಾವ್ ದಿ ಡೆತ್ ಆಸ್ ಎ ಪ್ರಿಯಾಕ್ಯುಪೇಷನ್, ಒಂದ್ ದಿವಸ ಸಾಯ್ತೀನಿ ಅಂತ ನಮ್ಗೇನಾದ್ರೂ ಗೊತ್ತಿದ್ರೆ, ಅದ್ರ ಬಗ್ಗೆ ಅರಿವಿದ್ರೆ, ಅದ್ರ ಬಗ್ಗೆ ಯಾವಾಗ್ಲೂ ನಮ್ಮ ಬ್ಯಾಕ್ ಆಫ್ ದ ಮೈಂಡ್ ಅಲ್ಲಿ ಅದು ನಮ್ಮನ್ನ ಕಾಡ್ತಾ ಇದ್ರೆ,
we want to try and use the entire spirit, entire talent, okay, all the energy we try to put in as in a brief life, so that we can achieve everything before that time of death ಅಂತ. ಓಕೆ, ಆ ಸ್ಪಿರಿಟ್ ಬಗ್ಗೆ ಮಾತಾಡ್ತಾನೆ. ಏನು ಬರೀ ಡೆತ್ ಅನ್ನ ನಾವು ಒಪ್ಕೊಳ್ಳೋದಿಲ್ಲ, ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಅಂದ್ರೆ ಅರ್ಥ, ಬಿಫೋರ್ ಡೆತ್ ವಿ ವುಡ್ ಲೈಕ್ ಟು ಅಚೀವ್ ಎವ್ರಿಥಿಂಗ್ ಇನ್ ಲೈಫ್ ಆಸ್ ಫಾರ್ ಆಸ್ ಪಾಸಿಬಲ್. ಏನೇನು ನಾನು ಗಳಿಸೋದಕ್ಕೆ ಟ್ರೈ ಮಾಡ್ತೀನಿ, ಏನೇನು ನೋಡ್ಲಿಕ್ಕೆ ಇಷ್ಟ ಇದೆ ನನಗೆ, ಏನೇನು ಅಚೀವ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ, ಏನೇನು ಕಲೀಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಿತ್ ವಿ ಡೋಂಟ್ ವಾಂಟ್ ಟು ಡೈ ವಿತ್ ರಿಗ್ರೆಟ್ ಅಂತಾನು ನಾವು ಇದನ್ನ ತಿಳ್ಕೊಬಹುದು. ಬರೀ ಡೆತ್ ಅನ್ನ ಒಪ್ಕೊಳ್ಳೋದಿಲ್ಲ, ನಾನು ಸಾವು ಬರ್ಬಾರ್ದು, ನನಗೆ ಈ ತರ ಇರಬೇಕು, ಸಾವು ಯಾಕೆ ಬರ್ಬೇಕು ನನಗೆ, ಈಗ 30 ವರ್ಷದ ಹಾಗೆ ನಾನು ಇನ್ನೊಂದು 50 ವರ್ಷ ಇರ್ಬೋದಾ, ಈ ಯೋಚನೆ ಬರೀ ಕಾಲ್ಪನಿಕ ಆಗತ್ತೆ. ಆದ್ರೆ ಇವನೇನ್ ಹೇಳಕ್ ಹೊರಟಿದ್ದಾನೆ ಅಂತಂದ್ರೆ, ಐ ಡೋಂಟ್ ವಾಂಟ್ ಟು ಡೈ ಎ ರಿಗ್ರೆಟ್ಫುಲ್ ಲೈಫ್ ಅಂತ. ಓಕೆ, ಸಾಯ್ಬೇಕಾದ್ರೆ ನಾನು ಪಶ್ಚಾತ್ತಾಪ ಇಟ್ಕೊಂಡು ಸಾಯುವ ಅವಶ್ಯಕತೆ ಇಲ್ಲ ಅಂತ ಹೇಳಿ, ಪಶ್ಚಾತ್ತಾಪದಿಂದ ಸಾಯೋದಕ್ಕೆ ನಂಗೆ ಇಷ್ಟ ಇಲ್ಲ ಅಂತ. ಪಶ್ಚಾತ್ತಾಪ ಹೇಗೆ ಬರೋಕ್ ಸಾಧ್ಯ ಅಂತಂದ್ರೆ, ನಾನು ಇದನ್ನ ಮಾಡ್ಬೇಕಾಗಿತ್ತು, ನಾನು PhD ಮಾಡ್ಬೇಕಾಗಿತ್ತು, ನಾನು ಡಿಲೀಟ್ ಮಾಡ್ಬೇಕಾಗಿತ್ತು, ನನಗೆ ಪ್ರಮೋಷನ್ ಆಗ್ಬೇಕಾಗಿತ್ತು, ಯಾಕಾಗ್ಲಿಲ್ಲ, ಅಥವಾ ಇಂಥದನ್ನ ನಾನು ಮತ್ತೆ ಮಾಡ್ಬೇಕಾಗಿತ್ತು, ಅಥವಾ ನನಗೇನೋ ಆಗ್ಬೇಕಾಗಿತ್ತು, ಅದಾಗಿಲ್ಲ, ಇದೆಲ್ಲದನ್ನು ರಿಗ್ರೆಟ್. ಓಕೆ, ಆ ಸಾಯೋಕ್ಕಿಂತ ಮುಂಚೆ ನಾನು ಇದೆಲ್ಲದನ್ನು ಫುಲ್ಫಿಲ್ ಮಾಡ್ಕೊಳ್ಳೋದು ಬಿಡೋದು, ಇಟ್ ಈಸ್ ಲೆಫ್ಟ್ ಟು ಅವರ್ ಎಕ್ಸಿಸ್ಟೆನ್ಸ್. ಇಟ್ಸ್ ಎನ್ ಎಕ್ಸಿಸ್ಟೆನ್ಷಿಯಲ್ ಕ್ವಶನ್. ಇದು ಯಾರು ಇದಕ್ಕೆ ಕಾರಣ? ವೆದರ್ ಇಟ್ ಇಸ್ ಫೇಟ್, ವೆದರ್ ಐ ಆಮ್ ಮೈಸೆಲ್ಫ್, ನಾನೇ ಕಾರಣನ, ಅಥವಾ ಹಣೆಬರ ಕಾರಣನ, ಇನ್ಯಾರಾದ್ರೂ ಕಾರಣನ, ನನ್ನ ಡೆಸ್ಟಿನಿ ಕಾರಣನ? ಅಲ್ಲ, ನಾನೇ ಇದಕ್ಕೆ ಕಾರಣನಾಗ್ತೇನೆ. ಯಾವ್ದನ್ನ ನಾವು ಸಾಯ್ಬೇಕಾದ್ರೆ ನಾವು ಯಾವ್ದ್ರ ಬಗ್ಗೆ ಪಶ್ಚಾತ್ತಾಪ ಪಡ್ತೀವೋ ಅದೆಲ್ಲ ನಾವೇ ಕಾರಣ ಆಗ್ತೀವಿ. ಆ ಕಾರಣ ಮನಸ್ಸಲ್ಲಿ ಇಟ್ಕೊಂಡು, ರಿಗ್ರೆಟ್ ಇಟ್ಕೊಂಡು, ಗಿಲ್ಟ್ ಫೀಲಿಂಗ್ ಇಟ್ಕೊಂಡು ಸಾಯೋದಕ್ಕೆ ನಮ್ಗೆ ಇಷ್ಟ ಇಲ್ಲ ಅನ್ನುವಂತ ಒಂದು ಮೆಸೇಜ್ ನ ಇಲ್ಲಿ ಕಳಿಸ್ತಾರೆ. ಬರೀಕ್ಕಿಂತ ಮುಂಚೆ ಹೌ ಮಚ್ ವಿ ಹ್ಯಾವ್ ಫುಲ್ಫಿಲ್ಡ್. ಓಕೆ, ಫ್ರಮ್ ಮೊನ್ನೆ ನಾನು ಎಲ್ಲೋ ಒಂದು ಕಾಣ್ತಾ ಇದ್ದೆ, ಹ್ಯೂಮನ್ ಲೈಫ್ ಈಸ್ ಜಸ್ಟ್ ಎ ಡಿಸ್ಟೆನ್ಸ್ ಬಿಟ್ವೀನ್ ಬೀಯಿಂಗ್ ಬಾರ್ನ್ ಎಸ್ ಎ ಹ್ಯೂಮನ್ ಬೀಯಿಂಗ್ ಅಂಡ್ ಬೀಯಿಂಗ್ ಹ್ಯೂಮನ್ ಅಂತ. ಹ್ಯೂಮನ್ ಬೀಯಿಂಗ್ ಆಗಿ ಹುಟ್ಟಿ ಬೀಯಿಂಗ್ ಹ್ಯೂಮನ್ ಆಗುವುದೇ ಒಂದು ಲೈಫ್ ಅಂತ ಹೇಳಿ. ಹ್ಯೂಮನ್ ಬೀಯಿಂಗ್ ಆಗಿ ಹುಟ್ಟಿರ್ತೀವಿ, ಬೀಯಿಂಗ್ ಹ್ಯೂಮನ್ ಡಿಫರೆಂಟ್. ಬೀಯಿಂಗ್ ಹ್ಯೂಮನ್ ಆಗಿ ಸಾಯೋದಿದೆಯಲ್ಲ, ದಿಸ್ ಇಸ್ ಎ ಲೈಫ್ ಆಫ್ ಫುಲ್ಫಿಲ್ಮೆಂಟ್. ಓಕೆ, ಅಂದ್ರೆ ಮಾನವೀಯ ಮೌಲ್ಯಗಳೊಡನೆ ಮತ್ತೆ ಎಲ್ಲದನ್ನೂ ನಾನು ಎಲ್ಲಾ ತರದ ಜೀವನವನ್ನ ಜೀವನಿಸ್ತೀನಿ, ಮತ್ತೆ ಎಲ್ಲ ಆಯಾಮಗಳಲ್ಲಿ ಜೀವಿಸ್ತೀನಿ. ಓಕೆ, ಎಲ್ಲ ಆಯಾಮಗಳಲ್ಲಿ ಜೀವಿಸ್ತೀನಿ, ಎಲ್ಲದನ್ನೂ ನಾನು ಪಡೆಯಲಿಕ್ಕೆ ಟ್ರೈ ಮಾಡ್ತೀನಿ. ನನಗೆ ಏನೇನು ಇಷ್ಟ ಇದೆಯೋ, ಏನೇನು ನಾನು ಟ್ರೈ ಮಾಡ್ತಾ ಇದ್ದೀನಿ ಪಡೆಯಲಿಕ್ಕೆ, ಅದೆಲ್ಲದೂ ಪಡೆಯೋದು ನನ್ನ ಕೈಯಲ್ಲಿದೆ, ಎಕ್ಸಿಸ್ಟೆನ್ಸ್ ನ ಕೈಯಲ್ಲಿದೆ. ಅದಕ್ಕೆ ಅಲ್ಲಿ ಒಂದು ನಾಲ್ಕು ಆರ್ಕಿಟೆಕ್ಟ್ಸ್ ಜನರನ್ನ ಈ ಪೋಯಮ್ ಅಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಗುಡ್ ಮೆನ್, ವೈಲ್ಡ್ ಮೆನ್, ಗ್ರೇವ್ ಮೆನ್, ವಾಯ್ಸ್ ಮೆನ್. ಈ ವೈಸ್ ಮೆನ್, ಗುಡ್ ಮೆನ್, ವೈಲ್ಡ್ ಮೆನ್, ಗ್ರೇವ್ ಮೆನ್, ಈ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಜನರನ್ನ ಕ್ಯಾಟಗರೈಸ್ ಮಾಡ್ತಾ ಇದ್ದಾನೆ ಇಡೀ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ. ಫಾರ್ ಎಕ್ಸಾಂಪಲ್ ನೋಡಿ, ಸೆಕೆಂಡ್ ಸ್ಟ್ಯಾನ್ಸದಲ್ಲಿ ಹೇಳ್ತಾನೆ, ದೋ ವೈಸ್ ಮೆನ್ ಎಟ್ ದರ್ ಎಂಡ್ ನೋ ಡಾರ್ಕ್ ಈಸ್ ರೈಟ್ ಅಂತ. ವೈಸ್ ಮೆನ್ ಎಲ್ಲರೂ ತಿಳ್ಕೊಳ್ತಾರೆ ಡಾರ್ಕ್ ಈಸ್ ರೈಟ್. ಓಕೆ, ಸಾವು ಸರಿ, ಬಿಕಾಸ್ ದರ್ ವರ್ಡ್ಸ್ ಹ್ಯಾಡ್ ಫೋಕ್ಡ್ ನೋ ಲೈಟ್ನಿಂಗ್ ಡೇ. ಅಂದ್ರೆ ಅರ್ಥ, ವೈಸ್ ಮೆನ್ ಎಲ್ಲರೂ ಸಾಯಕ್ ಮುಂಚೆ ಒಂದು ರಿಗ್ರೆಟ್ ಮಾಡ್ತಾರಂತೆ, ತುಂಬಾ ಬುದ್ಧಿವಂತ ಜನರು. ಏನಂತ, ನಾನು ಇನ್ನೂ ಬುದ್ಧಿವಂತಿಕೆನ ಹಂಚ್ಬೇಕಾಗಿತ್ತು, ನನ್ನ ಬುದ್ಧಿವಂತಿಕೆ ಇನ್ನೂ ತಲುಪಿದೆಯೋ ಇಲ್ಲೋ ಅನ್ನುವಂತ ಅನ್ಫುಲ್ಫಿಲ್ಡ್ ಫೀಲಿಂಗ್ ಇದೆ. ನಾನು ಇನ್ನೂ ಕಲಿಬೇಕಾಗಿತ್ತೇನೋ, ನನ್ನ ಪ್ರಬುದ್ಧತೆ ಇನ್ನೂ ಜನಕ್ಕೆ ಹಂಚ್ಬೇಕಾಗಿತ್ತೇನೋ ಅನ್ನುವಂತ ಅವ್ರಿಗೂ ಫುಲ್ಫಿಲ್ಮೆಂಟ್ ಇಲ್ಲ, ವೈಸ್ ಮೆನಿಗೂ ಕೂಡ. ಓಕೆ, ಪ್ರಬುದ್ಧರಾಗಿ ಜೀವನ ನಡೆಸಿದಂತವ್ರು ಕೂಡ ಇನ್ನೂ ನಾನು ಕಲಿಬೇಕಾಗಿತ್ತು ಅಂತ. ಗುಡ್ ಮೆನ್ ದ ಲಾಸ್ಟ್ ವೇವ್ ಬೈ ಕ್ರೈಯಿಂಗ್ ಆಫ್ ಬ್ರೈಟ್ ದೇರ್ ಫ್ರೈಲ್ ಡೀಡ್ಸ್ ಮೈಟ್ ಹ್ಯಾವ್ ಡ್ಯಾನ್ಸ್ಡ್ ಇನ್ ಎ ಗ್ರೇನ್ ಬೇ ಅಂತ ಥರ್ಡ್ ಸ್ಟ್ಯಾನ್ಸದಲ್ಲಿ ಹೇಳ್ತಾನೆ. ಗುಡ್ ಮೆನ್ ಏನ್ ಯೋಚನೆ ಮಾಡ್ತಾರೆ, ನನ್ನ ಒಳ್ಳೆತನವನ್ನ ಇನ್ನೂ ಜನರು ಅರ್ಥ ಮಾಡ್ಕೊಳ್ಳಿಲ್ವೇನೋ, ನನ್ನ ಒಳ್ಳೆತನವನ್ನ ಇನ್ನೂ ಜನರಿಗೆ ಅರ್ಥ ಮಾಡಿಸ್ಬೇಕಾಗಿತ್ತೇನೋ, ಅಥವಾ ಒಳ್ಳೆ ಜನನ್ನ ಇನ್ನೂ ಸುಮಾರಷ್ಟು ಜನ ಮೀಟ್ ಮಾಡ್ಬೇಕಾಗಿತ್ತೇನೋ, ಅಂತ ಪ್ರಶಂಸೆ ನಂಗೆ ಸಿಗ್ಲಿಲ್ವೇನೋ ಅಂತ ಒಳ್ಳೆ ಜನನೂ ಕೂಡ ರಿಗ್ರೆಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರಂತೆ. ಮತ್ತೆ ಇನ್ನೊಂದು ತರದ ಜನರನ್ನ ಹೇಳ್ತಾನೆ, ವೈಲ್ಡ್ ಮೆನ್ ಹೂ ಕಾಟ್ ಅಂಡ್ ಸ್ಯಾಂಗ್ ದ ಸನ್ ಇನ್ ಫ್ಲೈಟ್ ಅಂತ ಹೇಳ್ತಾನೆ. ಓಕೆ, ಅಂಡ್ ಲರ್ನ್ ಟೂ ಲೇಟ್ ದೇ ಗ್ರೇವ್ಡ್ ಇಟ್ ಆನ್ ಇಟ್ಸ್ ವೇ ಅಂತ. ವೈಲ್ಡ್ ಮೆನ್ ಅಂತಂದ್ರೆ ಅಡ್ವೆಂಚರಸ್ ಮೆನ್, ಕೊಲಂಬಸ್ ತರ ಇರ್ಬೋದು, ಅಥವಾ ಮೌಂಟ್ ಎವರೆಸ್ಟ್ ನ ಹತ್ತದಂತವ್ರಾಗಿರ್ಬೋದು. ಓಕೆ, ಈ ವೈಲ್ಡ್ ಎಕ್ಸ್ಟೆನ್ಸಿಯಲ್ಲಿ ಎಂಜಾಯ್ಮೆಂಟ್ ಅಲ್ಲಿ ಉಳಿದಂತವ್ರಾಗಿರ್ಬೋದು. ಈ ವೈಲ್ಡ್ ಮೆನ್ ಕೂಡ ಅಡ್ವೆಂಚರಸ್ ಆಟಿಟ್ಯೂಡ್ ಇರೋಂಥವ್ರು.
ತುಂಬಾ ಸಾಹಸಿಗಳು ಕೂಡ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಏನಂತ, ನನಗೂ ಕೂಡ ಸಾವು ಬರಬಾರ್ದಾಗಿತ್ತು, ನನಗೂ ಸಾವು ಬರಬಾರ್ದು, ನಾನು ಇನ್ನೂ ಕೂಡ ಅಡ್ವೆಂಚರ್ಸ್ ನ ಮಾಡ್ಬೇಕಾಗಿತ್ತು ಅಂತ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಮತ್ತೆ ಗ್ರೇವ್ ಮೆನ್, ತುಂಬಾ ಸ್ಯಾಡ್ ಫೀಲಿಂಗ್ ಇರುವಂತಹ ಗ್ರೇವ್ ಮೆನ್ ಏನಿದ್ದಾರೆ, ಇನ್ನೂ ನನಗೆ ಸಂತೋಷ ಸಿಕ್ಲಿಲ್ಲ ಅನ್ನುವಂತಹ ಅಪೂರ್ಣತೆ, ಓಕೆ, ಅವರಲ್ಲೂ ಕೂಡ ಕಾಡ್ತಾ ಇದೆ ಅಂತೇಳಿ. ಓಕೆ, ಇದೆಲ್ಲ ಈ ಇಷ್ಟು ಜನರಲ್ಲಿ ಇರುವಂತಹ ಆಸೆ ಆಕಾಂಕ್ಷೆಗಳು ನಿನ್ನಲ್ಲಿ ಇರ್ಲಿ ಅಂತ ಹೇಳಿ ಅವ್ರ ತಂದೆ ಸಾಯುವ ಸಮಯದಲ್ಲಿ ನೀನ್ ಯಾಕೆ ಸಾಯ್ಬೇಕು, ನೀನ್ ಇನ್ನೂ ಫೈಟ್ ಮಾಡು ಅಂತ ಲಾಸ್ಟ್ ಟೈಮ್ದಲ್ಲಿ ಅವ್ರ ತಂದೆಗೆ ಹೇಳೋದಕ್ಕೋಸ್ಕರ ಇಷ್ಟು ಎಕ್ಸಾಂಪಲ್ಸ್ ನ ತಗೊಳ್ತಾ ಬರ್ತಾನೆ. ಓಕೆ, ಹಾಗಾಗಿ ಎಲ್ಲಾ ತರದ ಜನರಲ್ಲೂ ಕೂಡ ಈ ಸಾಯೋದ್ರ ಬಗ್ಗೆ ಈ ನೆಗೆಟಿವ್ ಆಟಿಟ್ಯೂಡ್ ಇದೆ. ಇನ್ನೂ ಕೂಡ ನಾನು ಏನು ಜೀವನವನ್ನ ಸಂಪೂರ್ಣವಾಗಿ ಜೀವಿಸಿಲ್ಲ ಅನ್ನುವಂತಹ ಅಪೂರ್ಣತೆ ಕಾಡ್ತಾ ಇರುತ್ತಂತೆ. ಓಕೆ, ದಿಸ್ ಫೀಲಿಂಗ್ ಇಸ್ ದೇರ್ ಇನ್ ಎವ್ರಿ ಹ್ಯೂಮನ್ ಬೀಯಿಂಗ್ ಅಂತ ಹೇಳೋದಕ್ಕೆ ಟ್ರೈ ಮಾಡ್ತಾನೆ. ವೆದರ್ ದೇ ಮೇ ಬಿ ವೈಸ್ ಮೆನ್ ಆರ್ ಗುಡ್ ಮೆನ್ ಆರ್ ವೈಲ್ಡ್ ಮೆನ್ ಆರ್ ಗ್ರೇವ್ ಮೆನ್. ಇದೆಲ್ಲದರ ಎಕ್ಸಾಂಪಲ್ ನ ತೆಗೆದುಕೊಂಡು ತನ್ನ ತಂದೆಗೆ ಮೋಟಿವೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಡೆತ್ ಬೆಡ್ ಅಲ್ಲಿರುವಂತ ತನ್ನ ತಂದೆಗೆ ಮೋಟಿವೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ನೀನು ಸಾಯುವ ಅವಶ್ಯಕತೆ ಇಲ್ಲ, ನೀನು ಫೈಟ್ ಮಾಡಿ, ಇನ್ನು ಬದುಕಬಹುದು, ನೀನು ಯಾವ್ದಕ್ಕೆ ಸಾವನ್ನ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದಕ್ಕೆ ಇಷ್ಟಪಡ್ತೀಯ ನೀನು ಅಂತ ಅವನು ಕೂಡ ಮೋಟಿವೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಓಕೆ, ಈ ಮೆಸೇಜ್ ಏನಪ್ಪ ಅವ್ರ ತಂದೆ ಕಳಿಸ್ತಾ ಇದ್ದಾನೆ ಅಂತಂದ್ರೆ, ತುಂಬಾ ಅರ್ಜೆನ್ಸಿ ಇದೆ, ನೀನ್ ನನಗೆ ಬೇಕೇ ಬೇಕು, ಮತ್ತೆ ಪ್ಯಾಷನೇಟ್ ಲೈಫ್ ನ ಲೀಡ್ ಮಾಡುವಂತಹ ಒಂದು ಮೆಸೇಜ್ ನ ಎಲ್ಲ ಯೂನಿವರ್ಸಲ್ ಆಗಿ ಎಲ್ಲ ಹ್ಯೂಮನ್ ಬೀಯಿಂಗ್ಸ್ ಗೆ ಒಂದು ಮೆಸೇಜ್ ನ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ನೀವು ಯಾರನ್ನೂ ಕೂಡ ಪಶ್ಚಾತ್ತಾಪದ ಸಾವನ್ನ ಸಾಯುವ ಅವಶ್ಯಕತೆ ಇಲ್ಲ, ಮತ್ತೆ ಸಾಯೋಕ್ಕಿಂತ ಮುಂಚೆ ಜೀವಿಸುವ ಅವಶ್ಯಕತೆ ಇದೆ. ಹೇಗ್ ಜೀವಿಸೋದು ಅಂತಂದ್ರೆ, ಸಂಪೂರ್ಣವಾಗಿ ತಮ್ಮ ಏನು ಆಸೆ ಆಕಾಂಕ್ಷೆಗಳಿದೆ, ವಿಷನ್ ಏನಿದೆ, ಆ ವಿಷನ್ ಅನ್ನ ರಿಯಲೈಸ್ ಮಾಡ್ಕೊಳ್ಳೋದಿಕ್ಕೆ, ತಮ್ಮ ಪೊಟೆನ್ಶಿಯಲ್ ನ ರಿಯಲೈಸ್ ಮಾಡ್ಕೊಳ್ಳೋದಿಕ್ಕೆ, ನಮ್ಮಲ್ಲಿರುವ ಪೂರ್ಣ ಪೊಟೆನ್ಶಿಯಲ್ ನ ನಾವು ರಿಯಲೈಸ್ ಮಾಡ್ಕೊಂಡಿರೋದಿಲ್ಲ. ಸುಮಾರಷ್ಟು ಕಾರಣಗಳಿಂದ ಅದನ್ನ ತಡೆ ಹಿಡಿದಿರ್ತೇವೆ. ಓಕೆ, ಸುಮಾರಷ್ಟು ಸಮಯದಲ್ಲಿ ಸಮಾಜನೂ ಕೂಡ ಅದನ್ನ ನಮ್ಮಲ್ಲಿ ತಡೆ ಹಿಡಿದಿರ್ಬೋದು, ಅಥವಾ ನಾವೇ ನಮ್ಮ ಲೇಸಿನೆಸ್ ಇಂದ ನಮ್ಗಿರುವಂತಹ ಏನು ಶಾರ್ಟ್ ಟರ್ಮ್ ಗೋಲ್ಸ್ ಇಂದ ಇರ್ಬೋದು, ವಿಷನ್ ಇಲ್ದಲ್ಲೇ ಇರ್ಬೋದು, ಅದನ್ನ ತಡೆದಿಟ್ಕೊಂಡಿರ್ತೀವಿ. ಇಷ್ಟೇ ಸಾಕು ನಮಗೆ ಅಂತೇಳಿ, ಇದಕ್ಕಿಂತ ಜಾಸ್ತಿ ಇನ್ನೇನ್ ಮಾಡ್ಬೇಕಾಗಿದೆ ಲೈಫಲ್ಲಿ ಅಂತೇಳಿ, ಮುಗ್ದೋಯ್ತು ನಮಗೆ ಅಂತೇಳಿ, ಇನ್ನೇನು ರಿಯಲೈಸ್ ಮಾಡ್ಕೊಳ್ಳೋದು ಏನು ಇಲ್ಲ. ರಿಟೈರ್ಮೆಂಟ್ ಅನ್ನೋದು ಒಂದನ್ನ ನಾವು ಗುರಿಯಾಗಿ ಇಟ್ಕೊಂಡು ಲೈಫನ್ನ ಸುಮಾರಷ್ಟು ಸತಿ ಲೈಫನ್ನ ಲೀಡ್ ಮಾಡ್ತಾ ಇದೀವಿ. ಓಕೆ, ಸುಮಾರಷ್ಟು ಜನ ಹೇಳ್ತಾರೆ ರಿಟೈರ್ ಆಗಿದೆ, ನಮ್ಗೆ ಏನ್ರಿ ಆಗಿದೆ, ನನ್ ಮೂವಿ ವಾಕಿಂಗ್ ಮಾಡ್ಕೊಂಡಿರ್ಬೋದು ಅಷ್ಟೇ ಅಂತೇಳಿ. ಓಕೆ, ಸುಮಾರಷ್ಟು ಜನ ರಿಟೈರ್ ಆದವ್ರು ನಾವು ಮೀಟ್ ಮಾಡ್ತಾ ಇರ್ತೀವಿ. ಓಕೆ, ಮೀಟ್ ಮಾಡಿದಾಗ ಹೇಳ್ತಾರೆ, ರಿಟೈರ್ ಆಯ್ತು, ನಾನು ಇನ್ನೇನ್ರಿ ಮಾಡ್ಬೇಕು ಅಂತೇಳಿ. ಹೊಸ ಪ್ರಾಜೆಕ್ಟ್ಸ್ ಯಾವ್ದು ಲೈಫಲ್ಲಿ ಇರೋದಿಲ್ಲ. ಓಕೆ, ಲೀಲಾ ಪ್ಯಾಲೇಸ್ ಓನರ್ ಇವತ್ತು ಲೀಲಾ ಪ್ಯಾಲೇಸ್ 5 ಸ್ಟಾರ್ ಹೋಟೆಲ್ ನ ಓನರ್ ಏನಿದ್ದಾರೆ, 62 years ರಿಟೈರ್ ಆದಾಗ ಆರ್ಮಿ ಆಫೀಸರ್ ಆಗಿ, ಅದಾದ್ಮೇಲೆ ಮಾಡಿದಂತ ಪ್ರಾಜೆಕ್ಟ್ ಇತ್ತು. ಆಲ್ ಓವರ್ ಇಂಡಿಯಾ ಏನು ಲೀಲಾ ಪ್ಯಾಲೇಸ್ 5 ಸ್ಟಾರ್ ಹೋಟೆಲ್ಸ್ ಇದೆ, ಗಂಡ ಹೆಂಡತಿ ಸೇರಿ ರಿಟೈರ್ ಆದ್ಮೇಲೆ ಮಾಡಿದಂತ ಪ್ರಾಜೆಕ್ಟ್ ಇದು. ಓಕೆ, ಇವತ್ತು ಆಲ್ ಓವರ್ ಇಂಡಿಯಾ ಸ್ಟಾರ್ ಹೋಟೆಲ್ಸ್ ಆಗಿ. ಅಂದ್ರೆ ಅರ್ಥ, ನಮ್ಮಲ್ಲಿರುವಂತ ಆಸೆ ಆಕಾಂಕ್ಷೆಗಳನ್ನ ಪೂರೈಸ್ಕೊಳ್ಳೋದು ಬಿಡೋದು ಅದು ನಮ್ಮ ಕೈಯಲ್ಲಿರುವಂತದ್ದು. ಓಕೆ, ಅದನ್ನ ನಾವು ಪೂರೈಸ್ಕೊಳ್ಳಿಲ್ಲ ಅಂತ ಅಂದಾಗ ವಿ ಡೈ ಎ ರಿಗ್ರೆಟ್ಫುಲ್ ಡೆತ್ ಅಂತ. ಓಕೆ, ಆ ರಿಗ್ರೆಟ್ ನಮ್ಮಲ್ಲಿ ಇರಬಾರ್ದು. ಮತ್ತೆ ನಮ್ಮ ಅಸ್ತಿತ್ವದ ಒಂದು ಶಕ್ತಿ, ಅಸ್ತಿತ್ವಕ್ಕಿರುವಂತಹ ಪ್ರೆಷಿಯಸ್ನೆಸ್ ಏನಿದೆಯಲ್ಲ, ದಟ್ ಈ ಕಾಲ್ಸ್ ಎಸ್ ಪ್ರೆಷಿಯಸ್ನೆಸ್ ಆಫ್ ಎಕ್ಸಿಸ್ಟೆನ್ಸ್ ಗೆ ಬೆಲೆ ಇರೋದು ಸಾಯೋದಕ್ಕಲ್ಲ. ಸಾಯಲೇಬೇಕಾಗತ್ತೆ ನಾವು, ಆದ್ರೆ ಸಾಯೋಕ್ಕಿಂತ ಮುಂಚೆ ಹೌ ಡಿಡ್ ಯು ಎಕ್ಸಿಸ್ಟ್, ವಿತ್ ವಾಟ್ ಕೈಂಡ್ ಆಫ್ ಎಸೆನ್ಸ್ ಅಂಡ್ ಫ್ರಾಗ್ರೆನ್ಸ್ ಯು ಎಕ್ಸಿಸ್ಟೆಡ್ ಇನ್ ದಿಸ್ ವರ್ಲ್ಡ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಯಾಕೆಂದ್ರೆ ಡೈಲನ್ ಥಾಮಸ್ 38 years ಸತ್ತೋಗ್ತಾನೆ. ಆದ್ರೆ ಬಿಫೋರ್ ದಟ್ ಈ ಬಿಕಮ್ಸ್ ಪಾಪ್ಯುಲರ್ ಇನ್ ಇಂಗ್ಲೆಂಡ್. ಓಕೆ, ಯು ವುಡ್ ಹ್ಯಾವ್ ಡೈಡ್ ಅರ್ಲಿ. ಓಕೆ, ಬಟ್ ಯು ಹ್ಯಾವ್ ರಿಯಲೈಸ್ ದ ಲೈಫ್ ಟು ಇಟ್ಸ್ ಡೆಪ್ತ್. ಆ ಒಂದು ಆಳಕ್ಕಿಳಿದು ಆ ಲೈಫ್ ಅನ್ನ ಎಂಜಾಯ್ ಮಾಡಿರ್ಬೋದು ಡೈಲನ್ ಥಾಮಸ್. ಓಕೆ, ಸಂಪೂರ್ಣವಾಗಿ ಎಂಜಾಯ್ ಮಾಡಿರ್ಬೋದು ಲೈಫ್ ಅನ್ನ, ಆದ್ರೆ ಅದರ ಆಳಕ್ಕಿಳಿದು ಎಂಜಾಯ್ ಮಾಡಿರ್ತಾರೆ. ನಾವ್ ಏನ್ ಮಾಡ್ಬೇಕು ಅಂತ ತುಂಬಾ ಪೂರ್ಣವಾಗಿ ಮಾಡಿರ್ತಾನೆ. ಓಕೆ, ಹಾಗಾಗಿ ಈ ಪೋಯಮ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ಪೀಸ್ಫುಲ್ ಆಗಿ ತುಂಬಾ ಬೇಗ ಸಾವನ್ನ ಒಪ್ಕೊಂಡು ಸ್ಲಿಪ್ ಆಗೋದು ಅವಶ್ಯಕತೆ ಇಲ್ಲ. ವಿ ಶುಡ್ ನಾಟ್ ಸ್ಲಿಪ್ ಅವೇ ಸೈಲೆಂಟ್ಲಿ ಇನ್ ಟು ದ ವರ್ಲ್ಡ್ ಆಫ್ ಡೆತ್ ಅಂತ. ಓಕೆ, ನನಗೆ ಸಾವಿನ ಬಗ್ಗೆ ತುಂಬಾ ಇಷ್ಟ ಇದೆ, ನಾನು ಬೇಗ ಸಾಯೋದಕ್ಕೆ ಇಷ್ಟಪಡ್ತೇನೆ ಅನ್ನೋದಕ್ಕಿಂತ ಅದಕ್ಕಿಂತ ಮುಂಚೆ ಬದುಕೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಓಕೆ, ಲೈಫ್ ಪ್ರೆಷಿಯಸ್ನೆಸ್ ಬಗ್ಗೆ, ಅದರಲ್ಲಿರುವಂತಹ ಏನು ಅಡ್ವೆಂಚರ್ ಇದೆ, ಏನೇನು ನಾನು ನೋಡಿಲ್ಲ, ಇನ್ನು ನನ್ನ ಕಣ್ಣುಗಳು ಇನ್ನೂ ಏನೇನು ನೋಡ್ಬೇಕು, ಹಾಗೆ ನನಗೆ ಇರುವಂತ ಸ್ಕಿಲ್ಸ್ ಏನೇನಿದೆ, ಏನೇನ್ ಕಲಿಬೋದು ನಾನು ಇನ್ನು ಸಾಯಕ್ಕಿಂತ ಮುಂಚೆ ಅಂತ ನಾವು ಯೋಚನೆ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾರೆ. ಇಲ್ಲಿ ಇಂಪಾರ್ಟೆಂಟ್ ಆಗಿ 2 ಮೆಟಫರ್ನ ನಾವು ನೋಡ್ಬೋದು, ನೈಟ್ ಮತ್ತೆ
ಲೈಟ್ ಈ ಪೋಯಮ್ ಅಲ್ಲಿ. ನೈಟ್ ಡೆತ್ ಅನ್ನ ಸಿಂಬಲೈಸ್ ಮಾಡುತ್ತೆ, ಲೈಟ್ ಲೈಫ್ ಅನ್ನ ಸಿಂಬಲೈಸ್ ಮಾಡ್ತಾ ಇದೆ. ಓಕೆ, ದಿ ಎಂಟೈರ್ ಪಾಯಿಂಟ್ ಟಾಕ್ಸ್ ಅಬೌಟ್ ಡಿಫೈನ್ಸ್ ಅಂಡ್ ರೆಸಿಸ್ಟೆನ್ಸ್ ಆಫ್ ಡೆತ್. ಡಿಫೈನ್ಸ್ ಅಂದ್ರೆ ಒಂದು ತಳ್ಳಿ ಹಾಕೋದು, ನೀನ್ ಈಗಲೇ ಬರಬೇಡ ಸಾವು ನೀನು. ಓಕೆ, ಇನ್ನೊಂದು ರೆಸಿಸ್ಟ್ ಮಾಡೋದು. ಓಕೆ, ನೀನ್ ಇನ್ನೂ ಬರಬೇಡ ಅಂದ್ರೆ ನಾನು ಸುಮ್ಮನೆ ಇರ್ತೀನಿ ಅಲ್ಲಿವರೆಗೂ ಅಂತ ಅಲ್ಲ, ನಾನ್ ಸಾಧನೆ ಮಾಡೋದು ಇನ್ನೂ ಬೇಕಾದಷ್ಟಿದೆ ಅಂತ. ಓಕೆ, ಇನ್ನೊಂದು ವಾರ ಸಿಕ್ಕರೆ ನಾನು ಇನ್ನಿಷ್ಟು ಸಾಧನೆ ಮಾಡ್ಬೇಕು ಅಂತ ಇದ್ದೀನಿ, ಇನ್ನಿಷ್ಟು ರಿಯಲೈಸ್ ಮಾಡ್ಕೊಳ್ಬೇಕು ಅಂತಿದ್ದೀನಿ ನನ್ನಲ್ಲಿರುವಂತ ಲೈಫ್ ನ ಪೊಟೆನ್ಶಿಯಲ್ ನ, ನನ್ನಲ್ಲಿರುವ ಸ್ಪಾರ್ಕ್ ಏನಿದೆಯಲ್ಲ, ಕಿಡಿ ಏನಿದೆಯಲ್ಲ, ಆ ಕಿಡಿಯನ್ನ ನಾನು ಇನ್ನೂ ರಿಯಲೈಸ್ ಮಾಡ್ಕೊಳ್ಬೇಕು ಅಂತಿದ್ದೀನಿ ಅಂತ ಹೇಳಿ. ನಾನು ಯಾರೋ ರಿಲೇಟಿವ್ಸ್ ಮೀಟ್ ಮಾಡ್ಬೇಕು ಅಂತಿದ್ದೀನಿ, ಇನ್ನೊಂದು ವಾರ ಲೇಟ್ ಆಗಿ ಸಾವಿಗೆ ಅಂತ ಹೇಳಕ್ ಆಗದಿಲ್ಲ. ಓಕೆ, ಇನ್ನೇನೋ ನಾನು ಕೇಸರಿ ಬಾತ್ ತಿನ್ಬೇಕು ಅಂತಿದ್ದೀನಿ, ಇನ್ನೇನೋ ನೋಡ್ಬೇಕು ಅಂತ ಇದ್ದೀನಿ ಹೋಗಿ. ಓಕೆ, ಇನ್ನೇನೋ ಸ್ವೀಟ್ ಗಳೆಲ್ಲ ಮಾಡಿಸ್ಕೊಂಡು ತಿನ್ಬಿಡ್ತೀನಿ, ಆಮೇಲೆ ಬಾ ನೀನು ಅಂತ ಸಾವಿಗೆ ಹೇಳೋದಲ್ಲ. ಇನ್ನೊಂದು ವಾರ ಸಿಕ್ಕರೆ ನಾನು ಇನ್ನೇನೇನು ರಿಯಲೈಸ್ ಮಾಡ್ಕೋಬಹುದು ಅಂತ. ಓಕೆ, ಫಾರ್ ಎಕ್ಸಾಂಪಲ್ ನಮಗೆ ಸುಮಾರಷ್ಟು ಪೋಸ್ಟ್ಪೋನ್ ಮಾಡ್ತಾ ಇರ್ತೀವಿ ಥಿಂಗ್ಸ್ ಅನ್ನು. ಓಕೆ, ದಟ್ ಈಸ್ ವಾಟ್ ದಿ ಪೋಯಮ್ ಸೆಂಡ್ಸ್ ದ ಮೆಸೇಜ್ ಟು ದಿ ಎಂಟೈರ್ ಹ್ಯೂಮನ್ ಮ್ಯಾನ್ ಕೈಂಡ್. ಏನಂತಂದ್ರೆ ಸುಮಾರಷ್ಟು ಪೋಸ್ಟ್ಪೋನ್ ಮಾಡ್ತಾ ಇರ್ತೀವಿ. ಪ್ರೊಕ್ರಾಸ್ಟಿನೇಷನ್ ಇಸ್ ದಿ ಬೇಸಿಕ್ ಎಲಿಮೆಂಟ್ ಇನ್ ಹ್ಯೂಮನ್ ಬೀಯಿಂಗ್. ಏನೋ ಬೇಸಿಕಲಿ ಹ್ಯೂಮನ್ ಬೀಯಿಂಗ್ ಇಸ್ ಲೇಸಿ. ಓಕೆ, ಯಾರು ಏನೋ ಕಷ್ಟಪಟ್ಟು ನಾವು ಮಾಡಲೇಬೇಕು ಅಂತ ನಾವು ಮಾಡೋದಿಲ್ಲ. ಒತ್ತಡ ಇದ್ರೆ ಮಾತ್ರ ಕೆಲಸ ಮಾಡ್ತೀವಿ ನಾವು ಅಷ್ಟೇ. ಲಾಸ್ಟ್ ಡೇಟ್ ಇದ್ರೆ ಮಾತ್ರ, ಸ್ಟಿಪ್ಯುಲೇಟೆಡ್ ಟೈಮ್ ಇದ್ರೆ ಮಾತ್ರ ನಾವೆಲ್ಲರೂ ಕೆಲಸ ಮಾಡೋದು. ಓಕೆ, ಇಷ್ಟನೇ ತಾರೀಕೊಳಗೆ ಮಾಡ್ಬೇಕು ಅಂತ ಇದ್ರೆ ಮಾತ್ರ ಮಾಡ್ತೀವಿ, ಇಲ್ಲ ಅಂತಂದ್ರೆ ಅದು ಪೋಸ್ಟ್ಪೋನ್ ಮಾಡ್ತಾನೆ ಹೋಗ್ತಾ ಇರ್ತೀವಿ. ಓಕೆ, ನಾವು ಯಾವಾಗ ಪೋಸ್ಟ್ಪೋನ್ ಮಾಡೋದಿಲ್ಲ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಮುಂದಿನ ತಿಂಗಳು 31ನೇ ತಾರೀಕು ನೀನ್ ಸತ್ತೋಗ್ತೀಯ ಅಂತ ಯಾರು ಹೇಳ್ತಾರೆ, 31ನೇ ತಾರೀಕು ನೀನ್ ಸತ್ತೋಗ್ತೀಯ ಅಂತ ಹೇಳಿ. ನಾವು 2 ವರ್ಷ 3 ವರ್ಷದಲ್ಲಿ ಮಾಡ್ತಿರುವಂತ ಗೋಲ್ಸ್ ಅನ್ನ ಒಂದೇ ತಿಂಗಳಲ್ಲಿ ಸೆಟ್ ಮಾಡ್ಕೊಳ್ತೀವಿ. 30 ದಿವಸದಲ್ಲಿ ಆ 3 ವರ್ಷದಲ್ಲಿ ಮಾಡ್ಬೇಕಾಗಿರುವ ಎಲ್ಲ ಕೆಲಸಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಹಗಲು ರಾತ್ರಿ ಮಲಗದಲ್ಲೇ ಟ್ರೈ ಮಾಡ್ತೀವಿ, ಯಾಕಂದ್ರೆ ಮುಂದಿನ ತಿಂಗಳು 31ನೇ ತಾರೀಕು ಸತ್ತೋಗ್ಬಿಡ್ತೀವಿ. ಓಕೆ, ಅದೇ ತರನೇ ಸಾವು ಬರೋದು ಗ್ಯಾರಂಟಿ ಇದೆ. ಆ ಸಾವಿನ ಮುಂಚೆ ನಾನು ಐ ಹ್ಯಾವ್ ಟು ಲೀಡ್ ಎ ಮೀನಿಂಗ್ಫುಲ್ ಲೈಫ್ ಅಂಡ್ ಎ ಪವರ್ಫುಲ್ ಲೈಫ್ ಅಂಡ್ ಎ ಲೈಫ್ ವಿಚ್ ಗಿವ್ಸ್ ಅಸ್ ಫುಲ್ಫಿಲ್ಮೆಂಟ್, ಕಂಟೆಂಟ್ಮೆಂಟ್. ಈ ಕಂಟೆಂಟ್ಮೆಂಟ್ ಮತ್ತೆ ಫುಲ್ಫಿಲ್ಮೆಂಟ್ ಇದೆಯಲ್ಲ, ಇದೆರಡು ನಮ್ಮಲ್ಲಿ ಎಲ್ಲ ಆಂಬಿಷನ್ಸ್ನು ನಾನು ಗೋಲ್ಸ್ ನ ರೀಚ್ ಮಾಡಿದೀನಿ ಅನ್ನುವಂತಹ ಒಂದು ತೃಪ್ತಿ ಇದ್ರೆ ಮಾತ್ರ ನಾವು ಸಂತೋಷವಾಗಿ ಸಾಯ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾನೆ. ಸಾವು ಬರೋದ್ ಬೇಡ ಅಂತ ಅಲ್ಲ. ಓಕೆ, ಇಟ್ಸ್ ಅನ್ ಇನ್ನೆವಿಟಬಲ್ ಎಂಡ್ ಆಫ್ ಎವ್ರಿ ಹ್ಯೂಮನ್ ಬೀಯಿಂಗ್ಸ್ ಲೈಫ್. ಓಕೆ, ನಾವು ಬೇಡ ಅಂದ್ರೆ ಬಂದೇ ಬರುತ್ತೆ. ಆದ್ರೆ ಅದಕ್ಕಿಂತ ಮುಂಚೆ ನಾವು ಏನೇನು ರಿಯಲೈಸ್ ಮಾಡ್ಕೊಂಡಿದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡೆತ್ ಆಗಿದ್ದೆ, ಪ್ರಾಕ್ಸಿಮಿಟಿ ಟು ಡೆತ್ ಅಂದ್ರೆ ಸಾವಿಗೆ ತುಂಬಾ ಹತ್ರ ಇರ್ಬೋದು ಅಥವಾ ಓಲ್ಡ್ ಏಜ್ ಇರ್ಬೋದು. ಓಲ್ಡ್ ಏಜ್ ಮತ್ತೆ ಪ್ರಾಕ್ಸಿಮಿಟಿ ಟು ಡೆತ್ ಇದೆಯಲ್ಲ, ಇದೆರಡೂ ಕೂಡ ನಾವು ಎರಡು ಸ್ಟೇಜ್ ಅಲ್ಲೂ ಕೂಡ ನಾವು ಸಾವಿಗೆ ಎದಲಿಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಆದ್ರೆ ಆ ಎದರಿಕೆಯಲ್ಲಿ ಬಾಳೋದಕ್ಕಿಂತ ಅದಕ್ಕಿಂತ ಮುಂಚೆ ತುಂಬಾ ಫಿಯರ್ಸ್ ಆಗಿ, ತುಂಬಾ ಇಂಟೆನ್ಸ್ ಆಗಿ ಲೈಫ್ ಅನ್ನ ಲೀಡ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ತುಂಬಾ ಫಿಯರ್ಸ್ ಆಗಿ, ಓಕೆ, ತುಂಬಾ ಟ್ರಸ್ಟ್ಫುಲ್, ನಾನೇನು ಸಾಧನೆ ಮಾಡ್ತೀನಿ, ತುಂಬಾ ಇಂಟೆನ್ಸ್ ಆಗಿ. ಓಕೆ, ಯಾವುದೇ ಕ್ಷಣವನ್ನು ಅನುಭವಿಸ್ಬೇಕಾದ್ರೆ ಅದ್ರ 100% ಐ ವಿಲ್ ಗಿವ್ 100% ಟು ದಿಸ್ ಮೊಮೆಂಟ್ ಅಂತೇಳಿ. ಓಕೆ, ನಾವಿಲ್ಲಾಂದ್ರೆ ಫಾಲ್ಸ್ ನೋಡ್ಬೇಕಾದ್ರೆ ಇನ್ನೇನು ಯೋಚನೆ ಮಾಡ್ತಾ ಇರ್ತೀವಿ. ವಿ ಡೋಂಟ್ ಗಿವ್ 100% ಟು ದಟ್ ಮೊಮೆಂಟ್. ಆ ಮೊಮೆಂಟಿಗೆ 100% ಕೊಡ್ತಾ ಇರೋದಿಲ್ಲ. ಅದು ಇಂಟೆನ್ಸ್ ಲಿವಿಂಗ್ ಅಂತ ಹೇಳ್ತೀವಿ. ಓಕೆ, ಯಾವುದೇ ಇರ್ಬೋದು. ಊಟ ಮಾಡ್ತಾ ಇರ್ಬೇಕಾದ್ರೆ ಫೋನ್ ನೋಡ್ತಾ ಇರ್ತೀವಿ, ಊಟನ 100% ಎಂಜಾಯ್ ಮಾಡ್ತಾ ಇರೋದು. ಓಕೆ, ದಟ್ಸ್ ಅನ್ ಇಂಟೆನ್ಸ್ ಲಿವಿಂಗ್. ಓಕೆ, ಇಂಥ ಗೋಲ್ಸ್ ಅನ್ನ ನಾನು 30ನೇ ತಾರೀಕೊಳಗೆ ಮಾಡ್ತೀನಿ ಅಂತ ಇದ್ರೆ ಅಡ್ವೆಂಚರ್ ಸ್ಪಿರಿಟ್ ಇರ್ಬೇಕಾಗತ್ತೆ. ಆ ಗೋಲ್ ಅನ್ನು ರೀಚ್ ಮಾಡ್ತೀನಿ ಅನ್ನುವಂತಹ ಒಂದು ಫೈಟಿಂಗ್ ನೇಚರ್ ಇರ್ಬೇಕಾಗತ್ತೆ. ಓಕೆ, ಅಂತ ಒಂದು ನೇಚರ್ ಇದ್ದಾಗ 30ನೇ ತಾರೀಕೊಳಗೆ ನಾನು ರಿಯಲೈಸ್ ಮಾಡಿದಾಗ ದಟ್ಸ್ ಇಂಟೆನ್ಸ್ ಲಿವಿಂಗ್. ಅದು ನಮಗೆ ಸಂತೋಷ ಕೊಡ್ತಾರೆ. ನಾನು ರಿಯಲೈಸ್ ಮಾಡಿದ್ದೀನಿ ಅಗೇನ್ಸ್ಟ್ ಆಲ್ ಆಡ್ಸ್. ಓಕೆ, ಯಾಕೆಂದ್ರೆ ಸ್ಟ್ರಗಲ್ ಇಲ್ದಲೆ ಸರ್ವೈವಲ್ ಇಲ್ಲ, ಸ್ಟ್ರಗಲ್ ಇಲ್ದಲೆ ಲೈಫ್ ಏನಿಲ್ಲ. ಓಕೆ, the person who fights against all the odds in life, that person dies a fulfilled life, and he tries to embrace death also very happily ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ. ಓಕೆ, ಹಾಗಾಗಿ ಈ ಡಿಫೈನ್ಸ್ ಮತ್ತೆ ರೆಸಿಸ್ಟೆನ್ಸ್ ಆಫ್ ಡೆತ್ ಇದೆಯಲ್ಲ, ದೋ ಡೆತ್ ಇಸ್ ಇನ್ನೆವಿಟಬಲ್ ಇರ್ಬೋದು ನಮ್ಮ ಲೈಫಲ್ಲಿ, ಆದ್ರೆ ಯು ಹ್ಯಾವ್ ಟು ಟ್ರೈ ಅಂಡ್ ಫುಲ್ಫಿಲ್ ದ ಲೈಫ್ಸ್ ಗೋಲ್ಸ್ ಅಂಡ್ ಆಂಬಿಷನ್ಸ್ ಬಿಫೋರ್ ದಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಓಕೆ, ಈ ಎಂಟೈರ್ ಪೋಯಮ್ ಅಲ್ಲಿ ನನಗೆ ಇಷ್ಟ ಆದಂತಹ ಲೈನ್ಸ್ ಏನಪ್ಪಾ ಅಂತಂದ್ರೆ, ರಿಫ್ರೈನ್ಸ್, ಲಾಸ್ಟ್ 2 ಲೈನ್ಸ್. ಡು ನಾಟ್ ಗೋ ಜೆಂಟಲ್ ಇನ್ ಟು ದಟ್ ಗುಡ್ ನೈಟ್. ರೇಜ್ ಅಂದ್ರೆ ಅದು ಪ್ರೊಟೆಸ್ಟ್ ಮಾಡು ಅಂತೇಳಿ, ತುಂಬಾ ರೇಜ್ ಮಾಡಿ ಅಗೇನ್ಸ್ಟ್ ದ ಡೈಯಿಂಗ್ ಆಫ್ ದ ಲೈಟ್. ಲಾಸ್ಟ್ ಕೊನೆ ಕ್ಷಣದಲ್ಲಿ
ಕೊನೆ ಸ್ಪಾರ್ಕ್ ಆಫ್ ಲೈಟ್ ಇರುವವರೆಗೆ ಫೈಟ್ ಮಾಡಿ ಬದುಕಬೇಕಾಗುತ್ತೆ. ಓಕೆ, ಆರಾಮಾಗಿ ಬರ್ಲಿ ಬಿಡು, ನಾನು ಈಗಲೂ ಸಾಯಕ್ ರೆಡಿ ಇದ್ದೀನಿ ಅನ್ನೋಷ್ಟು ಲೇಸಿನೆಸ್ ಮತ್ತೆ ಅಕ್ಸೆಪ್ಟ್ ಮಾಡ್ಕೊಳ್ಳುವಂತ ಪೀಸ್ಫುಲ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ದಿಸ್ ಇಸ್ ಈಸ್ಟರ್ನ್ ವ್ಯಾಲ್ಯೂ ಆಕ್ಚುಲಿ. ನಮ್ಮ ಈಶಾನ್ಯ ಮೌಲ್ಯಗಳೇನಪ್ಪಾ ಅಂತಂದ್ರೆ ಸಾವನ್ನ ತುಂಬಾ ಈಸಿಯಾಗಿ ಸಂತೋಷವಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಏನು ತಲೆ ಕೆಡಿಸ್ಕೋಬೇಡಿ ಅದ್ರ ಬಗ್ಗೆ. ಓಕೆ, ಅದು ಬಂದೇ ಬರುತ್ತೆ ಒಂದ್ ದಿವಸ, ಆರಾಮಾಗಿ ಜೀವನ ಮಾಡಿ ಅಂತ. ಓಕೆ, ಆದ್ರೆ ವೆಸ್ಟರ್ನ್ ಮತ್ತೆ ಅಮೆರಿಕನ್ ವ್ಯಾಲ್ಯೂಸ್ ಇಷ್ಟು ಸುಲಭವಾಗಿ ಲೈಫ್ ಬಗ್ಗೆ ತೆಗೆದುಕೊಳ್ಳೋದಿಲ್ಲ. ಓಕೆ, ಅವು ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಇದ್ರೆ ಅದು ರಾತ್ರಿ ಅದಕ್ಕೋಸ್ಕರ ನಿದ್ದೆ ಮಾಡ್ತೀವಿ. ಒಂದೇ ಒಂದು ಎಲಿಮೆಂಟ್ ತಗೊಂಡು ಸಾಧನೆ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. 40 years ಅದಕ್ಕೋಸ್ಕರ 50 years ಕಾಲ ಕಳೀತಾರೆ. ಜೇನ್ ಗುಡಲ್ ನೀವು ಗೊತ್ತಿರ್ಬೋದು, ಡಾಕ್ಟರ್ ಜೇನ್ ಗುಡಲ್ ಚಿಂಪ್ಯಾನ್ಸಿಸ್ ಬಗ್ಗೆ ಇದು ಮಾಡೋಕೆ ಟ್ರೈ ಮಾಡ್ತಾರೆ, ರಿಸರ್ಚ್ ಮಾಡೋದಕ್ಕೆ ಆಫ್ರಿಕಾದಲ್ಲಿ. 42 years ಕಂಟಿನ್ಯೂಸ್ ಆಗಿ ಚಿಂಪ್ಯಾನ್ಸಿಸ್ ಜೊತೆಗೆ ಇರ್ತಾರೆ. ಅಮೆರಿಕನ್ಸ್ ಮತ್ತೆ ಯುರೋಪಿಯನ್ಸ್ ಏನ್ ಯೋಚನೆ ಮಾಡ್ತಾರೆ ಅಂತಂದ್ರೆ ಒನ್ ಲೈಫ್ ಕ್ಯಾನ್ ಬಿ ಸ್ಪೆಂಡ್ ಟು ಅಂಡರ್ಸ್ಟ್ಯಾಂಡ್ ಓನ್ಲಿ ಒನ್ ಆಸ್ಪೆಕ್ಟ್ ಆಫ್ ಲೈಫ್ ಅಂತೆ, ಟು ಲರ್ನ್ ಓನ್ಲಿ ಒನ್ ಥಿಂಗ್ ಇನ್ ಡೆಪ್ತ್ ಅಂತೆ. ಓಕೆ, ಅದಕ್ಕೋಸ್ಕರ ಅಂತ ರಿಸರ್ಚರ್ಸ್ ಒಂದು ಸ್ಟೇಟ್ಮೆಂಟ್ಗೆ ವ್ಯಾಲ್ಯೂ ಯಾಕೆ ಇಂಟರ್ನ್ಯಾಷನಲ್ ವ್ಯಾಲ್ಯೂ ಗ್ಲೋಬಲ್ ವ್ಯಾಲ್ಯೂ ಇರುತ್ತೆ ಅಂತಂದ್ರೆ 40 years ಅದಕ್ಕೋಸ್ಕರ ಜೀವನವನ್ನ ಮುಡುಪಾಗಿರ್ತಾರೆ. ಲೈಫ್ ವಿಷನ್ ಮತ್ತೆ ಗೋಲ್ಸ್ ಎಲ್ಲದನ್ನು ಅದೆಲ್ಲ ಆಗಿರ್ತಾರೆ. ಎಷ್ಟು ಅಡ್ವೆಂಚರ್ ಬೇಕಾದ್ರೂ ಇರ್ಬೋದು, ಎಷ್ಟು ರಿಸ್ಕ್ ಬೇಕಾದ್ರೂ ಇರ್ಬೋದು. ಓಕೆ, ಆದ್ರೆ ಏಷ್ಯನ್ ವ್ಯಾಲ್ಯೂಸ್ ಆ ತರ ಅಲ್ಲ. ಅಷ್ಟೊಂದು ನಾವು ಸೀರಿಯಸ್ ಆಗಿ ಲೈಫ್ ಅನ್ನ ತೆಗೆದುಕೊಳ್ಳೋದಿಲ್ಲ. ಅಷ್ಟೊಂದು ನಾವು ತುಂಬಾ ಈಸಿಯಾಗಿ ತೆಗೆದುಕೊಳ್ತೀವಿ. ಒಂದ್ ಮನೆ ಕಟ್ಟಿದ್ರೆ ಆಯ್ತು, ಕಾರ್ ತಗೊಂಡ್ರಾಯ್ತು, ಮತ್ತೆ ಲಾಸ್ಟ್ ಮದುವೆ ಮಾಡಿದ್ರೆ ಆಯ್ತು, ರಿಟೈರ್ಡ್ ಲೈಫ್ ಆರಾಮಾಗಿ ಲೀಡ್ ಮಾಡಿ ವಾಕಿಂಗ್ ಮಾಡ್ತಾ ಸಾವನ್ನ ನಿರೀಕ್ಷೆ ಮಾಡ್ತಾ ಇರ್ಬಹುದು, ಯಾವ ಬೇಕಾದ್ರೂ ಬರಲಿ. ನಾಟ್ so easy enough for the Europeans and Americans. Okay, Columbus ಮತ್ತು ಅಮೆರಿಕ ನ್ಯೂಯಾರ್ಕ್ ತನಕ ಹೋಗ್ತಾನೆ ಅಂತಂದ್ರೆ ಹೊಸ ಲ್ಯಾಂಡ್ ಅನ್ನ ಕಂಡುಹಿಡಿಯಲಿಕ್ಕೆ ಅಮೆರಿಕನ. ಓಕೆ, ಈಗ್ಲಾದ್ರೂ ಮೊಬೈಲ್ ಫೋನ್ಸ್ ಇದೆ, ಈಗ್ಲಾದ್ರೂ ನೆಟ್ವರ್ಕ್ ಇದೆ, ಎಲ್ಲ ಇದೆ. ಆಗಿನ ಕಾಲದಲ್ಲಿ ಒಂದು ಮಾರಿನರ್ಸ್ ಕಂಪಾಸ್ ಇಟ್ಕೊಂಡು ವಾಸ್ಕೋಡಗಾಮ ಇಲ್ಲಿವರೆಗೂ ಬರ್ತಾನೆ ಅಂತಂದ್ರೆ ಅಂತ ವುಡನ್ ಬೋಟ್ಸ್ ಅಲ್ಲಿ. ಓಕೆ, ಯುರೋಪಿಯನ್ ಮತ್ತೆ ಅಮೆರಿಕದಲ್ಲಿರುವಂತಹ ಸ್ಪಿರಿಟ್ ಗೆ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಓಕೆ, ಎಲ್ಲಿಂದಾದ್ರೂ ಪಾಸಿಟಿವ್ಸ್ ನ ತೆಗೆದುಕೊಳ್ಬೇಕಾಗುತ್ತೆ ಅಂತ ಒಂದು ರೀಜನ್ಗೆ ಸೇರಿದಂತಹ ಪೋಯಿಟ್ಸ್ ಇವರೆಲ್ಲ. ಓಕೆ, W.B. Yeats ಅದಕ್ಕೋಸ್ಕರ ತನ್ನ ಥಿಂಗ್ಸ್ ಫಾಲ್ ಅಪಾರ್ಟ್ ಅಲ್ಲಿ ಹೇಳ್ತಾರೆ, ಥಿಂಗ್ಸ್ ಫಾಲ್ ಅಪಾರ್ಟ್, ದಿ ಸೆಂಟರ್ ಕೆನಾಟ್ ಹೋಲ್ಡ್, ಮಿಯರ್ ಅನಾರ್ಕಿ ಹ್ಯಾಸ್ ಲೂಸ್ಡ್ ಅಪಾನ್ ದ ವರ್ಲ್ಡ್. ಓಕೆ, ದಿ ಫ್ಯಾಲ್ಕನ್ ಕೆನಾಟ್ ಹಿಯರ್ ದ ಫ್ಯಾಲ್ಕನರ್. ಓಕೆ, ಇಂಥ ವ್ಯಾಲ್ಯೂಸ್ ನ ಕಳ್ಕೊಂತಾ ಇರುವಂತಹ ಸಮಯದಲ್ಲಿ, ತುಂಬಾ ಮೆಟೀರಿಯಲಿಸ್ಟಿಕ್ ಆಗ್ತಿರುವಂತಹ ಸಮಯದಲ್ಲಿ, ಓಕೆ, ಸಾವು ನಮ್ಗೆ ಒಳ್ಳೆಯ ಜೀವನವನ್ನ ನಡೆಸ್ಕೊಂಡು ಹೋಗೋದಕ್ಕೆ ಪ್ರೇರಣೆ ನೀಡಬೇಕು ಅನ್ನುವಂತಹ ಮೆಸೇಜ್ ನ ಡು ನಾಟ್ ಗೋ ಜೆಂಟಲ್ ಇನ್ ಟು ದಟ್ ಗುಡ್ ನೈಟ್ ಹೇಳ್ಕೊಡುತ್ತೆ. ನನಗೆ ಇನ್ನೊಂದು ಪೋಯಮ್ ನೆನ್ಪು ಬರುತ್ತೆ, ಫ್ರಾಸ್ಟ್ ನ ಇನ್ನೊಂದು ಪೋಯಮ್, ಸ್ಟಾಪಿಂಗ್ ಬೈ ವೂಡ್ಸ್ ಆನ್ ದ ಸ್ನೋ ಈವ್ನಿಂಗ್ ಬಗ್ಗೆ ನೆನ್ಪು ಬರುತ್ತೆ. ಇದನ್ನ ಓದ್ತಾ ಇದ್ರೆ ಲಾಸ್ಟ್ 4 lines ನಿಮಗೆ ನೆನ್ಪಿರ್ಬೋದು ಅನ್ಸುತ್ತೆ. ವಿ ಹ್ಯಾವ್ ಮೈಂಡ್ಸ್ ಟು ಗೋ ಬಿಫೋರ್ ವಿ ಸ್ಲೀಪ್, ಮೈಂಡ್ಸ್ ಟು ಗೋ ಬಿಫೋರ್ ವಿ ಸ್ಲೀಪ್ ಅಂತ. ಓಕೆ, ಇನ್ನು ಸುಮಾರು ದಿ ವೂಡ್ಸ್ ಆರ್ ಡಾರ್ಕ್, lovely, dark and deep. We have promises to keep. Okay, we have minds to go before we sleep, minds to go before we sleep ಅಂತ. ಈ 4 ಲೈನ್ ಲಾಸ್ಟ್ 4 ಲೈನ್ ನೆನ್ಪರ್ತ್ ನನಗೆ ರಾಬರ್ಟ್ ಫ್ರಾಸ್ಟ್ ನ. ಈ 4 ಲೈನ್ ಅನ್ನ ಎಷ್ಟು ಮೋಟಿವೇಶನ್ ಕೊಡುತ್ತೆ ಲೈಫ್ ಅಲ್ಲಿ ಅಂತಂದ್ರೆ, ಜವಾಹರ್ಲಾಲ್ ನೆಹರು ಸಾಯ್ಬೇಕಾದ್ರೆ ಈ ಪೋಯಮ್ ಅನ್ನ ಓದ್ತಾ ಇರ್ತಾರೆ ರಾತ್ರಿ ಮಲ್ಗಿ ಸಾಯ್ಬೇಕಾದ್ರೆ. ಬೆಳಗ್ಗೆ ಎದ್ದು ನೋಡಿದಾಗ ಅವರ ಬೆಡ್ಡಿನ ಪಕ್ಕ ಒಂದು ಪೆನ್ ಬುಕ್ ಅಲ್ಲಿ ಇರುತ್ತೆ, ಪೊಯಿಟ್ರಿ ಕಲೆಕ್ಷನ್ ಬುಕ್ ಅಲ್ಲಿ. ಆ ಬುಕ್ ಅನ್ನು ತೆಗೆದು ನೋಡಿದಾಗ ಈ ಪೋಯಮ್ ಅನ್ನ ಓದ್ತಾ ಸತ್ತಿರ್ತಾರ. ಲಾಸ್ಟ್ 4 lines ನ ತುಂಬಾ ಇಷ್ಟ ಅಂತ ಹೇಳ್ತಾ ಇರ್ತಾರೆ ಜವಾಹರ್ಲಾಲ್ ನೆಹರು ಇವಾಗಲೂ. ಓಕೆ, ಬಿಕಾಸ್ ರಾಬರ್ಟ್ ಫ್ರಾಸ್ಟ್ ಮೋಟಿವೇಟ್ಸ್ ಪೀಪಲ್ ಲೈಕ್ ದಟ್. ಬಿಫೋರ್ ವಿ ಸ್ಲೀಪ್ ಅಂದ್ರೆ ಬಿಫೋರ್ ವಿ ಡೈ ಅಂತ ಹೇಳಿ. ಓಕೆ, ಇಲ್ಲೂ ಗುಡ್ ನೈಟ್ ಅಂತ ಇದೆ. ದಟ್ ಗುಡ್ ನೈಟ್, ಆ ಗುಡ್ ನೈಟ್ ಹೇಳೋಕ್ಕಿಂತ ಮುಂಚೆ, ಲಾಸ್ಟ್ ಗುಡ್ ನೈಟ್ ಹೇಳಕ್ಕಿಂತ ಮುಂಚೆ, ವಿ ಹ್ಯಾವ್ ಮೆನಿ ಪ್ರಾಮಿಸಸ್ ಟು ಕೀಪ್. ಓಕೆ, ವುಡ್ಸ್ ಆರ್ ಲವ್ಲಿ, ಡಾರ್ಕ್ ಅಂಡ್ ಡೀಪ್. ಸುಮಾರಷ್ಟು ಚಾಲೆಂಜಸ್ ಇದೆ ಲೈಫ್ ಅಲ್ಲಿ. ಓಕೆ, ಪ್ರಾಮಿಸಸ್ ಸುಮಾರಷ್ಟಿದೆ, ಆದ್ರೆ ವಿ ಹ್ಯಾವ್ ಮೈಲ್ಸ್ ಟು ಗೋ. ಸ್ಲೀಪ್ ಮಾಡೋಕ್ಕಿಂತ ಮುಂಚೆ ಹೇಗಿದ್ರು ಸಾಯ್ಲೇಬೇಕು. ಓಕೆ, ದಟ್ಸ್ ವಾಟ್ ಡಿಲನ್ ಥಾಮಸ್ ಸೇಸ್. ಎನಿವೇ ವಿ ಹ್ಯಾವ್ ಟು ಡೈ, ಬಟ್ ಲೆಟ್ಸ್ ನಾಟ್ ಅಕ್ಸೆಪ್ಟ್ ಡೆತ್ ಸೋ ಈಸಿಲಿ. ಲೆಟ್ಸ್ ಲೀವ್ ದ ಲೈಫ್ ಇಂಟೆನ್ಸ್ಲಿ ಅಂಡ್ ರಿಯಲೈಸ್ ದ ಎಂಟೈರ್ ಪೊಟೆನ್ಶಿಯಲ್ ವಿಚ್ ಇಸ್ ದೇರ್ ಇನ್ ಅಸ್ ಅಂತ. ನಮ್ಮಲ್ಲಿ ಇರುವಂತಹ ಅಷ್ಟು ಶಕ್ತಿಯನ್ನ ಪೂರ್ಣ ಪ್ರಮಾಣವಾಗಿ ಪರಿಪೂರ್ಣತೆಯಿಂದ ಇರುವಂತಹ ಜೀವನವನ್ನ ನಡೆಸೋಣ, ಪೂರ್ಣತೆಯ ಜೀವನವನ್ನ. ಹಂಗಿದ್ರೆ ಮಾತ್ರ ನಾವು ಸಾಯ್ಬೇಕಾದ್ರೂ ಕೂಡ ಏನು ಪಶ್ಚಾತ್ತಾಪ ಇಲ್ದಲೆ, ನಾನು ಏನು ಪಶ್ಚಾತ್ತಾಪ ಇಲ್ಲ ಸಾಯ್ಬೇಕಾದ್ರೆ,
ಬರೀ ಹೇಳೋದಲ್ಲ, ನಮಗೂ ಅನ್ನಿಸ್ತಾ ಇರ್ಬೇಕಾಗುತ್ತೆ ಸಾಯ್ಬೇಕಾದ್ರೆ ನಾನು ಪರಿಪೂರ್ಣವಾದ ಲೈಫ್ ಅನ್ನ ಲೀಡ್ ಮಾಡಿದ್ದೀನಿ ಅಂತ. ದಿಸ್ ಇಸ್ ವಾಟ್ ದ ಪೋಯಮ್ ಟಾಕ್ಸ್ ಅಬೌಟ್. ಅಂಡ್ ಲೆಟ್ ಮಿ ಮೂವ್ ಆನ್ ಟು ಇನ್ನೊಂದು ದ ಕಲೆಕ್ಟೆಡ್ ಪಾಯಿಂಟ್ಸ್ ಇಂದ ಮತ್ತೆ ಸಾವಿನ ಬಗ್ಗೆನೆ ಮಾತಾಡ್ತಾನೆ. ಅಂಡ್ ಡೆತ್ ಶಾಲ್ ಹ್ಯಾವ್ ನೋ ಡೊಮಿನಿಯನ್ ಅಂತ ಡಾಕ್ಟರ್ ಬಸವರಾಜ್ ಸರ್ ಹೇಳ್ತಾ ಇದ್ರು. ಟೈಟಲ್ ಎಷ್ಟು ಚೆನ್ನಾಗಿದೆ, ಯಾವುದೂ ಸೆಂಟೆನ್ಸ್ ಎಂಡ್ ಇಂದ ಸ್ಟಾರ್ಟ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು. ಅಂಡ್ ಡೆತ್ ಶಾಲ್ ಹ್ಯಾವ್ ನೋ ಡೊಮಿನಿಯನ್ ಅಂತ. ಡೊಮಿನಿಯನ್ ಅಂದ್ರೆ ಅದರ ವ್ಯಾಪ್ತಿ ಅಷ್ಟೊಂದಿಲ್ಲ, ನಮ್ಮನ್ನ ಡಾಮಿನೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಡೆತ್ ಅಂತ ಹೇಳ್ತಾನೆ. ಆದ್ರೆ ಟೈಟಲ್ ನೋಡಿದ್ರೆ ಯಾವುದೋ ಒಂದು ದೊಡ್ಡ ಪೋಯಮ್ ಇನ್ನೋ ಅಥವಾ ಶಾರ್ಟ್ ಸ್ಟೋರಿಯ ಲಾಸ್ಟ್ ಲೈನ್ ಇದ್ದಂಗಿದೆ. ಸ್ವಲ್ಪ ನೋಡಿ, ಅಂಡ್ ಡೆತ್ ಶಾಲ್ ಹ್ಯಾವ್ ನೋ ಡೊಮಿನಿಯನ್. ಸುಮಾರಷ್ಟು ಕಥೆಗಳು ಹೇಳಿ ಲಾಸ್ಟಿಗೆ ನಿಮಗೆ ಲಾಸ್ಟ್ ಪ್ಯಾರಾಗ್ರಾಫ್ ನ ಲಾಸ್ಟ್ ಲೈನ್ ಅಲ್ಲಿ ಎಂಡ್ ಮಾಡ್ತಾ ಇರೋ ತರ ಒಂದು ಕಥೆನ. ಅಂಡ್ ಡೆತ್ ಶಾಲ್ ಹ್ಯಾವ್ ನೋ ಡೊಮಿನಿಯನ್ ಅಂದ್ರೆ ಹಿಂದೆ ಇಷ್ಟೆಲ್ಲಾ ನೀವು ಮಾಡಿದ್ರೆ, ಸಾಧನೆ ಮಾಡಿದ್ರೆ, ಇಷ್ಟೆಲ್ಲಾ ಪೊಟೆನ್ಶಿಯಲ್ ಲೈಫ್ ಅಲ್ಲಿ ನಮ್ಮಲ್ಲಿರುವಂತಹ ಸ್ಪಿರಿಟ್ ನ, ನಮ್ಮಲ್ಲಿರುವಂತಹ ಟ್ಯಾಲೆಂಟ್ ನ, ನಮ್ಮಲ್ಲಿರುವಂತಹ ಅಂಡೈಯಿಂಗ್ ಸ್ಪಿರಿಟ್ ಇದೆಯಲ್ಲ, ಆ ಕ್ರೇವಿಂಗ್ ಡಿಸೈರ್ ಇದೆಯಲ್ಲ, ಆ ಥರ್ಸ್ಟ್ ಇದೆಯಲ್ಲ, ನಮಗೆ ಬರೀ ನೀರು ಕುಡಿಯೋದಕ್ಕೆ ಥರ್ಸ್ಟ್ ಅಥವಾ ಊಟ ಮಾಡೋದಕ್ಕೆ ಹಂಗರ್ ಅಲ್ಲ. ಓಕೆ, ಹಂಗರ್ ಫಾರ್ ನಾಲೆಡ್ಜ್ ಇದೆಯಲ್ಲ, ಹಂಗರ್ ಟು ಅಚೀವ್ ಸಮಥಿಂಗ್ ಇನ್ ಲೈಫ್ ಇದೆಯಲ್ಲ, ಥರ್ಸ್ಟ್ ಫಾರ್ ನಾಲೆಡ್ಜ್ ಇದೆಯಲ್ಲ, ಇದೆಲ್ಲದ್ರ ಬಗ್ಗೆ ಇದೆಲ್ಲದನ್ನೂ ಮಾಡಿದ್ರೆ ನಾವು ನಮ್ಮ ಮೇಲೆ ಸಾವು ಆಕ್ರಮಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅರ್ಥ ಸಾವು ನಮ್ಮನ್ನ ನಮಗ್ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲ ಅರ್ಥ. ಲಾಸ್ಟಿಗೆ ಅಂಡ್ ಡೆತ್ ಶಾಲ್ ಹ್ಯಾವ್ ನೋ ಡೊಮಿನಿಯನ್ ಅಂದ್ರೆ ಅರ್ಥ, ಹಿಂದಿಂದ ನೀವು ಇದೆಲ್ಲಾ ಮಾಡ್ತಾ ಬಂದಿದ್ರೆ ಸಾವು ನಿಮ್ಮ ಮೇಲೆ ಡಾಮಿನೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅರ್ಥ ಏನು, ಸಾಯೋಕ್ಕಿಂತ ಮುಂಚೆ ನಾವೇನಾದ್ರೂ ಅಷ್ಟು ಫುಲ್ಫಿಲ್ಡ್ ಲೈಫ್ ಅನ್ನ ಇದ್ ಮಾಡಿದ್ರೆ ಸತ್ತ ಮೇಲೂ ಕೂಡ ನಾವು ಬದುಕಿರ್ತೀವಿ ಅಂತೆ. ಬಿಕಾಸ್ ಮಹಾತ್ಮ ಗಾಂಧಿ ಇಸ್ ಡೆಡ್ ಟುಡೇ, ಸುಭಾಷ್ ಚಂದ್ರ ಬೋಸ್ ಇಸ್ ಡೆಡ್ ಟುಡೇ, ಭಗತ್ ಸಿಂಗ್ ಇಸ್ ಡೆಡ್ ಟುಡೇ ಅಲ್ವಾ? ಎಲ್ಲರೂ ಸತ್ತಿದ್ದಾರೆ, ಸಾವು ಯಾರನ್ನೂ ಬಿಟ್ಟಿಲ್ಲ. ಓಕೆ, ಬದುಕಲೇಬೇಕು ಅನ್ನುವ ಯಾತಿನೂ ಬಿಟ್ಟಿಲ್ಲ. ಓಕೆ, ಯಾರನ್ನೂ ಬಿಟ್ಟಿಲ್ಲ. ಓಕೆ, ಆದ್ರೆ ಸಾಯೋಕ್ಕಿಂತ ಮುಂಚೆ ಅಷ್ಟು ಲೈಫ್ ಅನ್ನ ಟು ದ ಡೆಪ್ಸ್ ನಾನು ಇಂಡಿಯಾಗೆ ಫ್ರೀಡಮ್ ಕೊಡಿಸ್ತೀನಿ ಅನ್ನುವಂತಹ ಫುಲ್ಫಿಲ್ಮೆಂಟ್ ಇದೆಯಲ್ಲ, ಅದು ಸಾಯೋದ್ರಲ್ಲೂ ಗಾಂಧಿಗಿರುತ್ತೆ. ಓಕೆ, ಹಾಗಾಗಿ ಸತ್ ಮೇಲೂ ಕೂಡ ಸಾವು ಅವರ ಬರೀ ಬಾಡಿನ ಮಾತ್ರ ಸಾಯಿಸ್ಲಿಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಟ್ರೈ ಮಾಡ್ತಾನೆ ಇಲ್ಲಿ. ನಿಮ್ಮ ಬಾಡಿನ ಮಾತ್ರ ಸಾಯಿಸ್ಲಿಕ್ಕೆ ಸಾಧ್ಯ, ಆದ್ರೆ ನೀವು ಸಾಧನೆ ಮಾಡಿದಂತಹ ಎಸೆನ್ಸ್ ಇದೆಯಲ್ಲ, ಎಕ್ಸಿಸ್ಟೆನ್ಸ್ ನ ಕೊನೆಗೊಳಿಸಬಹುದು ಸಾವು. ಆದ್ರೆ ಅದರಲ್ಲಿರುವಂತಹ ಫ್ರಾಗ್ರೆನ್ಸ್ ಇದೆಯಲ್ಲ, ಎಸೆನ್ಸ್ ಇದೆಯಲ್ಲ, ಅದರ ಸುವಾಸನೆ ಮುಂದೆ ಇನ್ನೂ 500 ವರ್ಷಕ್ಕೆ 1000 ವರ್ಷಕ್ಕೆ ಬೇಕಾಗುತ್ತೆ. ಗೌತಮ ಬುದ್ಧ ಸತ್ತು 2200 ವರ್ಷಗಳಾಗಿರ್ಬೋದು. ಓಕೆ, ಸಮಾಧಿಗೆ ಹೋಗಿ. ಆದ್ರೆ ಅರ್ಧ ಪ್ರಪಂಚ ಇವತ್ತರೆಗೂ ನೆನ್ಸ್ಕೊಳುತ್ತೆ ಅಂತಂದ್ರೆ ಡೆತ್ ಕ್ಯಾನ್ ಆಕ್ಯುಪೈ ಯುವರ್ ಕಾಂಕರ್ ಯುವರ್ ಫಿಸಿಕ್, ಬಟ್ ಇಟ್ ಕ್ಯಾನ್ whatever you have realized in your life. Okay, whatever you have achieved in your life. ಓಕೆ, ನೀವೇನ್ ಅಚೀವ್ ಮಾಡಿದಿರಲ್ಲ ಲೈಫ್ ಅಲ್ಲಿ, ಹ್ಯೂಮನ್ ಬೀಂಗ್ಸ್ಗೋಸ್ಕರ ಒಳಿತನ್ನ ಮಾಡಿದಿರಲ್ಲ, ಅದನ್ನ ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ವ್ಯಾಲ್ಯೂಸ್ ನ ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ, ಐಡಿಯಾಲಜಿನ ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕಾರ್ಲ್ ಮಾರ್ಕ್ಸ್ ನ ಐಡಿಯಾಲಜಿ ಯಾವ ದೇಶ ಒಪ್ಕೊಳ್ಳುತ್ತೋ ಕಮ್ಯುನಿಸ್ಟ್ ದೇಶ ಆಗುತ್ತೆ. ಅಂದ್ರೆ ಅವರ ಥಾಟ್ಸ್ ಅಲ್ಲಿ ನಾವು ಇವತ್ತಿಗೂ ಕೂಡ ನಮ್ಮ ಐಡಿಯಾಲಜಿ ಗಾಂಧಿಯನ್ ವ್ಯಾಲ್ಯೂಸ್ ನಮ್ಮಲ್ಲಿ ಇದೆ ಅಂತಂದ್ರೆ ಗಾಂಧಿ ನಮ್ಮಲ್ಲಿ ಬದುಕಿದಾನೆ ಅಂತ ಅರ್ಥ ಅಲ್ವಾ? ಕಾರ್ಲ್ ಮಾರ್ಕ್ಸ್ ನ ಐಡಿಯಾಲಜಿ ಯಾವುದೇ ಎಕಾನಮಿ ಒಪ್ಕೊಳ್ಳುತ್ತೆ ಅಂತಂದ್ರೆ ಆ ದೇಶದಲ್ಲಿ ಕಾರ್ಲ್ ಮಾರ್ಕ್ಸ್ ಬದುಕಿದಾನೆ ಅಂತ ಅರ್ಥ. ಫ್ರೆಡರಿಕ್ ಎಂಗಲ್ಸ್ ನ ಲೆನಿನ್ ಐಡಿಯಾಲಜಿನ ಒಪ್ಕೊಂಡಿದೀವಿ ಅಂತಂದ್ರೆ ಆ ಐಡಿಯಾಲಜಿ ಬದುಕಿದೆ ಅಂತಂದ್ರೆ ಅವರು ಬದುಕಿದ್ದ ಹಾಗೆ ಲೆಕ್ಕ ಅಲ್ವಾ? ಯಾವುದೇ ಒಂದು ಮನುಷ್ಯನನ್ನ ಸಾವು ಕಾನ್ಕರ್ ಮಾಡ್ಬೋದು, ಅವನ ಬಾಡಿಯನ್ನ ಕಾನ್ಕರ್ ಮಾಡ್ಬೋದು, ಮಣ್ಣಿಗೆ ತೆಗೆದುಕೊಳ್ಬಹುದು ಅಥವಾ ಬೆಂಕಿಗೆ ಹಾಕ್ಬೋದು. ಆದ್ರೆ ನಾವು ಕೊಟ್ಟಂತ ವ್ಯಾಲ್ಯೂಸ್ ಏನಿದೆಯಲ್ಲ, ನಾವು ನೀಡಿದಂತ ಐಡಿಯಾಲಜಿ ಏನಿದೆಯಲ್ಲ ಫಾರ್ ದಿ ಬೆಟರ್ಮೆಂಟ್ ಆಫ್ ಲೈಫಿಗೆ, ಹ್ಯೂಮನ್ ಬೀಯಿಂಗ್ಸ್ ನ ಬೆಟರ್ಮೆಂಟ್ ಆಫ್ ಲೈಫಿಗೆ ಏನು ನಾವು ವ್ಯಾಲ್ಯೂಸ್ ನ ಕೊಟ್ಟಿದ್ದೀವಿ, ಬಸವಣ್ಣನವರ ವ್ಯಾಲ್ಯೂಸ್ ನ ಬಸವಣ್ಣನವ್ರ ಮೇಲೆ ಅಟ್ಯಾಕ್ ಮಾಡಿರ್ಬೋದು ಜನ ಆ ಕಾಲದಲ್ಲಿ. ಓಕೆ, ಬಸವಣ್ಣವರ ವ್ಯಾಲ್ಯೂಸ್ ನ ಅಟ್ಯಾಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ವ್ಯಾಲ್ಯೂಸ್ ಇವತ್ತು ಕೂಡ ನಮ್ಮಲ್ಲಿ ಬದುಕಿದೆ ಅಂತಂದ್ರೆ, ಅವರ ವಚನಗಳು ಇವತ್ತವರೆಗೂ ಬದುಕಿದೆ ಅಂತಂದ್ರೆ, ಒಂದೊಂದು ವಚನ ಒಬ್ಬೊಬ್ಬರನ್ನ ಪ್ರೇರಣೆ ಮಾಡುತ್ತೆ ಅಂತಂದ್ರೆ ಆ ಐಡಿಯಾಲಜಿನ ಡಾಮಿನೇಟ್ ಮಾಡ್ಲಿಕ್ಕೆ ಡೆತ್ ಕೈಲಿ ಸಾಧ್ಯ ಇಲ್ಲ ಅಂತ ಡೆಲನ್ ಥಾಮಸ್ ಹೇಳಲಿಕ್ಕೆ ಟ್ರೈ ಮಾಡ್ತಾನೆ. ಓಕೆ, ಆ ಸ್ಪಿರಿಚುವಲ್ ವ್ಯಾಲ್ಯೂ ಇದೆಯಲ್ಲ, ಆ ಸ್ಪಿರಿಚುವಲ್ ಎಲಿಮೆಂಟ್ ಇದೆಯಲ್ಲ ಮನುಷ್ಯನಲ್ಲಿ, ಆ ಫಿಲಾಸಾಫಿಕಲ್ ಎಲಿಮೆಂಟ್ ಇದೆಯಲ್ಲ, ಆ ತಾತ್ವಿಕ ಶಕ್ತಿಯನ್ನ ಯಾರನ್ನು ಕೂಡ ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ.
ಹಾಗಾಗಿ ಪೋಯಮ್ ನ ಟೈಟಲ್ ಅಂಡ್ ಶೆಲ್ ಹ್ಯಾವ್ ನೋ ಡೊಮಿನಿಯನ್. ಇಷ್ಟೆಲ್ಲ ಸಾಧನೆ ಮಾಡಿದ್ರೆ ಡೆತ್ ನಿಮ್ಮನ್ನ ಡಾಮಿನೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅರ್ಥ ನಿಮ್ಮ ಫಿಸಿಕ್ ನ ಡಾಮಿನೇಟ್ ಮಾಡಬಹುದು, ನಿಮಗೆ ಓಲ್ಡ್ ಏಜ್ ಅನ್ನ ಕೊಡ್ಬೋದು, ಡಿಸೀಸಸ್ ನ ಕೊಡ್ಬೋದು, ಸಾವನ್ನ ಕೊಡ್ಬೋದು. ಆದ್ರೆ ನಾವು ಬಿಟ್ಟೋಗುವಂತ ಐಡಿಯಾಲಜಿ ಇದೆಯಲ್ಲ, ಫಾರ್ ದಿ ಬೆಟರ್ಮೆಂಟ್ ಆಫ್ ದ ಹ್ಯೂಮನ್ ಬೀಯಿಂಗ್ ಇದೆಯಲ್ಲ, ಒಂದೊಂದು ಐಡಿಯಾ ಇರ್ಬೋದು, ಒಂದೊಂದು ಕೊಟೇಶನ್ಸ್ ಇರ್ಬೋದು. ಒಂದೊಂದು ಕೊಟೇಶನ್ ಒಬ್ಬೊಬ್ಬರ ಲೈಫ್ ನ ದಿಕ್ಕನ್ನ ಚೇಂಜ್ ಮಾಡ್ಬಿಡುತ್ತೆ. ಅಂದ್ರೆ ಆ ಕೊಟೇಶನ್ ನಾವ್ ಇಟ್ಕೊಂಡು, ಆ ಕೋಟ್ ಅನ್ನ ಇಟ್ಕೊಂಡು, ಅವರ ಐಡಿಯಾಲಜಿನ ಇಟ್ಕೊಂಡು ನಾವೇನಾದ್ರೂ ಜೀವನ ಮಾಡಿ ನಾವು ಸಕ್ಸಸ್ಫುಲ್ ಆಗ್ತಾ ಇದೀವಿ ಅಂದ್ರೆ ಅವ್ರು ನಮ್ಮನ್ನು ಬದುಕಿದ್ದಾರೆ ಅಂತ ಅರ್ಥ. ಓಕೆ, ಹಾಗಾಗಿ ಈ ಪೋಯಮ್ ಅಂಡ್ ಡೆತ್ ಶೆಲ್ ಹ್ಯಾವ್ ನೋ ಡೊಮಿನಿಯನ್ ಟಾಕ್ಸ್ ಅಬೌಟ್ ದಿ ಅಪ್ಯಾರೆಂಟ್ ಡಾಮಿನೇಷನ್. ಅಪ್ಯಾರೆಂಟ್ ಡಾಮಿನೇಷನ್ ಒಂದು ಕ್ಲಿಯರ್ ಡಾಮಿನೇಷನ್ ಇದೆ, ಡೆತ್ತಿನ ಡಾಮಿನೇಷನ್ ಇದೆ ನಮ್ಮ ಫಿಸಿಕ್ ಮೇಲೆ, ಎಲ್ಲ ಜೀವಿಸುವಂತ ಆರ್ಗ್ಯಾನಿಸಮ್ ಮೇಲೆ. ಹ್ಯೂಮನ್ ಈ ಸೋಲಾರ್ ಸಿಸ್ಟಮ್ ಮೇಲೂ ಇರ್ಬೋದೇನೋ. ಓಕೆ, ಇನ್ನೊಂದು 5 ಬಿಲಿಯನ್ ಇಯರ್ಸ್ ಅಲ್ಲಿ ಸೂರ್ಯನೇ ಸತ್ತೋಗ್ತಾನೆ. ಓಕೆ, 5 ಬಿಲಿಯನ್ ಇಯರ್ಸ್ ಈಗಾಗಲೇ ಹೈಡ್ರೋಜನ್ ಬರ್ನ್ ಆಗಿದೆ ಸನ್ ಅಲ್ಲಿ. ಇನ್ನೊಂದು 5 ಬಿಲಿಯನ್ ಇಯರ್ಸ್ ಗೆ ಸನ್ ಆಲ್ಸೋ ವಿಲ್ ಡೈ ಅಲ್ವಾ? ಡೆತ್ ಸನ್ನಿಗೂ ಬರ್ಬೋದು ನಾಳೆ. ಹಾಗಾಗಿ there is apparent dominion on physical body, on existence, but not on essence of human existence. Human existence ಅಲ್ಲಿರುವಂತ ಎಸೆನ್ಸ್ ಇದೆಯಲ್ಲ, ಅದನ್ನ ಸಾಯಿಸ್ಲಿಕ್ಕೆ ಡೆತ್ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿ. ಅಂಡ್ ಡೆತ್ ಶೆಲ್ ಹ್ಯಾವ್ ನೋ ಡೊಮಿನಿಯನ್, ಡೆಡ್ ಮೆನ್ ನೇಕೆಡ್ ದೇ ಶೆಲ್ ಬಿ ಒನ್ ಅಂತ ಹೇಳ್ತಾರೆ. ಓಕೆ, ಸೆಕೆಂಡ್ ಲೈನ್ ನೀವು ಓದ್ಬೋದು, ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಲೈನ್ ಇದೆ. ಸೆಕೆಂಡ್ ಲೈನ್ ಇದೆಯಲ್ಲ, ಫಸ್ಟ್ ಸ್ಟ್ಯಾನ್ಸಾದಲ್ಲಿ ಸೆಕೆಂಡ್ ಲೈನ್ ಇದೆಯಲ್ಲ, ಡೆಡ್ ಮೆನ್ ನೇಕೆಡ್ ದೇ ಶೆಲ್ ಬಿ ಒನ್ ಅಂತ ಹೇಳ್ತಾರೆ. ಎಲ್ಲಾ ಸತ್ತವರು ಸಾವಿನಲ್ಲಿ ಸಮಾನರಾಗ್ತಾರೆ. ಓಕೆ, ಅಂಡ್ ಡೆತ್ ಶೆಲ್ ಹ್ಯಾವ್ ನೋ ಡೊಮಿನಿಯನ್, ಡೆಡ್ ಮೆನ್ ನೇಕೆಡ್ ದೇ ಶೆಲ್ ಬಿ ಒನ್ ಅಂತ. ಓಕೆ, ಎಲ್ಲ ಸತ್ತವರು ಸಾವಿನಲ್ಲಿ ಒಂದಾಗ್ತಾರೆ ಅಂತ. ಇಲ್ಲಿ ನಮಗೆ ಮೋಸ್ಟ್ಲಿ ನೀವೆಲ್ಲರನ್ನು ಓದಿರ್ಬೋದು, ಪಸಿಫಿಕ್ ಶೆಲ್ಲಿದು ಪೋಯಮ್ ಓದಿರ್ಬೋದು ಎಲ್ಲರೂ ಕೂಡ. ಓಕೆ, ದಟ್ ಡೆತ್ ದ ಲೆವೆಲರ್ ಅಂತ, ಡೆತ್ ದ ಲೆವೆಲರ್ ಪೋಯಮ್ ಎಲ್ಲರೂ ಓದಿರ್ಬೋದು. ಓಕೆ, ಡೆತ್ ಲೆವೆಲ್ಸ್ ಎವ್ರಿ ಒನ್ ಅಂತ. ಓಕೆ, ವೆದರ್ ಈಸ್ ಎ ಫಿಲಾಸಫರ್, ವೆದರ್ ಈಸ್ ಎ ಮೊನಾರ್ಕ್, ವೆದರ್ ಈಸ್ ಎ ಪುವರ್ ಮ್ಯಾನ್, ಯಾರು ಬೇಕಾದ್ರೂ ಆಗಿರ್ಬೋದು, ಡೆತ್ ಲೆವೆಲ್ಸ್ ಎವ್ರಿ ಒನ್ ಅಂಡ್ ಮೇಕ್ಸ್ ಎವ್ರಿಬಡಿ ಈಕ್ವಲ್ ಅಂತ ಹೇಳಿ. ಈ ಸಾವು ಯೂನಿವರ್ಸಲ್ ಯೂನಿಯನ್ ಕೊಡುತ್ತೆ ಅಂತ ಹೇಳ್ತೇನೆ. ಯೂನಿವರ್ಸಲ್ ಯೂನಿಯನ್ ಅಂತ ಸಾರ್ವತ್ರಿಕವಾದ ಒಂದು ಯೂನಿಟಿಯನ್ನ ಕೊಡುತ್ತೆ ಸಾವು, ಎಲ್ರಿಗೂ ಕೂಡ, ಎಲ್ರು ಸಮಾನರಾಗ್ತಲ್ಲಿ ಅಂತ. ಅದಕ್ಕೆ ಈ ಪೋಯಮ್ ಅಲ್ಲಿ ಹೇಳ್ತಾ ಹೋಗ್ತಾನೆ, with the man in the wind and the west moon, with their bones are picked clean and clean bones gone, they shall have stars at elbow, though they go mad they shall be sane ಅಂತ. ಯಾರು ತುಂಬಾ ಸಾಧನೆಗಳನ್ನು ಮಾಡ್ತಾರೆ, though they go mad they shall be sane ಅಂತ. ಈ ಲೈನ್ ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಸ್ಟ್ಯಾನ್ಸಾದಲ್ಲಿ 1 2 3 4 5 6th ಲೈನ್, though they go mad they shall be sane ಅಂತ. ಸೇನ್ ಅಂದ್ರೆ ಆರಾಮವಾಗಿರ್ತಾರಂತೆ. ಗೋ ಮ್ಯಾಡ್, ಹುಚ್ಚರಾದ್ರೂ ಕೂಡ. ಹುಚ್ಚರಾಗೋದು ಅಂತಂದ್ರೆ ಅರ್ಥ, ಒಂದು ವಿಷಯದಲ್ಲಿ ಸುಮಾರಷ್ಟು ನಾವು ಸಾಧನೆ ಮಾಡ್ಬೇಕು ಅಂತಂದ್ರೆ ಅದರಲ್ಲಿ ಹುಚ್ಚರಾಗ್ಲೇಬೇಕಾಗತ್ತೆ. ಓಕೆ, ಹುಚ್ಚುತನ ಇಲ್ಲದೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವ್ನು ಹುಚ್ಚ ಅಂತ ಹೇಳ್ತಿರ್ತಾರೆ. ಒಂದ್ಸತಿ ಒಂದ್ ಕೆಲಸ ಹಿಡ್ಕೊಂಡ ಅಂತಂದ್ರೆ ಆ ಕೆಲಸ ಬಿಡೋದೇ ಇಲ್ಲ, ಮುಗಿಯೋವರೆಗೂ ಬಿಡೋದಿಲ್ಲ ಅಂತ. ಓಕೆ, ಎಲ್ಲರಿಗೂ ಒಂಥರದ ಹುಚ್ಚುತನ ಇದೆ. ದೇವರನ್ನ ಕಾಣೋದು ಕೂಡ ಒಂದು ಹುಚ್ಚುತನ. ಹುಚ್ಚುತನ ಇಲ್ಲ ಅಂತಂದ್ರೆ ದೇವರನ್ನು ಕೂಡ ನಾವು ಇದು ತಪಸ್ ಮಾಡಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಅದಕ್ಕೆ ಹೇಳ್ತಾನೆ, those people who want to die courageously, ಪೀಸ್ಫುಲಿ ಅಲ್ಲ courageously, ತುಂಬಾ ಸಾಹಸದ ರೀತಿಯಲ್ಲಿ ಬ್ರೇವ್ ಆಗಿ ಸಾಯ್ಬೇಕು ನಾನು ಅಂತಂದ್ರೆ, ಅಂತ ಬ್ರೇವರಿ ನಾವು ಲೈಫಲ್ಲೂ ಇರ್ಬೇಕಾಗತ್ತೆ ಅಲ್ವಾ? ಹಂಗಾಗಿ ಅಲೆಕ್ಸಾಂಡರ್ ಅಂತ ಒಂದು ಲೈಫನ್ನ, ಅಂತ ಒಂದು ಡೆತ್ ನ ಸಾಯೋ ಸಮಯದಲ್ಲೂ ಸುಮಾರಷ್ಟು ಸಂತೋಷವಾಗಿ ಸಾಯ್ತಾನೆ, ಕರೇಜಿಯಸ್ ಆಗಿ ಸಾಯ್ತಾನೆ. ಅಂದ್ರೆ ಅರ್ಥ, ನನ್ನಲ್ಲಿರುವಂತ ಎಲ್ಲ ಆಸೆಗಳನ್ನ ಪೂರೈಸ್ಕೊಂಡಿದ್ದೀನಿ, ನನಗೆ ತೃಪ್ತಿ ಇದೆ ಅಂತ ಹೇಳ್ತಾರೆ ಅಲೆಕ್ಸಾಂಡರ್. ಓಕೆ, ಹಾಗಾಗಿ though they go mad they shall be sane ಅಂತ. ಸೇನ್ ಅಂದ್ರೆ ನಾರ್ಮಲ್ ಆಗಿ ಇರ್ತಾರಂತೆ. ಸುಮಾರಷ್ಟು ಹುಚ್ಚುತನದಿಂದ ಕೆಲಸ ಮಾಡಿ ಸಾಧನೆ ಮಾಡಿರ್ತಾರೆ. ಆ ಹುಚ್ಚುತನದಲ್ಲಿ ಅಂದ್ರೆ ಸುಮಾರು ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ, ನಾವು ಓವರ್ ನೈಟ್ ಕೆಲಸ ಮಾಡಿದ್ರು ಕೂಡ ನಾವು ಅದನ್ನ ಬರ್ಡನ್ ಅಂತ ಅನ್ಕೊಳ್ಳೋದಿಲ್ಲ. ತುಂಬಾ ಕಷ್ಟಪಟ್ಟು ಒಂದೊಂದ್ಸತಿ ಕೆಲಸ ಮಾಡ್ತಾ ಇರ್ತೀವಿ. ಇಲ್ಲ ಅಂತಂದ್ರೆ ನಾವು 4 ಗಂಟೆ ಬೆಳವಣಿಗೆ ಕಾಯ್ತಾ ಇರ್ತೀವಿ, ಬೆಳವಣಿಗೆ ಮುಂಚೆ ಹೋಗಿರ್ತೀವಿ ಒಂದೊಂದ್ಸತಿ. ಓಕೆ, ಇಲ್ಲ ಅಂತಂದ್ರೆ 7-8 ಗಂಟೆವರೆಗೂ ಇದು ಕೆಲಸ ಮಾಡ್ತೀವಿ. ನೆಕ್ಸ್ಟ್ ಟೈಮ್ ನಾವು ಸುಮಾರಷ್ಟು ಸತಿ ರಾತ್ರಿ 2 ಗಂಟೆ 3 ಗಂಟೆವರೆಗೂ ಕಾಲೇಜಲ್ಲಿ ಇದು ಕೆಲಸ ಮಾಡ್ತಾ ಇರ್ತೀವಿ. ಓಕೆ, ಅಂದ್ರೆ ಮನೆಗೆ ಹೋದಾಗ ಅದ್ರ ಬಗ್ಗೆ ರಿಗ್ರೆಟ್ ಇರೋದಿಲ್ಲ, ತುಂಬಾ ಸಂತೋಷವಾಗಿ ಕೆಲಸ ಮಾಡಿರ್ತೀವಿ, ಕಷ್ಟಪಟ್ಟು ಕೆಲಸ ಮಾಡಿದ್ರು. ಹಾಗಾಗಿ ಸೇನ್ ಆಗೇ ಇರ್ತೀವಿ, ಅಂದ್ರೆ ನಾರ್ಮಲ್ ಆಗೇ ಇರ್ತೀವಿ. ಸುಮಾರಷ್ಟು ಹುಚ್ಚುತನದಿಂದ ಕೆಲಸ ಮಾಡಿದ್ರು ಕೂಡ ಸೇನ್ ಆಗೇ ಇರ್ತೀವಿ. ಅಂದ್ರೆ ಅಂತ ಹುಚ್ಚುತನದಿಂದ ಕೆಲಸ ಮಾಡ್ಬೇಕಾಗುತ್ತೆ ಒಂದೊಂದು ಸಾಧನೆಗಳನ್ನ ಮಾಡ್ಬೇಕಾದ್ರೆ. ಲಾಸ್ಟಿಗೆ ಸಾವಲ್ಲಿ ನಾರ್ಮಲ್ ಆಗಿ ಇರ್ತೀವೋ. ಓಕೆ, ನಾನು ತುಂಬಾ ಕಷ್ಟಪಟ್ಟು ಬಿಟ್ಟಿದ್ದೀನಿ, ಬರ್ಡನ್ ಆಯ್ತು ನನಗೆ ಅಂತ ಯೋಚನೆ ಮಾಡೋದಿಲ್ಲ ಮನೆಗೆ ಹೋದಾಗ. ಓಕೆ, ದೋ ದೇ ಸಿಂಕ್ ಥ್ರೂ ದ ಸಿ ದೇ ಶಲ್ ರೈಸ್ ಅಗೈನ್. ಸಮುದ್ರದಲ್ಲಿ ಸಿಂಕ್ ಆದ್ರೂ ಕೂಡ ಅದರಿಂದ ಎದ್ದು ಬರುವಂತಹ ಶಕ್ತಿ
ಮನುಷ್ಯನಲ್ಲಿ ಇರ್ಬೇಕಾಗತ್ತೆ. ದೋ ಲವರ್ಸ್ ಬಿ ಲಾಸ್ಟ್, ಲವ್ ಶೆಲ್ ನಾಟ್ ಅಂತ. ಲವರ್ಸ್ ಅನ್ನ ಕಳ್ಕೊಂಡಿರ್ಬೋದು, ಆದ್ರೆ ಪ್ರೀತಿಯನ್ನಲ್ಲ ಅಂತ. ಓಕೆ, ಪ್ರೇಮಿಗಳನ್ನ ಕಳ್ಕೊಂಡ್ರು ಕೂಡ ಪ್ರೇಮವನ್ನ ಮನಸ್ಸಲ್ಲಿ ಕಳ್ಕೊಳ್ಳೋದಿಲ್ಲ ಅಂತ ವ್ಯಕ್ತಿಗಳು ಅಂತ ಹೇಳ್ತಾರೆ. ಅಂತ ಆನೆಸ್ಟಿ ಇರುತ್ತೆ, ಅಂತ ಬದ್ಧತೆ ಇರುತ್ತೆ, ಲಾಯಲ್ಟಿ ಇರುತ್ತೆ. ತುಂಬಾ ಲಾಯಲ್ ಆಗಿ ನಾನು ಲೈಫ್ ಅನ್ನ ಲೀಡ್ ಮಾಡಿದ್ದೀನಿ ಅಂತಂದ್ರೆ ಅದು ಸಾವಲ್ಲಿ ನಮ್ಗೆ ಸಾಹಸವನ್ನು ಕೊಡುತ್ತೆ, ಸಾಯೋದಕ್ಕೆ ಶಕ್ತಿಯನ್ನು ಕೊಡುತ್ತೆ. ಓಕೆ, ನಮಗೆ ಒಂದು ಪಾಲಿಸಿಯಲ್ಲಿ ಲೈಫ್ ಲೀಡ್ ಮಾಡೋದಿಲ್ಲ ನಾವು. ಅವಾಗ ಪಾಲಿಸಿಗಳನ್ನ, ಪಾಲಿಸಿ ಜೊತೆಗೆ ಮತ್ತೆ ಕೆಲವು ನಮಗೋಸ್ಕರ ಮಾಡ್ಕೊಂಡಿರುವಂತ ರೂಲ್ಸ್ ಜೊತೆಗೆ ಕಾಂಪ್ರಮೈಸ್ ಆಗ್ತಾ ಇರ್ತೀವಿ ನಾವು. ಓಕೆ, ಕೆಲವೊಂದು ಸಂದರ್ಭದಲ್ಲಿ ಕೆಲಸ ಆಗ್ಬೇಕು ಅಂದ್ರೆ ಸ್ವಲ್ಪ ಮೌಲ್ಯಗಳ ಜೊತೆಗೆ ಕಾಂಪ್ರಮೈಸ್ ಆಗ್ಬಿಡ್ತೀವಿ. ಓಕೆ, ಸೊ ಕೆಲವರು ಸುಮಾರಷ್ಟು ಲಾಯಲ್ ಆಗಿರೋರು, ಸುಮಾರಷ್ಟು ಬದ್ಧತೆ ಇರೋರು ಅವ್ರ ಪಾಲಿಸಿ ಅದನ್ನ ಫಾಲೋ ಮಾಡೇ ಮಾಡ್ತಾರೆ. ಏನಾದ್ರೂ ಆಗ್ಬಿಡ್ಲಿ, ನನ್ನ ಮೌಲ್ಯ ಬಿಡೋದಿಲ್ಲ ಅಂತೇಳಿ. ಅಂತವ್ರ ಹತ್ರ ಸುಳ್ಳು ಹೇಳ್ಸೋದು ಬಹಳ ಕಷ್ಟ, ಅಂತವ್ರ ಹತ್ರ ಮೋಸ ಮಾಡಿಸೋದು ಬಹಳ ಕಷ್ಟ. ಓಕೆ, ಸ್ವಲ್ಪ ನನಗೋಸ್ಕರ ಒಂದು ಸುಳ್ಳು ಹೇಳ್ಬಿಡಿ ಅದು ಹೇಳೋದಿಲ್ಲ ಅವ್ರು. ಓಕೆ, ಅಂದ್ರೆ ಒಂದೇ ಪಾಲಿಸಿ ಇಟ್ಕೊಂಡು ಲೈಫ್ ನ ಲೀಡ್ ಮಾಡ್ತಾ ಇರ್ತಾರೆ. ಅದು ಬಡತನನೇ ಬರ್ಲಿ, ಅದರಿಂದ ಸಿರಿತನನೇ ಬರ್ಲಿ. ಓಕೆ, ಒಂದೇ ಒಂದು ಪಾಲಿಸಿ ಇಟ್ಕೊಂಡು ಲೈಫ್ ನ ಲೀಡ್ ಮಾಡ್ತಾ ಇರ್ತಾರೆ. ಅವರಿಗೂ ಕೂಡ ಸಾವು ತುಂಬಾ ಸಂತೋಷವನ್ನ ಕೊಡುತ್ತೆ, ಸಾಯ್ಬೇಕಾದ್ರೂ ಕೂಡ. ಅದಕ್ಕೆ ಲವರ್ಸ್ ಬಿ ಲಾಸ್ಟ್, ಲವ್ ಶೆಲ್ ನಾಟ್ ಅಂತೆ. ಪ್ರೇಮಿಗಳನ್ನ ಕಳ್ಕೊಂಡಿರ್ಬೋದು, ಪ್ರೀತಿಯನ್ನಲ್ಲ. ಇಂಥ ವ್ಯಕ್ತಿಗಳಿಗೆ ಡೆತ್ ಕೆನಾಟ್ ಡಾಮಿನೇಟ್ ಅಂತ ಹೇಳ್ತಾರೆ. ಅಂದ್ರೆ ಇಂಥವರ ಮೇಲೆ ಸಾವು ಡಾಮಿನೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವ್ರು ಸತ್ ಮೇಲೂ ಕೂಡ ಅವರ ಮೌಲ್ಯಗಳು ಸಾಯೋದಿಲ್ಲ. ಆ ಮೌಲ್ಯಗಳನ್ನ ಸಾಯಿಸೋದಕ್ಕೆ ಸಾಧ್ಯ ಇಲ್ಲ ಸಾವಿನ ಕೈಯಲ್ಲಿ. ಅದು ಲಕ್ಷಾಂತರ ಜನರಲ್ಲಿ, ಕೋಟಿಗಟ್ಟಲೆ ಜನರಲ್ಲಿ ಆ ಮೌಲ್ಯ ಬದುಕಿರುತ್ತೆ ಅಂತ. ಓಕೆ, ಹಾಗಾಗಿ ಇನ್ನು ಕೆಲವು ಕಡೆ ಹೇಳ್ತಾ ಬರ್ತಾನೆ ಏನಂತಂದ್ರೆ, ಟ್ವಿಸ್ಟಿಂಗ್ ಲಾಸ್ಟ್ ಹಂತದಲ್ಲಿ ಹೋಗ್ತೀನಿ. ಅಂಡ್ ಡೆತ್ ಶಾಲ್ ಹ್ಯಾವ್ ನೋ ಡೊಮಿನಿಯನ್, ನೋ ಮೋರ್ ಮೇ ಗರ್ಲ್ಸ್ ಕ್ರೈ ಎಟ್ ದರ್ ಇಯರ್ಸ್ ಆರ್ ವೇವ್ಸ್ ಬ್ರೇಕ್ ಲೌಡ್ ಆನ್ ದ ಸೀ ಶೋರ್ಸ್, ವೇರ್ ಬ್ಲೂ ಎ ಫ್ಲವರ್ ಮೇ ಬಿ ಎ ಫ್ಲವರ್ ನೋ ಮೋರ್, lifts its head to the blows of the rain, though they may be mad and dead as nails, head of the characters hammer through daisies, break in the sun till the sun breaks down ಅಂತ ಹೇಳಿ. ಈ ಲೈನ್ ತುಂಬಾ ಇಷ್ಟವಾಗುವಂತ ಲೈನ್. ನಿಮಗೆ ಏನು ಇನ್ಸ್ಪೈರ್ ಮಾಡುವಂತ ಲೈನ್ ಯಾವ್ದಪ್ಪ ಅಂದ್ರೆ ಲಾಸ್ಟ್ ಹಂತದಲ್ಲಿ, though they be mad and dead as nails ಅಂತ. ಏನು ಮೊಳೆಗಳ ತರ, ಕಬ್ಬಿಣದ ತರ ಮುರಿದು ಬಿದ್ದಿರ್ಬೋದು ಸತ್ತು, ಅಂದ್ರೆ ಜೀವ ಇಲ್ದಲೇ ಇರುವಂತಹ ಕಬ್ಬಿಣದ ವಸ್ತುಗಳು. ಆ ತರ ನಾವು ಸತ್ತೋಗಿರ್ಬೋದು ಲಾಸ್ಟಿಗೆ. ಓಕೆ, ದೋ ದೇ ಬಿ ಮ್ಯಾಡ್ ಅಂಡ್ ಡೆಡ್ ಎಸ್ ನೀಲ್ಸ್ ಅಂತ. ಅಂದ್ರೆ ಕಬ್ಬಿಣದ ತರ ಒಂದು ವಸ್ತು ತರ ಸತ್ತು ಬಿದ್ದಿರ್ಬೋದು. ಓಕೆ, ಮುಗ್ದೋಯ್ತು ಎಲ್ಲ ನನಗೆ ಅಂತೇಳಿ. ಆದ್ರೆ ಸಾಧನೆ ಮಾಡುವ ಸಮಯದಲ್ಲಿ ಮತ್ತೆ ಫಿನಿಕ್ಸ್ ಬರ್ಡ್ ತರ ಎದ್ದು ಬರುವಂತ ಶಕ್ತಿ ಅಂತವರಲ್ಲಿ ಇರುತ್ತೆ ಅಂತೇಳಿ. ಓಕೆ, ಕೆಲವು ನೋಡಿದ ತಕ್ಷಣ ಅಂತೀವಿ ಮೋಸ್ಟ್ಲಿ ಎಲ್ಲ ಸಾಕಾಯ್ತು ಅಂತೇಳಿ, ವಯಸ್ಸಾಗಿದೆ ಮರೆ ಅವ್ನು ಸುಮ್ಮನಾಗ್ಬಿಟ್ಟಿದ್ದಾನೆ ಅಂತೇಳಿ. ಓಕೆ, ಆದ್ರೆ ಅವ್ರನ್ನ ಸ್ವಲ್ಪ ನಾವೇನಾದ್ರು ಕೆಣಕಿದ್ರೆ ನಮಗಿಂತ ಚೆನ್ನಾಗಿ ಸಾಧನೆ ಮಾಡುವಂತ ಶಕ್ತಿ, ಪೊಟೆನ್ಶಿಯಲ್ ಅವರಲ್ಲಿ ಇರುತ್ತೆ. ಓಕೆ, ಸುಮ್ಮನಿದ್ದಾರೆ ಅಂದ್ರೆ ಮಾತ್ರಕ್ಕೆ ಯಾವುದೇ ಪೊಟೆನ್ಶಿಯಲ್ ಅವರಲ್ಲಿ ಇಲ್ಲ, ಅಂಬಿಷನ್ಸ್ ಇಲ್ಲ ಅಂತ ಅಲ್ಲ. ಓಕೆ, ಸೈಲೆನ್ಸ್ ಕೆನಾಟ್ ಬಿ ಟೇಕನ್ ಫಾರ್ ಗ್ರಾಂಟೆಡ್. ಓಕೆ, ಸುಮಾರಷ್ಟು ಜನ ಮಾತಾಡ್ತಾ ಇರ್ತಾರೆ, ಸುಮಾರಷ್ಟು ಎಂಪ್ಟಿ ವೆಸಲ್ಸ್ ಮೇಕ್ ಮೋರ್ ನಾಯ್ಸಸ್. ಓಕೆ, ಸುಮಾರಷ್ಟು ಮಾತಾಡ್ತಾ ಇರ್ತಾರೆ, ಸಾಧನೆಗಳು ಕಡಿಮೆ ಇರುತ್ತೆ. ಯಾರು ಸಾಧನೆಗಳು ಜಾಸ್ತಿ ಮಾಡ್ತಿರ್ತಾರೆ, ನಮ್ಮ ಕಾಲೇಜಲ್ಲಿ ಕೆಲಸ ಜಾಸ್ತಿ ಮಾಡ್ತಾ ಇರ್ತಾರೆ, ಅವ್ರ ಪಾಪ ಸುಮ್ಮನೆ ಇರ್ತಾರೆ, ಎಲ್ಲ ಕಡೆ ಸೈಲೆಂಟ್ ಆಗಿ IPS ವರ್ಕ್ ಮಾಡ್ಕೊಂಡು. ಓಕೆ, ಇನ್ನ ಸುಮಾರಷ್ಟು ಜನ ಯಾರು ಜಾಸ್ತಿ ಕೆಲಸ, ಸಾಧನೆ ಕಡಿಮೆ, ಕೆಲಸ ಸ್ವಲ್ಪ ಜಾಸ್ತಿ ಇರುತ್ತೆ, ಅಲ್ಲ ಮಾತಾಡೋದು ಜಾಸ್ತಿ ಇರುತ್ತೆ, ನಾನೇ ಮಾಡಿದೆ ಅಂತೇಳಿ. ಹಾಗೆ ಅದಕ್ಕೆ ಹೇಳ್ತಾರೆ ಬ್ರೇಕ್ ಇನ್ ದ ಸನ್ ಟಿಲ್ ದ ಸನ್ ಬ್ರೇಕ್ಸ್ ಡೌನ್ ಅಂತಾರೆ. ಇಂಥ ವ್ಯಕ್ತಿಗಳು ಸಾಹಸ ಮಾಡುವಂತ ವ್ಯಕ್ತಿಗಳು, ಸಾಧನೆ ಮಾಡುವಂತ ವ್ಯಕ್ತಿಗಳು ಬ್ರೇಕ್ ಇನ್ ದ ಸನ್ ಟಿಲ್ ದ ಸನ್ ಬ್ರೇಕ್ಸ್ ಡೌನ್ ಅಂತ. ಸೂರ್ಯನಲ್ಲಿ ಎಲ್ಲಿವರೆಗೆ, ಸೂರ್ಯನೊಳಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ ನಾನು ಅಂತ ಹೇಳ್ತಾರೆ. ಎಲ್ಲಿವರೆಗೆ ಅಂದ್ರೆ ಸನ್ನೇ ಬ್ರೇಕ್ ಡೌನ್ ಆಗೋವರೆಗೆ ಸನ್ ಒಳಗೆ ಟ್ರಾವೆಲ್ ಮಾಡ್ತೀನಿ ಅಂತ. ಸನ್ನಲ್ಲೇ ಟ್ರಾವೆಲ್ ಮಾಡ್ಲಿಕ್ಕೆ ಸಾಧ್ಯ ಅಂದ್ರೆ ಬೆಂಕಿಯ ತರ ಉರಿತೀನಿ ನಾನು ಅಂತೇಳಿ. ಓಕೆ, ಐ ರಿಮೆಂಬರ್ ಕ್ವೆಶ್ಚನ್, ಇಫ್ ಯು ವಾಂಟ್ ಟು ಶೈನ್ ಲೈಕ್ ಎ ಸನ್, ಫಸ್ಟ್ ಲರ್ನ್ ಟು ಬರ್ನ್ ಲೈಕ್ ಎ ಸನ್. ಓಕೆ, ಫಸ್ಟ್ ಇಫ್ ಯು ವಾಂಟ್ಸ್ ಟು ಶೈನ್ ಲೈಕ್ ಎ ಸನ್, ಸನ್ ತರ ನಾವೇನಾದ್ರೂ ಪ್ರಕಾಶಮಾನವಾಗಿರ್ಬೇಕು ಅಂತಿದ್ರೆ ಸೂರ್ಯ ಉರಿಯೋ ತರ ನಾವು ಉರಿಬೇಕಾಗತ್ತೆ. ಬೆಂಕಿಯ ತರ ಉರಿದ್ರೆ ಮಾತ್ರ ಸೂರ್ಯನ ತರ ಪ್ರಕಾಶವನ್ನ ಜನರಿಗೆ ಕೊಡ್ಲಿಕ್ಕೆ ಸಾಧ್ಯ. ಓಕೆ, ಅಂತ ಒಂದು ಮೆಸೇಜ್ ಅನ್ನ ಇಲ್ಲಿ ಕೊಡ್ತಾ ಇದ್ದಾನೆ. ಆ ತರದ ಸೂರ್ಯನ ತರ ಉರಿದ್ರೆ ಮಾತ್ರ ನಾವು ಸೂರ್ಯನಷ್ಟು ಪ್ರಕಾಶಮಾನವಾಗಿ ಇರ್ಲಿಕ್ಕೆ ಸಾಧ್ಯ. ಎಲ್ಲರೂ ನಮ್ಮನ್ನ ಲೈಮ್ ಲೈಟ್ ಅಲ್ಲಿ ನೋಡೋದಕ್ಕೆ ಸಾಧ್ಯ. ಓಕೆ, ಎಲ್ಲರೂ ಸಾಧನೆ ಮಾಡಿದಾಗ ನಮಗೆ ಬಂದು ಹಾರ ಹಾಕ್ಬಹುದು, ಆದ್ರೆ ಆ ಸಾಧನೆ ಹಿಂದೆ ಇರುವಂತಹ ಕ್ರೇವಿಂಗ್ ಇರುತ್ತಲ್ಲ, ಬರ್ನಿಂಗ್ ಡಿಸೈರ್ ಇದೆಯಲ್ಲ, ಓಕೆ, ನಮ್ಮನ್ನು ಉರಿಯುತ್ತಿರುವಂತ
ಆ ಒಂದು ಆಸೆ ಆಕಾಂಕ್ಷೆಗಳಿದೆಯಲ್ಲ ಅದನ್ನ ಪೂರೈಸ್ತೀನಿ ಅನ್ನುವಂತಹ ಕನಸಿದೆಯಲ್ಲ, ನನಸು ಮಾಡುವಂತಹ ಆ ಒಂದು ಶಕ್ತಿ ಇದೆಯಲ್ಲ, ಒಳಗಿನ ಸ್ಪಿರಿಟ್ ಇದೆಯಲ್ಲ, ಆ ಸ್ಪಿರಿಟ್ ಇರೋವರೆಗೆ ಆ ಸ್ಪಿರಿಟ್ ಅನ್ನ ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಸಾವು ಅಂತೆ. ಓಕೆ, ನಾವು ಬದುಕಿದ್ದಾಗ್ಲೂ ನಾವು ಸತ್ ಮೇಲೂ ಕೂಡ ಆ ಸಾಧನೆಗಳು ಜನರಲ್ಲಿ ಉಳಿಯುತ್ತೆ ಅಂತ ಹೇಳಲಿಕ್ಕೆ ಟ್ರೈ ಮಾಡ್ತಾನೆ. ಒಂದು ಪ್ಯಾರಾಡಾಕ್ಸ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ಒಂದು ಫಿಸಿಕಲ್ ಡಿಸ್ಇಂಟಿಗ್ರೇಷನ್ ಬಗ್ಗೆ ಮಾತಾಡ್ತಾನೆ. ಓಕೆ, ಫಿಸಿಕಲಿ ಡಿಸ್ಇಂಟಿಗ್ರೇಟ್ ಆಗ್ಬಹುದು, ಆದ್ರೆ ಎಸೆನ್ಸ್ ನ ಮಾತ್ರ ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಡೆತ್ನ ಪವರ್ಲೆಸ್ನೆಸ್ ಓವರ್ ದ ಸ್ಪಿರಿಟ್ ಬಗ್ಗೆ ಮಾತಾಡ್ತಾನೆ. ಏನು ಡೆತ್ಸ್ ಪವರ್ಲೆಸ್ನೆಸ್, ಡೆತ್ಗೆ ಪವರ್ ಇದೆ ಅಂತ ನಾವು ಅನ್ಕೊಳ್ತೀವಿ. ಡೆತ್ ಕ್ಯಾನ್ ಗಿವ್ ಎಂಡ್ ಎನಿವನ್ಸ್ ಲೈಫ್ ಅಂತ. ಅದರ ಪವರ್ಲೆಸ್ನೆಸ್ ಯಾವಾಗ ಗೊತ್ತಾಗುತ್ತೆ ನಮಗೆ ಅಂತಂದ್ರೆ, ನಮ್ಮಲ್ಲಿರುವಂತಹ ಸ್ಪಿರಿಟ್ ಇನ್ನೊಬ್ಬರ ಮನಸ್ಸನ್ನ ಆಳ್ತಾ ಇದೆ ಅಂತಂದ್ರೆ ಡೆತ್ ನಮ್ಮ ಸ್ಪಿರಿಟ್ ನ ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಇಡೀ ಪೋಯಮ್ ಅಲ್ಲಿ ನಮಗೆ ಒಂದು ಓಷಿಯಾನಿಕ್ ಇಮೇಜರಿ ಇದೆ. ಓಷನ್ ಇಮೇಜ್, ಸಮುದ್ರದ ಇಮೇಜ್ ಅನ್ನ ಕೊಡ್ತಾ ಬರ್ತಾನೆ ಕವಿ ಇಲ್ಲಿ. ಯಾಕೆ ಅದರ ಇಮೇಜ್ ನ ಕೊಡ್ತಾ ಬರ್ತಾನೆ ಅಂತಂದ್ರೆ, ಸರ್ಫೇಸ್ ಅಲ್ಲಿ ನಾವು ಸಮುದ್ರವನ್ನ ನೋಡ್ತೀವಿ ಅಷ್ಟೇ. ಮೇಲ್ನೋಟಕ್ಕೆ ಸಮುದ್ರವನ್ನ ತುಂಬಾ ಕಾಮವಾಗಿ ಅಲೆಗಳು ಬರ್ತಾ ಇರುತ್ತೆ, ಇಷ್ಟೇ ಸಮುದ್ರ ಅಂತ ತಿಳ್ಕೊಳ್ತೀವಿ. ಕಂಟಿನ್ಯೂಸ್ ಮೋಷನ್ ಇರುತ್ತೆ ಸಮುದ್ರದ ಮೇಲ್ಗಡೆ, ಸರ್ಫೇಸ್ ಮೇಲ್ಗಡೆ. ಆದ್ರೆ ಅದರ ಡೆಪ್ಸ್ ಅನ್ನ ಅಳಿಲಿಕ್ಕೆ ನಮ್ಗೆ ಇನ್ನೂ ಸಾಧ್ಯ ಆಗಿಲ್ಲ. ಓಕೆ, ಅಬ್ಸ್ಟ್ರಾಕ್ಟ್ ಡೆಪ್ಸ್ ಇದೆ, ನಮ್ಮ ಊಹೆಗೂ ಮೀರಿದಂತಹ ಅನ್ಇಮ್ಯಾಜಿನಬಲ್ ಡೆಪ್ತ್ ಇದೆ ಒಳಗಡೆ. ಓಕೆ, ಒಳಗೆ ಇನ್ನೊಂದು ಪ್ರಪಂಚವೇ ಇದೆ. ಓಕೆ, ಅಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ನಾವು ಅಷ್ಟು ಸ್ಪಿರಿಟ್ ನ, ಸಮುದ್ರದ ಆಳದಲ್ಲಿರುವಂತಹ ಸ್ಪಿರಿಟ್ ನ ಇಟ್ಕೊಳ್ಳೋದಿಕ್ಕೆ ಸಾಧ್ಯ ಇದೆ. ಅದನ್ನ ಮತ್ತೆ ಮತ್ತೆ ಸರ್ಫೇಸಿಗೆ, ಸಮುದ್ರದ ಮೇಲಿನ ಅಲೆಗಳಾಗಿ ಆ ಒಂದು ಶಕ್ತಿ ಸಬ್ ಕಾನ್ಶಿಯಸ್ನೆಸ್ ಗೆ ಬರಬೇಕು ಅಂತ ಹೇಳ್ತಾನೆ. ಓಕೆ, ಮತ್ತೆ ಇನ್ನೊಂದು ಈ ಪೋಯಮ್ ಅಲ್ಲಿ ಬೈಬಲ್ ನ ಕೆಲವು ಅಲಿಗೇಷನ್ಸ್ ಕೂಡ ಇದೆ. ಕ್ರೈಸ್ಟ್ ವಿಕ್ಟರಿ ಓವರ್ ಡೆತ್ ಅಂತ. ಓಕೆ, ಕ್ರೈಸ್ಟ್ ಈಗ ಸತ್ ಮೇಲೂ ಕೂಡ ಮತ್ತೆ ವಾಪಸ್ ಬರ್ತಾನೆ, ಸ್ವಲ್ಪ ದಿವಸಗಳಾದ್ಮೇಲೆ ಬಂದು ಕಾಣಿಸ್ಕೊಳ್ತಾನೆ, ಅವರ ಭಕ್ತರಿಗೆಲ್ಲ ಕಾಣಿಸ್ಕೊಳ್ತಾನೆ. ಓಕೆ, ಅವನ ಸ್ಪಿರಿಟ್ ಕಾಣಿಸ್ಕೊಳ್ಳುತ್ತೆ ಅಂತ ಅಂದ್ರೆ ಅರ್ಥ ಅವನ ಬಾಡಿನ ರೋಮ್ ಅಲ್ಲಿ ಸಾಯಿಸಬಹುದು. ಓಕೆ, ಆದ್ರೆ ಅವನ ಸ್ಪಿರಿಟ್ ನ ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಓಕೆ, ಅವನಲ್ಲಿರುವಂತಹ ಶಕ್ತಿ ಮತ್ತೆ ಅವನಲ್ಲಿರುವ ಮೌಲ್ಯಗಳು, ಅವ್ರು ಹೇಳ್ಕೊಟ್ಟಂತಹ ಏನು ದೇವರಲ್ಲಿ ಬೇಕಾಗಿರುವಂತಹ ನಂಬಿಕೆ ಏನಿದೆಯಲ್ಲ, ಆ ಮೌಲ್ಯಗಳನ್ನ ಜನರಲ್ಲಿ ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಓಕೆ, ಇದು ಈ ಪೋಯಮ್ ಒಟ್ಟಾರೆಯಾಗಿ ಸ್ಪಿರಿಚುವಲ್ ಇಮಾರ್ಟಾಲಿಟಿ ಬಗ್ಗೆನೂ ಮಾತಾಡ್ತಾ ಇರ್ಬೋದು ಅಂತ ನನಗೆ ಅನ್ಸುತ್ತೆ. ಓಕೆ, ಇಮಾರ್ಟಾಲಿಟಿ ಅಂದ್ರೆ ಸಾವಿಲ್ಲದಂತಹ ಒಂದು ಆಧ್ಯಾತ್ಮಿಕತೆ ಬಗ್ಗೆನೂ ಮಾತಾಡ್ತಾ ಇರ್ಬೋದು. ಓಕೆ, ಬರೀ ನಾವು ಸಾಧನೆ ಮತ್ತೆ ಇದ್ರ ಬಗ್ಗೆ ಮಾತ್ರ ಅಲ್ಲ, ನಾವು ಸತ್ ಮೇಲೆ ಕೂಡ ಬದುಕಿರ್ಬೇಕು ಅಂತ ಅಂದಾಗ ಅದೊಂದು ಸ್ಪಿರಿಚುವಲ್ ಇಮಾರ್ಟಾಲಿಟಿ ಬಗ್ಗೆ ಮಾತಾಡ್ತಾ ಇರ್ಬೋದು. ಓಕೆ, ಇದು ಬಿಹಾಂಡ್ ಅವರ್ ಫಿಸಿಕಲ್ ನೇಚರ್ ಆಗುತ್ತೆ ಅವಾಗ. ಓಕೆ, ಫಿಸಿಕಲ್ ಎಕ್ಸಿಸ್ಟೆನ್ಸ್ಗೆ ಬೇಕಾಗಿರುವಂತಹ ಎಲ್ಲ ಆಸೆಗಳನ್ನ ಪೂರೈಸ್ಕೊಳ್ಬೇಕಾದ್ರೆ ನಮ್ಮಲ್ಲಿರುವಂತಹ ಸ್ಪಿರಿಟಿಗೆ ಬೇಕಾಗಿರೋದಕ್ಕೂ ಊಟ ಹಾಕ್ಬೇಕಾಗತ್ತೆ. ಅದು ಯಾಕೆಂದ್ರೆ ನಾವು ಸತ್ ಮೇಲೂ ಬದುಕಿರೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ನಾವು ಮೆಟಾಫಿಸಿಕಲ್ ಲೆವೆಲ್ ಅಲ್ಲೂ ಈ ಪೋಯಮ್ ಅನ್ನ ಮೆಟಾಫಿಸಿಕಲ್ ಲೆವೆಲ್ ಅಲ್ಲೂ ಓದ್ಬಹುದು. ಓಕೆ, ಬಿಹಾಂಡ್ ಮ್ಯಾಟರ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಓದ್ಬೋದಾಗತ್ತೆ. ಇಲ್ಲಿ ಒಂದು ಕಾಸ್ಮಿಕ್ ವಿಷನ್ ಇದೆ ಅಂತಾನೆ ಹೇಳ್ಬೋದು. ಈ ಪೋಯಮ್ ಅಲ್ಲಿ ಕಾಸ್ಮಿಕ್ ವಿಷನ್ ಇದೆ, ಯೂನಿವರ್ಸಲ್ ವ್ಯಾಲ್ಯೂಸ್ ಇದೆ. ಓಕೆ, ಯಾಕೆಂತಂದ್ರೆ ಎಲ್ಲಾ ಸತ್ತವರ ಬಗ್ಗೆ ಒಂದು ಯೂನಿಯನ್ ಆಗ್ತಾರೆ ಅಂತ ಮಾತಾಡ್ತಾನೆ. ಓಕೆ, ಇನ್ನೊಂದು ಪ್ಯಾರಾಡಾಕ್ಸಿಕಲ್ ಆಗಿ ಸಾವು ಅನ್ನೋದು ಲೈಫಿಗೆ ತುಂಬಾ ಒಂದು ವೈಟಲಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಯಾಕೆ ವೈಟಲಿ ಇಂಪಾರ್ಟೆಂಟ್ ಅಂದ್ರೆ ಇಟ್ ವೈಟಲೈಸಸ್ ಲೈಫ್ ಅಂತ, ಡೆತ್ ವೈಟಲೈಸಸ್ ಲೈಫ್ ಅಂತ. ಸಾವು ಜೀವನವನ್ನ ಕೊನೆಗೊಳಿಸುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್, ಒಂದು ಪರ್ಸೆಪ್ಷನ್. ಆದ್ರೆ ಸಾವಿನ ಒಂದು ಪ್ರಿಯಾಕ್ಯುಪೇಷನ್ ಇದೆಯಲ್ಲ, ಬ್ಯಾಕ್ ಆಫ್ ದ ಮೈಂಡ್ ಅಲ್ಲಿ ಒಂದು ಪ್ರಿಯಾಕ್ಯುಪೇಷನ್ ಇದೆಯಲ್ಲ, ಅದು ಲೈಫ್ ನ ವೈಟಲೈಸ್ ಮಾಡುತ್ತೆ ಅಂತ. ಬೇಗ ಬೇಗ ಎಲ್ಲದನ್ನು ನಾವು ಪಡಿಬೇಕು, ಫಾಸ್ಟ್ ಆಗಿ ಸುಮಾರಿತ ನನ್ನಲ್ಲಿರುವಂತ ಎಲ್ಲ ಪೊಟೆನ್ಶಿಯಲ್ ರಿಯಲೈಸ್ ಮಾಡ್ಕೋಬೇಕು ಅನ್ನುವಂತ ಎರಡು ಕಾನ್ಸೆಪ್ಟ್ ಅನ್ನು ನಾವಿಲ್ಲಿ ನೋಡ್ಬೋದು. ಒಂದು, ಸಾವು ಮನುಷ್ಯನ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ಎಂಡ್ ಮಾಡುತ್ತೆ ಅಂತ ಒಂದು ಪರ್ಸೆಪ್ಷನ್, ಬಾಡಿನ ಎಂಡ್ ಮಾಡುತ್ತೆ, ಎಕ್ಸಿಸ್ಟೆನ್ಸ್ ನ. ಇನ್ನೊಂದು, ಸಾವು ಅನ್ನೋದು ಲೈಫ್ ಅನ್ನ ವೈಟಲೈಸ್ ಮಾಡುತ್ತೆ ಅಂತ. ಅಂದ್ರೆ ಸಾವಿನ ಅರಿವು ಯಾರಿಗಿದೆ ಅವರು ಜೀವನವನ್ನ ತುಂಬಾ ಇಂಟೆನ್ಸ್ ಆಗಿ ಲೀಡ್ ಮಾಡ್ತಾರೆ ಅಂತ, ತುಂಬಾ ಲೈಫ್ ಅನ್ನ ಇಂಟೆನ್ಸ್ ಆಗಿ ಮತ್ತೆ ಒಂದು ಡಿಸೈರ್ ಇಟ್ಕೊಂಡು ಲೈಫ್ ನ ಲೀಡ್ ಮಾಡ್ತಾರೆ ಅಂತೇಳಿ. ಓಕೆ, ಆ ಫೈರ್ ಮನುಷ್ಯನಲ್ಲಿ ಇರ್ಬೇಕು ಅಂತ. ನೀವೇನಾದ್ರೂ ಗ್ಲೋಬಲ್ ಕಂಪನೀಸ್ಗೆ ಇಂಟರ್ವ್ಯೂಸ್ಗೆ ಹೋಗ್ತಾ ಇರ್ತೀವಿ, ಅಲ್ಲಿ ಇಂಟರ್ವ್ಯೂಸ್ ಅಲ್ಲಿ ಒಂದೊಂದು ಕ್ವಶನ್ಸ್ ಕೇಳ್ತಾರೆ.
ಏನಂತಂದ್ರೆ ಹೌ ಮಚ್ ಫೈರ್ ಯು ಹ್ಯಾವ್ ಇನ್ ದ ಬೆಲಿ ಅಂತ, ವೆದರ್ ಯು ಹ್ಯಾವ್ ದ ಫೈರ್ ಇನ್ ದ ಬೆಲಿ ಅಂತ ಕೇಳ್ತಾರೆ. ನಿಮ್ಮಲ್ಲಿರೋ ಮಾರ್ಕ್ಸ್ ಬೇಡ, ನೀವು ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ ಅನ್ನೋದು ಬೇಡ, ವೆದರ್ ಯು ಹ್ಯಾವ್ ಫೈರ್ ಇನ್ ದ ಬೆಲಿ ಅಂತ. ಬೆಲಿ ಅಂದ್ರೆ ಸ್ಟಮಕ್. ಓಕೆ, ಅಂದ್ರೆ ನಿಮ್ಮಲ್ಲಿ ಫೈರ್ ಎಷ್ಟಿದೆ ಅಂತ ಕೇಳ್ತಾರೆ. ಫೈರ್ ಬೆಲಿಯಲ್ಲಿ ಇದ್ರೆ ನೀವು ಯು ಕ್ಯಾನ್ ವರ್ಕ್ ಡೈನಾಮಿಕಲಿ, ವರ್ಕ್ ಮಲ್ಟಿಫೆಸೆಟೆಡ್ಲಿ ಅಂತ. ಓಕೆ, ಅಷ್ಟನ್ನು ರಿಯಲೈಸ್ ಮಾಡ್ಕೋಬಹುದು, ಯಾವುದನ್ನು ಬರ್ಡನ್ ಅನ್ಕೊಳ್ಳೋದಿಲ್ಲ ವರ್ಕ್ ಅನ್ನಂತೆ. ಓಕೆ, ಅಷ್ಟನ್ನು ರಿಯಲೈಸ್ ಮಾಡ್ಬೋದು ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಲೈಫ್ ಇಸ್ ಮೇಡ್ ವ್ಯಾಲ್ಯೂಬಲ್ ಅಂಡ್ ಮೀನಿಂಗ್ಫುಲ್ ಥ್ರೂ ಡೆತ್ ಅಂತ ನಾವು ಅನ್ಕೊಳ್ಬಹುದು ಅಂತ ಅನ್ಸುತ್ತೆ. ಓಕೆ, ಇನ್ನೂ ಹೇಳ್ತಿದ್ದೀನಿ, ಲೈಫ್ ಇಸ್ ಮೇಡ್ ವ್ಯಾಲ್ಯೂಬಲ್ ಅಂಡ್ ಮೀನಿಂಗ್ಫುಲ್ ಥ್ರೂ ಡೆತ್ ಅಂತ. ಇದು ಒಂದು ಕಾನ್ಸೆಪ್ಟ್ ಬಗ್ಗೆ ನೀವು ಯೋಚನೆ ಮಾಡ್ಬೋದು. ಓಕೆ, ಡೆತ್ ಎಂಡ್ಸ್ ಲೈಫ್, ಅಥವಾ ನಾನು ಹೇಳ್ತಾ ಇರೋದು ಬಗ್ಗೆ ಡೆತ್ ಈಸ್ ಟ್ರೈಂಗ್ ಟು ವೈಟಲೈಸ್ ಲೈಫ್ ಅಂತ. ಇನ್ನೊಂದು, ಲೈಫ್ ಈಸ್ ಮೇಡ್ ವ್ಯಾಲ್ಯೂಬಲ್ ಬಿಕಾಸ್ ಆಫ್ ಡೆತ್ ಅಂತ. ಲೈಫ್ ಈಸ್ ವ್ಯಾಲ್ಯೂಬಲ್ ಅಂಡ್ ಮೀನಿಂಗ್ಫುಲ್ ಥ್ರೂ ಡೆತ್ ಅಂತ. ಓಕೆ, ಆ ಡೆತ್ ಅನ್ನುವ ಕಾನ್ಸೆಪ್ಟ್ ಇರೋದ್ರಿಂದನೇ ಓಕೆ ನಾವು ಲೈಫ್ ಅನ್ನ ಮೀನಿಂಗ್ಫುಲ್ ಆಗಿ ಲೀಡ್ ಮಾಡ್ತಾ ಇದ್ದೀವಿ. ಅಷ್ಟೊಂದು ನಾವು ಲೈಫ್ ನ, ನಮ್ಮಲ್ಲಿರುವಂತಹ ಪೊಟೆನ್ಶಿಯಲ್, ನಮ್ಮಲ್ಲಿರುವಂತಹ ಏಮ್ಸ್, ಗೋಲ್ಸ್ ನ ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ಇಷ್ಟ ಆಗೋದಿಲ್ಲ. ನಾವು ಬೇಗ ಅದನ್ನ ರಿಯಲೈಸ್ ಮಾಡ್ಕೊಳ್ಬೇಕು ಅಂತ ಇಷ್ಟಪಡ್ತೀವಿ ಅಂತ ಅನ್ಸುತ್ತೆ. ಐ ಥಿಂಕ್ ವಿ ಹ್ಯಾವ್ gone through the 2 poems, the death shall have no dominion and do not go gentle into that good night in detail, I think. Okay, both the poems are trying to give us some kind of inspiration to all the readers. As Dr. Baswasa said, it gives us some kind of intensity to live and a dream to live and to have vision to fulfill and lead the life meaningfully ಅಂತ ಡೆಲನ್ ಥಾಮಸ್ ಡೆತ್ ಅನ್ನುವಂತ ಕಾನ್ಸೆಪ್ಟ್ ನ ಇಟ್ಕೊಂಡು ಹೇಳ್ತಾ ಇದ್ದಾನೆ. ಅವನು ಕೂಡ ಅದಕ್ಕೆ ಇಷ್ಟ ಇಲ್ಲ ಪಾಪ, ಡೆತ್ ಜೊತೆಗೆ ತುಂಬಾ ಹೋರಾಟ ಮಾಡ್ತಾನೆ ಲಾಸ್ಟ್ ವರೆಗೂ. ಆದ್ರೆ ಡೆತ್ ಡಸಂಟ್ ಲೀವ್ ಇಟ್. ಅದಕ್ಕಿಂತ ಮುಂಚೆ ಅವನು ಸಾಕಷ್ಟು ಸಾಧನೆಗಳನ್ನ ಮಾಡ್ಬಿಟ್ಟಿರ್ತಾನೆ ಇಂಗ್ಲೆಂಡ್ ಅಲ್ಲಿ ಚಿಕ್ಕ ವಯಸ್ಸಿನಲ್ಲಿ. ದಟ್ ಕೂಡ ಮೀನಿಂಗ್ಫುಲ್ ಡೆತ್ ಅಂತ ಅನ್ಸುತ್ತೆ. ಐ ಥಿಂಕ್ I've reached an end for today. If you have time, the house is open for discussion. ಧನ್ಯವಾದಗಳು ಸರ್. ಇದುವರೆಗೂ ಡೈಲನ್ ಥಾಮಸ್ರ 2 ಕಾವ್ಯಗಳನ್ನು ಇಟ್ಕೊಂಡು ಸುಮಾರು 1 ಗಂಟೆ ಕಾಲ ಜೀವನ ಅಮೂಲ್ಯವಾದದ್ದು, ಬದುಕಿಗೆ ಒಂದು ಬೆಲೆ ಇದೆ, ಹಾಗೂ ಸಾವು ಸಮೀಪಿಸುವವರೆಗೂ ಅದನ್ನ ಉಪಯೋಗವಾಗಿ ಅರ್ಥಪೂರ್ಣವಾಗಿ ಸಾಗಿಸಬೇಕು ಅನ್ನೋ ಒಂದು ಉತ್ತಮ ಸಂದೇಶ ತಮ್ಮ ಒಂದು ಉಪನ್ಯಾಸದಿಂದ ಮೂಡಿಬಂತು. ತುಂಬಾ ಧನ್ಯವಾದಗಳು ಸರ್. ಈಗ ಉಪನ್ಯಾಸದ ಕುರಿತು ಪೂರಕ ಮಾತುಗಳು ಅಥವಾ ಚರ್ಚೆ ಇದ್ರೆ ಅದನ್ನ ತಗೋಬೇಕಾಗಿ ತಮ್ಮ ಆಡಿಯೋವನ್ನ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೇಕಾಗಿ ವಿನಂತಿ. ಸರ್ ನಮಸ್ಕಾರ ಸರ್. ತಮ್ಮ ಉಪನ್ಯಾಸ ಬಹಳ ಚೆನ್ನಾಗಿತ್ತು. ಬದುಕು ಮತ್ತು ಸಾವಿನ ಬಗ್ಗೆ ವಿವರಣೆ ಮತ್ತು ಒಂದಕ್ಕೊಂದು ರಿಲೇಷನ್ ಹೇಗೆ, ನಮಗೆ ಬದುಕು ಅಂದ್ರೆ ಏನು, ಸಾವು ಅಂದ್ರೆ ಏನು, ಬದುಕು ಯಾಕೆ, ಬದುಕಿಗೆ ಬೆಲೆ ಯಾಕೆ, ಸಾವಿಗೆ ಬೆಲೆ, ಸಾವಿರೋದಕ್ಕೆ ಬದುಕಿಗೆ ಬೆಲೆ, ಬದುಕಿರೋದ್ನ ಸಾವಿಗೆ ಇದಂತ ಬಹಳ ಚೆನ್ನಾಗಿ ಹೇಳಿದ್ರು ಸರ್. ಬಹಳ ಮಂದಿ 2 ಕವನಗಳು ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ತಾವು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಏನಾದ್ರು ಕ್ವಶನ್ಸ್ ಇದ್ರೆ ದಯವಿಟ್ಟು ಕೇಳ್ಬೋದು, ಅಥವಾ ಏನಾದ್ರು ವ್ಯಾಲ್ಯೂ ಅಡಿಷನ್ ಇದ್ರೆ ದಯವಿಟ್ಟು ಮಾಡಬಹುದು. ಡಿಫ್ರೆಂಟ್ ಪರ್ಸೆಪ್ಷನ್ ಇದ್ರೆ. ಕೊನೆಗೆ ಜೀವನದಲ್ಲಿ ನಾನು ಎಲ್ಲಾ ಸಾಧಿಸಿದ್ದೀನಿ ಅನ್ನೋ ಕಂಟೆಂಟ್ಮೆಂಟ್ ಇರೋನು ಅವನ್ ಸಾವನ್ನ ಒಪ್ಕೊಂತಾನೆ ಸರ್. ಅವನು ಒಪ್ಕೊಂತಾನೆ, ಒಪ್ಪೋದಲ್ಲ ಅಂತಲ್ಲ. ಕೊನೆ ಹಂತದಲ್ಲೂ ನಾನು ಇನ್ನೂ ಬದುಕಬೇಕು ಅನ್ನೋದಲ್ಲ ಅವನು ಕಂಟೆಂಟ್ಮೆಂಟ್ ಇದ್ರೆ. ಕಂಟೆಂಟ್ಮೆಂಟ್ ಇಲ್ಲದೆ ಇರೋ ವ್ಯಕ್ತಿನೇ ನಾವು ಮಾತಾಡ್ತೀವಿ. ನಾವು ಸಾವಿನ ಬಗ್ಗೆ ಬಹಳ ಭಯ ಇರ್ತೈತಿ, ಎಲ್ಲರಿಗೂ ಭಯ ಇದೆ, ಬಹಳ ಜಾಸ್ತಿ ಭಯ. ಕಂಟೆಂಟ್ಮೆಂಟ್ ಇಲ್ದವ್ರಿಗೆ, ಕಂಟೆಂಟ್ಮೆಂಟ್ ಇದ್ರೆ ಕಡಿಮೆ ಭಯ. ಮತ್ತೆ ಏನಾದ್ರು ಕ್ರಿಟಿಕಲ್ ಅಡಿಕ್ಷನ್ಸ್ ಇದೆ, ಕ್ರಿಟಿಕಲ್ ಕಮೆಂಟ್ಸ್ ಇದೆ? ನಮಸ್ಕಾರ ರೀ. ನಮಸ್ತೆ ಸರ್. ಸಾಮಾನ್ಯವಾಗಿ ಪಾಶ್ಚಾತ್ಯ ಚಿಂತನೆಯಲ್ಲಿ ಸಾವಿನ ನಂತರದ ಚಿಂತನೆಗಳು ಬಹುತೇಕ ಕಡಿಮೆ ಪ್ರಮಾಣದಲ್ಲಿ ಇತ್ತು. ಆದ್ರ ಈ ಡೈಲನ್ ಥಾಮಸ್ ಇರೋ ಅವಧಿ ಅಂದ್ರ ಇಡೀ ಅಂದ್ರ ಪೌರಾತ್ಯ ಏನಿದೆಯಲ್ಲ, ಅಥವಾ ಇಂಡಿಯನ್ ಆಂಗ್ಲೋ ರೈಟರ್ಸ್ ಅಥವಾ ಎಲ್ಲಿದ ಪೌರಾತ್ಯ ಚಿಂತನಾ ವಿಧಾನಗಳ ಪ್ರಭಾವ
ನಮ್ಮಲ್ಲಿ ಅಂದ್ರೆ ಭಾರತದಲ್ಲಿ ಅಂತ ಉದಾಹರಣೆಗೆ ನಾ ಭಾರತ ಅಂತ ತಗೋತೇನೆ, ಪೌರಾತ್ಯ ದೇಶದೊಳಗೆ ಇಲ್ಲಿಯ ಅಭಿವ್ಯಕ್ತಿಗಳ ಪ್ರಭಾವ ಮತ್ತು ಸಾವಿನ ನಂತರದಲ್ಲಿಯೂ ಸಹಿತ ನಮ್ಮ ಅನುಭವಗಳು ಅಥವಾ ನಮ್ಮ ಅಸ್ತಿತ್ವ ಮುಂದುವರಿತದೆ ಅನ್ನೋ ಪ್ರಭಾವ ಈ 19ನೇ ಶತಮಾನದ ನಂತರದಲ್ಲಿ ಭಾರತೀಯ ಆಂಗ್ಲ ಸಾಹಿತ್ಯದಲ್ಲಿ ಚಿಂತನೆಗಳ ಪ್ರಭಾವ ಬೀರಿದವು. ಅವ ಭಾರತಕ್ಕೆ ಬಂದಿಲ್ಲ ದೈಸನ್. ಹೌದೌದು. ಆದ್ರೆ ಹೇಳಿ ಸರ್. ಅದಕ್ಕಾಗಿ ಈ ಭಾರತೀಯ ಚಿಂತನಾ ವಿಧಾನದ ಆಂಗ್ಲ ಅಭಿವ್ಯಕ್ತಿಗಳೇನಾದರೂ ಪ್ರಭಾವ ಇವ್ರ ಮೇಲೆ ಆಗಿದೆಯೋ? ಏನ್ ಮಾಡ್ತಾನೆ ಅದಕ್ಕೆ ಈಗ ಕಮ್ಸ್ ಡೌನ್ ಟು ಸಿಂಧು ಯೂನಿವರ್ಸಿಟಿಗೆ ಬಂದು ಸಂಸ್ಕೃತವನ್ನು ಕಲಿತು ವೇದ ಉಪನಿಷತ್ತುಗಳನ್ನ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ದಟ್ಸ್ ವೈ ಐ ಟೋಲ್ಡ್ ಯು ಇನ್ ದ ಬಿಗಿನಿಂಗ್. ಅವನ್ ಏನ್ ಹೇಳ್ತಾನೆ ಅಂತಂದ್ರೆ ಡಿ.ಎಸ್. ಇಲಿಯಟ್ ಒಂದು ಆರ್ಟಿಕಲ್ ಅಲ್ಲಿ ಐ ಥಿಂಕ್ ಫಾರ್ ಆಲ್ ದ ಫಿಲಾಸಾಫಿಕಲ್ ಕ್ವಶನ್ಸ್ ಆಫ್ ವೆಸ್ಟ್, ಪಾಶ್ಚಾತ್ಯ ದೇಶದಲ್ಲಿರುವಂತಹ ಎಲ್ಲ ತಾತ್ವಿಕ ಪ್ರಶ್ನೆಗಳಿಗೆ ಈಶಾನ್ಯ ದೇಶಗಳಲ್ಲಿ ಅದರಲ್ಲೂ ಪ್ರಮುಖವಾಗಿ ಭಾರತದಲ್ಲಿ ಉತ್ತರಗಳು ಸಿಗಬಹುದು ಅಂತ ಹೇಳ್ತಾರೆ. ಹಾಗಾಗಿ ಅವನು ಈ 3 ವರ್ಷ ಕಾಲ ಕಳೀತಾನೆ ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ವೇದ ಉಪನಿಷತ್ತುಗಳನ್ನ ಕಲಿತು. ಅದಕ್ಕೆ ನಾನು ಹೇಳಿದೆ ಅವನ ವೇಸ್ಟ್ ಲ್ಯಾಂಡ್ ಲಾಂಗ್ ಪೋಯಮ್ ಅಲ್ಲಿ ವೇಸ್ಟ್ ಲ್ಯಾಂಡ್ ಅಲ್ಲಿ ದತ್ತ ದಯತ್ವಂ ದಮ್ಯತಃ ಬಗ್ಗೆ ಮಾತಾಡ್ತಾನೆ. ಆ ವರ್ಡ್ಸ್ ನೇ ಯೂಸ್ ಮಾಡ್ತಾನೆ, ದತ್ತ ದಯತ್ವಂ ದಮ್ಯತಃ ಅಂತ ಹೇಳಿ. ಲಾಸ್ಟಿಗೆ ಎಂಡ್ ಆಗದೆ ಪೋಯಮ್ ಶಾಂತಿ ಶಾಂತಿ ಶಾಂತಿಯಿಂದ ಶಾಂತಿ ಅಂತ ಎಂಡ್ ಆಗುತ್ತೆ. ಆದ್ರೆ ಕ್ರಿಟಿಕ್ಸ್ ಏನ್ ಹೇಳ್ತಾರೆ ಅಂದ್ರೆ ಈ ಶಾಂತಿ 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 ಅಂತ ಟಿ.ಎಸ್. ಇಲಿಯಟ್ ಲಾಸ್ಟ್ ಲೈನ್ ಅಲ್ಲಿ ಹೇಳ್ತಾರೆ, ಆದ್ರೆ ಅದರಿಂದ ಓಂ ಮಿಸ್ ಆಗಿದೆ ಅಂತ ಹೇಳ್ತಾರೆ. ಅದರಿಂದ ಓಂ ಮಿಸ್ ಆಗಿದೆ ಅಂತ ಹೇಳ್ತಾರೆ. ಅಲ್ಲಲ್ಲ, ಅದು ನೇಚರ್ ಅದು. ಯಾಕಂದ್ರೆ ಸ್ಪಿರಿಚುಯಾಲಿಟಿ ಹಿನ್ನೆಲೆ ಒಳಗ ನಮ್ಮಲ್ಲಿ ಅಭಿವ್ಯಕ್ತಿಗಳು ಬರ್ತಾವ. ಸ್ಪಿರಿಚುಯಾಲಿಟಿ ಇಸ್ ಫ್ಯಾಷನ್ ಆಗ್ತದ ಆಂಗ್ಲ ಚಿಂತನೆಯೊಳಗ. ನಮ್ಮಲ್ಲಿ ಇಟ್ ಇಸ್ ಎ ಪ್ಯಾಷನ್, PASSION. ಹಿಂಗಾಗಿ ಓಂ ಅಲ್ಲಿ ಪ್ರವೇಶ ಮಾಡ್ಕೊಂಡಿಲ್ಲ. ಈ ಪ್ರಭಾವ ಏನಾದ್ರು ಡೈಸನ್ ಮೇಲೆ, ಈ ಪ್ರಭಾವದ ಹಿನ್ನೆಲೆ ಒಳಗ ಡೈಸನ್ ಅನ್ನ ನಾವು ವಿಶ್ಲೇಷಣೆ ಮಾಡಬಹುದೇನೋ ಅಂತ ನನ್ನ ಅನಿಸಿಕೆ. ಹೌದೌದು ಸರ್, ಹೌದೌದು. ಮುಂದುವರೆದು ಆ ತರದ ಒಂದು ಚಿಂತನೆಯನ್ನ ಇಲ್ಲಿ ಅಳವಡಿಸ್ಕೋಬಹುದು ಅಂತ ಅನ್ಸುತ್ತೆ. ಅಡ್ಡಿಲ್ಲ. ಥ್ಯಾಂಕ್ಸ್. Thank you sir for adding another perception to the poem. ಇನ್ನೇನಾದ್ರು ಪಾರ್ಟಿಸಿಪೆಂಟ್ಸ್ ಇದ್ರೆ ಸರ್, ಏನಾದ್ರು ಪ್ರಶ್ನೆಗಳಿದೆಯಾ ಅಥವಾ ನಿಮ್ಮ ಕಮೆಂಟ್ಸ್ ಇದೆಯಾ ಪೋಯಂ ಬಗ್ಗೆ? Hello, good evening, Janardhan sir. Is Ambrose speaking? You are. Please sir. Sir, first of all, congratulations. Thank you for a detailed explanation. It was full of insights. We enjoyed really the explanation of 2 poems. My question is, you already explained, but still whenever I go through the poems of this particular poet, these questions reflect upon my mind. I would like to ask these questions. If you could elaborate on that, it would be a help for me. Whether the poems of Dale Thomas reflect on positivity and optimism, or negativity or pessimism, or is he finally sometimes leading himself to the contradicting himself in his poems? That's what somewhere I feel like that whenever I go through the poems. Maybe it's my perception. No, I think you have already the answer for yes sir. Because what you said is whether he is talking about optimism or pessimism ಅಂತ ಹೇಳಿ. He is a pessimist poet or an optimist poet ಅಂತ ಹೇಳಿ. If you are reminded about the death, the end of the life, it is not that you are a pessimist that you are talking about death. It is an integral part of our life. That the realization with the birth itself carries death with it. Alva. Every moment we are dying the past life, Allah. Right. Every moment we are dying the past life. Yesterday it is already dead. Yes, and we are carrying death with us. We think death is somewhere in the future. It is coming towards us, anta. Or we are reaching to it, anta. ನಾವೇ ಅಲ್ಲಿಗೆ ಹೋಗ್ತಾ ಇದೀವೋ ಅದು ನಮ್ಮ ಹತ್ರ ಬರ್ತಾ ಇದೀವಿ ಅಂತ ಅಲ್ಲ. We are carrying birth and death with us. Within ourselves we are carrying death and birth. Okay, life and
ದೇ ಡೆತ್. ಹಾಗಾಗಿ ದಿ ಕಾಂಟ್ರಡಿಕ್ಷನ್ ವಾಟ್ ಯು ಟಾಕ್ ಅಬೌಟ್ ಇಸ್ ಎರಡನೇ ಸೆಕೆಂಡ್ ಪಾಯಿಂಟ್ ನೀವು ಕಾಂಟ್ರಡಿಕ್ಷನ್ ಅಂತ. ಇಟ್ ಇಸ್ ನಾಟ್ ಆಕ್ಚುಲಿ ದಿ ಕಾಂಟ್ರಡಿಕ್ಷನ್. It's the amalgamation of both. It's the dichotomy of life alba. Okay. We can talk about ambiguity. Okay. Instead of contradiction, I think we can talk about ambiguity of ambiguous nature of life. Yes. Where both the birth and death exists at the same time. Okay. We think that we are reaching towards death or death is coming towards us. No. Yes, that it's parallelly going. We are parallelly leading both life and death together. I think that is in this thoughts. ಸರ್ ನನಗನ್ಸಿದೆ ಅವನು ಧನಾತ್ಮಕನೇ ಸರ್, ಪಾಸಿಟಿವ್ನೇ ಮಾತಾಡೋದವನು, ಆಪ್ಟಿಮಿಸ್ಟಿಕ್ ಹೌದು. ಅವನು ಸಾವಿನ ಬಗ್ಗೆ ಋಣಾತ್ಮಕ ಇರ್ಬೋದು, ಅದನ್ನ ರಿಜೆಕ್ಟ್ ಮಾಡ್ತಾನ ಅವನು, ಅದನ್ನ ಒಪ್ಕೋಬೇಡ ಅಂತ. ಅವನು ಒಪ್ಕೋಬೇಡ ಅಂತಂದ್ರೆ ಒಪ್ಕೋಬೇಡ ಅಂತ ಹೇಳೋದಕ್ಕಿಂತ ಒಪ್ಕೋಬೇಡ ಅನ್ನೋದಕ್ಕಿಂತ ಜೆಂಟಲ್ ಆಗಿ ಒಪ್ಕೋಬೇಡ ಅಂತ. ಹೌದು ಸರ್, ಜೆಂಟಲ್ ಆಗಿ ಒಪ್ಕೋಬೇಡ, ಯು ಫೈಟ್ ಆಸ್ ಫಾರ್ ಎಸ್ ಪಾಸಿಬಲ್ ಅಂತೇಳಿ. ಮೀನ್ಸ್ ಇಲ್ಲಿ ಸಾಧನೆ ಮಾಡು ಬರ್ತು ಅಂತ. ಇಲ್ಲಿ ಬದುಕು ಆಮೇಲೆ ನೋಡೋಣ ಅಂತದ್ದು. ಇಫ್ ಯು ವಾಂಟ್ ಟು ಪೋಸ್ಟ್ಪೋನ್ ಡೆತ್ ನ ಪೋಸ್ಟ್ಪೋನ್ ಮಾಡ್ತೀರಾ ಅಂತಂದ್ರೆ ಅಲ್ಲಿವರೆಗೂ ಇನ್ನೇನಾದ್ರು ಸಾಧನೆ ಮಾಡುವ ಗೋಲ್ ಇದ್ರೆ ಪೋಸ್ಟ್ಪೋನ್ ಮಾಡಿ ಅಂತ. ಹೌದು ಸರ್, ಹೌದು. ಥ್ಯಾಂಕ್ ಯು ಸರ್. ಎನಿ ಅದರ್ ಕ್ವಶನ್ ಫ್ರಮ್ ಅವರ್ ಸೀನಿಯರ್ ಸರ್? Because the more we are experienced, the more we can understand this kind of life and death concepts. Actually, ಸ್ವಲ್ಪ ಹೆಂಗಾಗಿರೋರು ಏನಾದ್ರು ಇದ್ರ ಬಗ್ಗೆ ಮಾತಾಡ್ತಾ ಇದಾರೆ ಅಂದ್ರೆ 30 ವರ್ಷ 28 ವರ್ಷದವ್ರು ಏನಾದ್ರು ಇದ್ರ ಬಗ್ಗೆ ಮಾತಾಡ್ತಿದಾರೆ ಅಂದ್ರೆ ಸ್ವಲ್ಪ ನಾವು ಡೌಟ್ಫುಲ್ ಆಗಿ ಅವರ ಅನಾಲಿಸಿಸ್ ನ ಕೇಳಿಸ್ಕೋಬಹುದು. ಸ್ವಲ್ಪ ಏನಾದ್ರು ಏಜ್ ಆಗಿರೋರು, ಸ್ವಲ್ಪ ಇನ್ನು ಎಕ್ಸ್ಪೀರಿಯನ್ಸ್ ಇರೋರು ಮಾತಾಡ್ತಾ ಇದ್ರೆ ಅದರಲ್ಲಿ ಪೂರ್ಣ ನಂಬಿಕೆ ಬರ್ಬೋದೇನೋ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ವಿ ಕ್ಯಾರಿ ಲಾಟ್ ಆಫ್ ಲೈಫ್ ಎಕ್ಸ್ಪೀರಿಯನ್ಸ್ ಅಲ್ಲ ವಿತ್ ಅಸ್. You have any question? If you don't have any discussion, shall we end the session, madam? Shanta madam. ಓಕೆ ಸರ್. ಒಂದು ಸೂಚನೆ ಇದೆ. ಇದೇ ಶನಿವಾರ ಅಂದ್ರೆ ದಿನಾಂಕ 5/7/2025 ಸ್ಯಾಮ್ಯುಯಲ್ ಬೆಕೆಟ್ ಅವರ ವೇಟಿಂಗ್ ಫಾರ್ ಗೋಡೋ ಈ ಕೃತಿಯ ಕುರಿತು ಕೇಶವ್ ಜಾಗೀರ್ದಾರ್ ಇಂಗ್ಲಿಷ್ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗದಗ, ಇವರ ಉಪನ್ಯಾಸ ಜರುಗಲಿದ್ದು, ಈ ಒಂದು ಉಪನ್ಯಾಸ ಕಾರ್ಯಕ್ರಮಕ್ಕೆ ಸಾಹಿತ್ಯಾಸಕ್ತರೆಲ್ಲರೂ ಭಾಗಿಯಾಗಬೇಕು ಎಂದು ಕೇಳುತ್ತಾ, ಒಂದು ಕಾಂಪ್ರಿಹೆನ್ಸಿವ್ ಉಪನ್ಯಾಸ ಇದುವರೆಗೂ ತಮ್ಮಿಂದ ಜರುಗಿ ಬಂತು. ಅದಕ್ಕಾಗಿ ಧಾರವಾಡ ಕಟ್ಟೆಯ ಪರವಾಗಿ ಹೃತ್ಪೂರ್ವಕವಾದ ನಮನಗಳು, ಡೋಂಟ್ ಸರ್ ಪರವಾಗಿಯೂ ಸಹ ನಮನಗಳು. ಎಲ್ಲಾ ಮಹನೀಯರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮಕ್ಕೆ ವಿರಾಮವನ್ನು ನೀಡೋಣ. ಎಲ್ಲರಿಗೂ ಶುಭರಾತ್ರಿ.